ಓಂ ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಅರಹ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ ನೋಡಿ, ಫೆಬ್ರವರಿ ತಿಂಗಳ ಮೇಷಾಗೆ ವೃಷಭ ರಾಶಿಯವರ ಭವಿಷ್ಯ ಹೇಗಿರುತ್ತೆ, ಈ ತಿಂಗಳಲ್ಲಿ ಯಾವ ವಿಚಾರದಲ್ಲಿ ಯಾರಿಗೆ ಲಾಭ ಆಗ್ತದೆ, ಯಾರಿಗೆ ಒಂದು ರೀತಿಯಾದಂಥ ರಾಜಯೋಗದ ಕಾಲವಾಗ್ತದೆ, ಹಾಗೆ ಯಾರಿಗೆ ಅಧಿಕವಾಗಿರ್ತಕ್ಕಂಥ ಲಾಭಗಳು ಪ್ರೇರಣೆ ಕೊಡುತ್ತೆ. ಮೇಷ ವೃಷಭ ನೋಡಿ, ಮೇಷರಾಶಿ ಕುಜನ ಆಡಳಿತ ಮಾಡ್ತಕ್ಕಂಥ ಇರ್ತದೆ, ಹಾಗೆ ವೃಷಭ ರಾಶಿ ಶುಕ್ರ ಆಡಳಿತ ಮಾಡ್ತಕ್ಕಂಥ ಇರುತ್ತೆ. ಶುಕ್ರ ಈಗ ಮಕರ ರಾಶಿಯಲ್ಲಿರ್ತಕ್ಕಂಥದ್ದು, ತದನಂತರ ಬರತಕ್ಕಂಥದ್ದು ಕುಂಭರಾಶಿಗೆ ಪ್ರವೇಶವನ್ನು ತಗೊಳ್ತಾರೆ. ಇವೆರಡು ರಾಶಿಗಳ ಒಂದು ಫಲಾನುಫಲಗಳು ಹೇಗಿರುತ್ತೆ, ಶುಕ್ರ ಮೌಢ್ಯನಾಗಿ ಸಂಚಾರವನ್ನು ಮಾಡ್ತಾರೆ, ಅದೇ ರೀತಿಯಾಗಿ ಮೇಷರಾಶಿಯಲ್ಲಿರ್ತಕ್ಕಂಥ ಕುಜನಿಗೂ ಕೂಡ ಮೌಢ್ಯರಾಗಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇವೆರಡೂ ರಾಶಿಗಳಿಗೆ ಯಾವ ಒಂದು ಪರಿಹಾರಗಳನ್ನು ಮಾಡ್ಕೋಬೇಕಾಗ್ತದೆ ಈ ತಿಂಗಳು, ಫೆಬ್ರವರಿ ತಿಂಗಳು ಯಾರಿಗೆ ಹೆಚ್ಚಿನ ಮಹತ್ವವಾಗಿರ್ತಕ್ಕಂಥ ಒಂದು ತಿಂಗಳಾಗಿ ಪರಿಣಾಮವನ್ನು ಬೀರ್ತದೆ. ಏನೇನು ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥಿರುತ್ತೆ, ಹಣಕಾಸು ವ್ಯಾಪಾರ ವಹಿವಾಟು ಹೇಗಿರ್ತಕ್ಕಂಥಿರುತ್ತೆ, ಮಕ್ಕಳ ವಿಚಾರದಲ್ಲಿ ಹೇಗಿರುತ್ತೆ, ವಿದ್ಯಾಭ್ಯಾಸದ ವಿಚಾರದಲ್ಲಿ ಹೇಗಿರುತ್ತೆ, ಎಲ್ಲ ಕೂಲಂಕುಷವಾಗಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ. ಮೇಷ ವೃಷಭ, ಮೊದಲನೇದಾಗಿ ನಾವು ಮೇಷರಾಶಿಯನ್ನು ತಗೊಳ್ಳೋಣ. ಮೇಷರಾಶಿಯವರಿಗೆ ಯಾವೆಲ್ಲ ಶುಭ ಆಗ್ತಕ್ಕಂಥಿರ್ತದೆ, ಯಾವ ಲಾಭ ಆಗ್ತಕ್ಕಂಥಿರ್ತದೆ, ಒಂದು ಪಕ್ಷಿನೋಟ, ಗ್ರಹಗಳ ಪಕ್ಷಿನೋಟವನ್ನು ನೋಡಿದಾಗ ನೋಡಿ, 5ನೇ ತಾರೀಕು ಬುಧ ಕುಂಭರಾಶಿಗೆ ಪ್ರವೇಶ, 6ನೇ ತಾರೀಕು ಶುಕ್ರ ಮೌಢ್ಯನಾಗಿ ಕುಂಭರಾಶಿಗೆ ಪ್ರವೇಶ, ಹಾಗೆ 13ನೇ ತಾರೀಕು ಸೂರ್ಯ ಕುಂಭರಾಶಿ ಪ್ರವೇಶ, ಬೇಗನೆ ಬಂದ್ಬಿಡುತ್ತೆ ಈ ಸರಿ. ಹಾಗೆ ಕುಜ ಯಥಾಸ್ಥಿತವಾಗಿ ಉಚ್ಚನಾಗಿ ಕೂತಿರ್ತಕ್ಕಂಥದ್ದು ತನ್ನ ಅಂದರೆ ಮಕರ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥಿರುತ್ತೆ. ಆದರೆ ನೋಡಿ, 17ನೇ ತಾರೀಕು ಈ ಒಂದು ಗ್ರಹಣ ಕಾಲ ಅಂದರೆ ಸೂರ್ಯಗ್ರಹಣ ಅಂತ ಕರೆದ್ವಿ. ಗ್ರಹಣ ಕಾಲದ ಒಂದು ವಿಡಿಯೋ ಮಾಡ್ತಾನೆ. ಗ್ರಹಣ 17ಕ್ಕೆ ಫೆಬ್ರವರಿ 17 ತಾರೀಕು ಕುಂಭರಾಶಿಯಲ್ಲಿ ಗ್ರಹಣ ನಡೆಯೋದರಿಂದ ಮೇಷರಾಶಿಯವರಿಗೆ ಯಾವೆಲ್ಲ ಫಲಗಳು ಸಿಗ್ತದೆ ನೋಡಿ. ಗ್ರಹಗಳು ಕೂಡ ರಾಹು ಬುಧ ಶುಕ್ರ ಇವರೆಲ್ಲ ಸಹಿತವಾಗಿ ಕುಂಭರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು. ತದನಂತರದಲ್ಲಿ ಸೂರ್ಯ ಪ್ರವೇಶವನ್ನು ತಗೊಳ್ತಾ ಇದ್ದಾನೆ. ಈ ಒಂದು ಸುಸಂದರ್ಭ ಮೇಷರಾಶಿಯವರಿಗೆ ಯಾವೆಲ್ಲ ಅವಕಾಶಗಳು ಲಭ್ಯವಾಗ್ತದೆ, ಇದು ನಾವು ನೋಡಲೇಬೇಕಾಗ್ತದೆ. ಮೇಷರಾಶಿಯವರಿಗೆ ಇವೆಲ್ಲವನ್ನು ನಾವು ಪರಿಶೀಲನೆಯನ್ನು ಮಾಡಿದಾಗ 11ರ ಸ್ಥಾನದಲ್ಲಿರ್ತಕ್ಕಂಥ ಗ್ರಹಗಳು ಹೆಚ್ಚಿದ್ದಾವೆ. ಧನಾಧಿಪತಿ ಹಾಗೆ ಸಪ್ತಮಾಧಿಪತಿ 11ರ ಸ್ಥಾನ, ಅದರ ಮೌಢ್ಯತೆ ಇದೆ. ಮೌಢ್ಯರಿದ್ದರೂ ಸಹಿತ 11ರಲ್ಲಿ ಮೌಢ್ಯತೆ ಆಗ್ತದೆ. ನೀವು ತಲೆ ಕೆಡಿಸ್ಕೊಬೇಡಿ, ಬೆಲೆ ಎಲ್ಲ ಮೌಢ್ಯನಾಗಿರೋದ್ರಿಂದ ಸಮಸ್ಯೆ ಬರ್ತದೆ ಹೇಗೆ ಅನ್ನೋದು. 11ರ ಸ್ಥಾನ ಮೌಢ್ಯ ಶುಕ್ರ, ಇನ್ನೆಲ್ಲ ಬೇರೆ ವಿಚಾರಗಳು ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. 11ರ ಸ್ಥಾನ ಲಾಭದ ಸ್ಥಾನ, ಲಾಭದಲ್ಲಿ ಮೌಢ್ಯನಾಗಿರೋದ್ರಿಂದ ಸೂರ್ಯನೊಟ್ಟಿಗೆ ಸೂರ್ಯ ಎಲ್ಲವನ್ನ ಕಸಿದುಕೊಂಡಿದ್ದಾನೆ ಶುಕ್ರನ ಪ್ರಾಪರ್ಟೀಸ್ನ. ಅಂದರೆ ಅಸ್ತಂಗತ, ಕಂಬಸ್ಟ್, ಉರಿಸಿದ್ದಾನೆ ಅರ್ಥ. ಬಟ್ ಅಸ್ತಂಗತವಾದ ಗ್ರಹಗಳು ಫಲ ಕೊಡಬಾರ್ದು ಅಂತ ಇಲ್ಲ. ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಧನಲಾಭಕ್ಕೋಸ್ಕರ ನೋಡಿ, ಮೇಷರಾಶಿಯವರಿಗೆ ನಿಮಗೆ ಸಿಂಪಲ್ ಒಂದು ಪರಿಹಾರ ಕೊಡ್ತೀನಿ. ಚಾಚೂ ಚಪ್ಪದ ವಿಡಿಯೋ ನೋಡಿ, ಖಂಡಿತ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪರಿಹಾರಗಳಲ್ಲಿ ಒಂದು. ಜೊತೆಗೆ ಆದಷ್ಟು ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಶುಕ್ರನ ಆಕ್ಟಿವೇಶನ್ ಮಾಡ್ಕೋಬೇಕು ಲಾಭಕ್ಕೆ ಸ್ಥಾನ. ಯಾಕೆಂದರೆ ಧನಾಧಿಪತಿ ಆಗಿರ್ತಕ್ಕಂಥದ್ದು ಶುಕ್ರ, ಸಪ್ತಮಾಧಿಪತಿ, ವ್ಯಾಪಾರ ವಹಿವಾಟುಗಳು ಚೆನ್ನಾಗಾಗಬೇಕು, ಲಾಭ ಚೆನ್ನಾಗಿ ಬರಬೇಕು. 11ರಲ್ಲಿ ಮೌಢ್ಯನಾಗಿದ್ದಾನೆ. ಈ ಅಭಿವೃದ್ಧಿಗೋಸ್ಕರ ಏನು ಮಾಡ್ಕೋಬೇಕು, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ, ಮೇಷರಾಶಿಯಲ್ಲಿರ್ತಕ್ಕಂಥವ್ರು ನೋಡಿ, ಖಂಡಿತ ಒಂದು ದಿವಸ ಹಾಕಿದ ಬಟ್ಟೆ ಇನ್ನೊಂದು ದಿವಸ ಹಾಕ್ಬಿಡಿ. ಅರ್ಥಾತ್ ಹೇಗೆ, ಗುರುಗಳೇ ನಮ್ಮ ಹತ್ರ ಅಷ್ಟೊಂದು ಬಟ್ಟೆ ಇಲ್ಲ, ಅಟ್ಲೀಸ್ಟ್ ಇನ್ನೊಂದು ದಿವಸ ಧರಿಸ್ತೀರಾ? ಕೇವಲ ಒಂದಷ್ಟು ಶುಭ್ರ ನೀರನ್ನು ಚುಮುಕಿಸಿ ಅದಕ್ಕೆ ಪ್ರೋಕ್ಷಣೆಯನ್ನು ಮಾಡಿ ಹಾಕ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಸಾಧ್ಯವಾದಷ್ಟು ಎಷ್ಟು ಚೆನ್ನಾಗಿ ಕಾಣೋಕ್ಕೆ ಪ್ರೆಸೆಂಟೇಷನ್ ಕಾಣ್ತಿರೋ ಇಸ್ ಅ ವೆರಿ ವೆರಿ ಗುಡ್. ವ್ಯಾಪಾರ ವಹಿವಾಟುಗಳು ಸೂಪರ್ ಆಗ್ತಾ ಬರ್ತದೆ.
ಸುಗಂಧ ದ್ರವ್ಯವನ್ನು ಲೇಪನೆಯನ್ನು ಮಾಡ್ಕೊಳ್ಳಿ. ನಿಮ್ಮ ಪ್ರೆಸೆಂಟೇಷನ್ ಸೋ ಗುಡ್, ತುಂಬ ಚೆನ್ನಾಗಿ ಕಾಣಬೇಕು. ವಾಟ್ ಎ ಬ್ಯೂಟಿಫುಲ್, ಎಷ್ಟು ಚೆನ್ನಾಗಿ ಕಾಣ್ತಿದ್ದಾನೆ, ಒಳ್ಳೆ ನೀಟಾಗಿ ಶೇವ್ ಮಾಡಿಕೊಂಡು, ನೀಟಾಗಿ ಇದನ್ನು ಮಾಡಿಕೊಂಡು, ಡ್ರೆಸ್ಸಸ್ ಮಾಡಿಕೊಂಡು, ಹೆಣ್ಮಕ್ಳಾಗಲಿ ಪುರುಷರಾಗಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಆ ತಾಯಿ. ಇವೆಲ್ಲವನ್ನು ನಾವು ಮೈಂಟೈನ್ ಮಾಡಿದಾಗ, ಅಂದರೆ ಅಟ್ಲೀಸ್ಟ್ ಯಾಕೆ ಇವನ್ನೆಲ್ಲ ಹೇಳ್ತಿದ್ದೀನಿ, ಇವೆಲ್ಲ ನಿಮಗೆ ಧನಾವೃದ್ಧಿಯನ್ನು ಕೊಡುತ್ತದೆ, ವ್ಯಾಪಾರದಲ್ಲಿ ವೃದ್ಧಿಯನ್ನು ಕೊಡ್ತದೆ. 11ರ ಸ್ಥಾನ ಲಾಭ ಪರಿಣಾಮ ಆಗುತ್ತೆ. ಆ ಒಂದು ಮ್ಯಾಕ್ಸಿಮಮ್ ಈ ಕ್ವಾಲಿಟೀಸ್ ಎಲ್ಲ ಜಾಸ್ತಿ ನಿಮಗೆ ಅಸ್ತಂಗತನ ಆಗಿದ್ದಾಗ ಈ ಥರದ ಒಂದು ಅಭಿವೃದ್ಧಿಯನ್ನು ಮಾಡಿಕೊಂಡ್ರೆ ಅಫ್ಕೋರ್ಸ್ ನಿಮಗೆ ಶುಕ್ರ ಆಕ್ಟಿವೇಟ್ ಆಯಿತು. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ವ್ಯಾಪಾರ ವಹಿವಾಟುಗಳು, ಹಣಕಾಸು, ಕುಟುಂಬ, ಮದುವೆ ವಿಚಾರಗಳು 200% ಸಕ್ಸಸ್ ರೇಟ್ ಸಿಕ್ಬಿಡುತ್ತೆ. ಇದು ಮೊದಲ ಹಂತದ ಒಂದು ವಿಚಾರವನ್ನು ತಗೊಳ್ತಾ ಇದ್ದೇವೆ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಈ ಒಂದು ಸರಳವಾಗಿರ್ತಕ್ಕಂಥ ಕೆಲಸ ನಿಮಗೆ ಧನ ಮತ್ತು ಸಪ್ತಮಾಧಿಪತಿ, ಮದುವೆ, ವೈವಾಹಿಕ ಜೀವನ ಎಕ್ಸೆಟ್ರಾ ಎಲ್ಲ ವಿಚಾರದಲ್ಲೂ ಕೂಡ ಲಾಭ ಸಿಗ್ತಕ್ಕಂಥಿರ್ತದೆ. ಬಟ್ ಒನ್ ಥಿಂಗ್, ಮೇಷರಾಶಿಯವರು ನೋಡಿ, ಎಲ್ಲ ಗ್ರಹಗಳು 11ರ ಸ್ಥಾನಕ್ಕೆ ಬರ್ತದೆ. ಬುಧ 11ರ ಸ್ಥಾನಕ್ಕೆ ಬರುತ್ತೆ, ಶುಕ್ರ 11ರ ಸ್ಥಾನಕ್ಕೆ ಬರುತ್ತೆ, ಸೂರ್ಯ 11ರ ಸ್ಥಾನಕ್ಕೆ ಬರುತ್ತೆ, ರಾಹು ಅಟ್ ಪ್ರೆಸೆಂಟ್ ಇನ್ 11th ಹೌಸ್ 11ರ ಸ್ಥಾನದಲ್ಲಿದ್ದಾನೆ. ಅತಿ ಆದದನ್ನು ಕಡಿಮೆ ಮಾಡಬೇಕು. ಯಾಕೆಂದರೆ ಶುಕ್ರನೊಟ್ಟಿಗೆ ರಾಹು, ಬುಧನೊಟ್ಟಿಗೆ ರಾಹು, ಸೂರ್ಯನೊಟ್ಟಿಗೆ ರಾಹು, ಅತಿಯಾದದ್ದನ್ನು ಅಪೇಕ್ಷೆ ಮಾಡೋದು ಕಡಿಮೆ ಮಾಡಿ. ಯಾಕೆಂದರೆ ಅತಿಯಾದ್ದು ಸ್ವಲ್ಪ ನಿಮಗೆ ಹಿನ್ನಡೆ ತರುತ್ತೆ. ಯಾಕೆಂದರೆ ಶನಿಯಲ್ಲಿ ಕೂತಿದ್ದಾನೆ, ನೋಡ್ಕೋಬೇಕಾಗ್ತದೆ. ಶನಿ ಕೂತಿರ್ತಕ್ಕಂಥ ಸ್ಥಾನ 12ರ ಸ್ಥಾನ, 12th ಹೌಸ್. 12ರಲ್ಲಿ ಸ್ಥಿತ ಆಗಿರ್ತಕ್ಕಂಥ ಶನಿ ನಿಮಗೆ ಮ್ಯಾಕ್ಸಿಮಮ್ ಏನು ಕೊಡ್ತದೆ, ಒಂದಷ್ಟು ಅಡೆತಡೆಗಳನ್ನು ಕೊಡ್ತಕ್ಕಂಥ ಸಾಧ್ಯತೆಗಳು ಬರ್ತದೆ. ಮೇಷರಾಶಿಯವರಿಗೆ ನಾನು ಯಾವತ್ತೂ ಹೇಳಲ್ಲ ಸಾಡೆ ಸಾತಿ ಕಷ್ಟ ಬರುತ್ತೆ, ಶನಿಯಿಂದ ಪ್ರಾಪ್ತಿಯಲ್ಲ. 12ರ ಸ್ಥಾನ ಮೇಷರಾಶಿಯವ್ರಿಗೆ, ನಿಮಗೆ 12ರ ಸ್ಥಾನ ಶನಿ ದೈವಿಕವಾಗಿರ್ತಕ್ಕಂಥ ಮನೋಭಾವತೆ ಕೊಡುತ್ತೆ. ಯಾಕೆಂದರೆ ನ್ಯಾಚುರಲ್ ಆಗಿ ನಾವು ನೋಡಿದಾಗ ಕಾಲಪುರುಷ ಕುಂಡಲಿಯನ್ನು ನೋಡಿದಾಗ 12ರ ಸ್ಥಾನದಲ್ಲಿ ಶನಿ ನಿಮಗೆ ಮ್ಯಾಕ್ಸಿಮಮ್ ನೋಡಿ, 12ರ ಸ್ಥಾನ ದೈವಿಕ ಮನೋಭಾವತೆ, ವಿದೇಶ ಪ್ರಯಾಣ ಇವೆಲ್ಲವನ್ನು ತೋರಿಸ್ತದೆ ಶನಿ. ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಶನಿ ಬೇಕು. ಲಾಭಾಧಿಪತಿ 12ರ ಸ್ಥಾನ, ನೀವು ಇನ್ವೆಸ್ಟ್ಮೆಂಟು ಭೂಮಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಿರೋ ಅಥವಾ ಇನ್ನೊಂದು ಪ್ರಾಪರ್ಟೀಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಇರುತ್ತೋ, ಇನ್ವೆಸ್ಟ್ಮೆಂಟ್ಗೆ 12ರ ಸ್ಥಾನ ಬೇಕೇ ಬೇಕಲ್ವಾ. 12ರ ಸ್ಥಾನ, ಅದಕ್ಕೆ ಅಪ್ಪ ನನಗೆ ಸಾಡೆ ಸಾತಿ ನಡೀತಾ ಇದೆ ಗುರುಗಳೇ, ಸಾಡೆ ಸಾತಿಯಿಂದ ಇವೆಲ್ಲ ಕಷ್ಟ ಬರ್ತದೆ ಗುರುಗಳೇ. ಪ್ಲೀಸ್ ಡೋಂಟ್ ಗೋ ದಟ್. ಆ ಥರದ ಸಮಸ್ಯೆಗಳನ್ನು, ನಮ್ಮ ಸಮಸ್ಯೆಗಳನ್ನು ಆಡಳಿತ ಮಾಡ್ತಕ್ಕಂಥದ್ದೇ ನಮ್ಮ ದಶಾಭುಕ್ತಿಗಳ ಕಾಲ. ನಮ್ಮ ದಶಾಭುಕ್ತಿಗಳು ಏನಿದೆಯೋ ಇದು ನಿಮಗೆ ಮ್ಯಾಕ್ಸಿಮಮ್ ಅದೇ ಒಂದು ಪಾತನ್ನು ಕೊಡ್ತದೆ. ಅಫ್ಕೋರ್ಸ್ ಮೇಷರಾಶಿಯಲ್ಲಿರ್ತಕ್ಕಂಥವರೆಲ್ಲ ಕಷ್ಟ ಕಾಲದಲ್ಲಿದ್ದಾರೆ, ನೋಡ್ಕೊಂಬನ್ನಿ. ಮೇಷರಾಶಿಯವರು ನೋಡಿ, ಕೃತಿಕಾ, ಭರಣಿ, ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರೆಲ್ಲ ಕಷ್ಟದಲ್ಲಿದೆಯಾ? ನೆವರ್, ಖಂಡಿತ ಇಲ್ಲ. ಬೇಕಾದಷ್ಟು ಜನ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಜೀವನವನ್ನು ನಡೆಸ್ತಾ ಇದ್ದಾರೆ. ಖಂಡಿತವಾಗಿ ಇದು ಸಾಡೆ ಸಾತಿ ಎಫೆಕ್ಟ್ ಅಲ್ಲ. ನಿಮಗೆ ಎದುರಿಸಿ ನಾವೇನಾದರೂ ಮಾಡಬೇಕು ಅಂದರೆ ವಿಡಿಯೋಸ್ ನೋಡಿಸ್ಬೇಕಾಗ್ತದೆ. ಬಟ್ ಒಳ್ಳೆ ಒಂದು ವಿಡಿಯೋಸ್ ಬೇಕು ಅಂದರೆ ಖಂಡಿತ ನಮ್ಮ ಚಾನಲ್ ಪೇಜ್ ಫಾಲೋ ಮಾಡಿ. ಮೇಷರಾಶಿ ಅಫ್ಕೋರ್ಸ್ ಸ್ವಲ್ಪ ಸಮಸ್ಯೆಗಳಿರ್ತಕ್ಕಂಥ ಸಂದರ್ಭವಾಗಿರೋದ್ರಿಂದ ಪರಿಹಾರಾರ್ಥವಾಗಿ ನಾನು ಕೊನೆಯಲ್ಲಿ ತಿಳಿಸ್ತೇನೆ. ಯಾರು ಮೇಷರಾಶಿಯಲ್ಲಿದ್ದೀರೋ ಈ ಥರದ ಸ್ವಭಾವವನ್ನು ಬೆಳೆಸ್ಕೊಳ್ಳಿ. ಸೊಫಿಸ್ಟಿಕೇಟೆಡ್ ಲುಕ್ಕಿಂಗು, ಹಾಗೆ ಲಕ್ಷ್ಮಿಯ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು, ಶುಕ್ರವಾರಗಳಂದು ಸಾಧ್ಯವಾದಷ್ಟು ಲಕ್ಷ್ಮಿಗೆ ಒಂದು ಇದನ್ನು ಯೂಶಲಿ ಏನು ಜಾಸ್ಮಿನ್ ಅಂದರೆ ಮಲ್ಲಿಗೆ ಹಾರ ಸಿಕ್ಕಿದ್ರೆ ಮಲ್ಲಿಗೆ ಹಾರ, ಮಲ್ಲಿಗೆ ಪುಷ್ಪವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಓಂ ಶ್ರೀಂ ನಮಃ. ನಿಮ್ಮ ಶುಕ್ರ ಆಕ್ಟಿವೇಟ್ ಆಯಿತು. ನೀವು ವಾಕಿಂಗ್ ಮಾಡ್ತಿದ್ದೀರೋ, ಮತ್ತೊಂದು ಮಾಡ್ತಿದ್ದೀರೋ, ಅಥವಾ ಯಾವುದಾದ್ರೂ ಕಾರ್ ಓಡಿಸ್ತಾ ಇದ್ದೀರೋ, ಬೈಕ್ ಓಡಿಸ್ತಾ ಇದ್ದೀರೋ, ಅಟ್ಲೀಸ್ಟ್ ಫ್ರೀಯಾಗಿ ಕೂತಿದ್ದೀರಾ, ಓಂ ಶ್ರೀಂ ನಮಃ. ಹಣಕಾಸು, ಕುಟುಂಬ, ವ್ಯಾಪಾರಕ್ಕೆ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಇದು ಸತ್ಯ. ನೋಡಿ, ಅತ್ಯದ್ಭುತವಾಗಿರ್ತಕ್ಕಂಥ ಏಕಾದಶ ಭಾವದಲ್ಲಿ ಗ್ರಹಗಳ ಸ್ಥಿತವಾಗಿದ್ದಾವೆ. ಖರ್ಚು ಎಕ್ಸೆಟ್ರಾ ಬರ್ತದೆ, ಡೋಂಟ್ ವರಿ. ಆ ಖರ್ಚಿಗೆ ಏನು ಪರಿಣಾಮವನ್ನು ಕೊಡಬೇಕಾಗುತ್ತೋ ಅದನ್ನು ಕೊಟ್ಕೊಳ್ಳಿ. ಎಕ್ಸಲೆಂಟ್ ಆಗಿರ್ತಕ್ಕಂಥ ಇರುತ್ತೆ. ಇನ್ನು ತೃತೀಯಾಧಿಪತಿಯಾಗಿ, ಷಷ್ಠಾಧಿಪತಿ ಆಗಿರ್ತಕ್ಕಂಥದ್ದೂ ಸಹಿತವಾಗಿ 11ರ ಸ್ಥಾನಕ್ಕೆ ಬರುತ್ತೆ. ಕೋರ್ಟ್ ಕಚೇರಿಯ ವಿಚಾರ, ಹಾಗೆ ನಿಮ್ಮ ಪ್ರಯತ್ನ, ಹಾಗೆ ಸಣ್ಣವಾಗಿರ್ತ ಮೀಡಿಯಾ ಸ್ಥಾನ, ಇವೆಲ್ಲವನ್ನು ನಾವು ನೋಡಬೇಕಾಗ್ತದೆ. ತೃತೀಯಾಧಿಪತಿ 11ರ ಸ್ಥಾನ, ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು, ಭೂಮಿ ಕ್ರಯ ವಿಕ್ರಯಗಳಾಗಿರ್ಬೋದು, ಹಾಗೆ ಮೀಡಿಯಾ ಸ್ಥಾನದಲ್ಲಿರ್ತಕ್ಕಂಥವರಾಗಿರ್ಬೋದು, ಕ್ರಿಯೇಟಿವ್ ಸ್ಥಾನದಲ್ಲಾಗಿರ್ತಕ್ಕಂಥವ್ರು ಇರ್ಬೋದು. ಅಫ್ಕೋರ್ಸ್ ಈಸ್ ಅ ಗುಡ್. ನೋಡಿ, 6ರ ಸ್ಥಾನದ ಅಧಿಪತಿನೂ ಕೂಡ 11ರ ಸ್ಥಾನ. ಮೇಷರಾಶಿಯವರಿಗೆ ಲಾಭದ ತಿಂಗಳಾಗಿ ಪರಿಣಾಮವನ್ನು ಬೀರ್ತದೆ.
17ನೇ ತಾರೀಕು ನೋಡಿ ನಿಮಗೆ ಮುಂದೆ ಬರ್ತೀವಿ. ಈ 3 ಮತ್ತು 6ರ ಅಧಿಪತಿ ಆಗಿರ್ತಕ್ಕಂಥದ್ದು ಲಾಭದಲ್ಲಿರೋದ್ರಿಂದ ಅಲ್ಲೂ ಕೂಡ ನಿಮಗೆ ಲಾಭ, ಪ್ರಯತ್ನದಿಂದ ಲಾಭ. ಕೇವಲ ನೋಡಿ ಲಕ್ಷ್ಮೀ ಜೊತೆಯಲ್ಲಿರ್ತಕ್ಕಂಥ ಲಕ್ಷ್ಮೀ ವೆಂಕಟೇಶ್ವರ ಆರಾಧನೆ ಅದ್ಭುತವಾಗಿರ್ತಕ್ಕಂಥ ಫಲವನ್ನು ಕೊಡುತ್ತೆ. ಒಂದು ತುಳಸಿ ಹಾರ ಹಾಗೆ ಒಂದು ಮಲ್ಲಿಗೆ ಪುಷ್ಪವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಆಗಿಂದಾಗೆ ಬುಧವಾರ ಅಥವಾ ಶುಕ್ರವಾರಗಳಂದು ಅಫ್ಕೋರ್ಸ್ ಮೇಷರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂಥ ಫಲ, ಖಂಡಿತವಾಗಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲ ಇದೆ. ಚತುರ್ಥಾಧಿಪತಿ ಇನ್ನೇನು ಮ್ಯಾಕ್ಸಿಮಮ್ ಅದು ಕೂಡ ಶುಭ ಸ್ಥಾನದಲ್ಲಿ ಈ ಒಂದು ಮಾಸದಲ್ಲಿ ಎಂಟ್ರಿ ಆಗಿರೋದ್ರಿಂದ ಅದು ಕೂಡ ನಿಮಗೆ ಲಾಭವನ್ನು ತರೋದ್ರಿಂದ, ಹಾಗೆ ಪಂಚಮಾಧಿಪತಿ ಸಹಿತವಾಗಿ ಈಗ ಇರ್ತಕ್ಕಂಥ ಸ್ಥಾನವನ್ನು ನೋಡಿದ್ರೆ ಏಕಾದಶ ಭಾವಕ್ಕೆ ಅದು ಎಂಟ್ರಿ ಮಾಡೋದ್ರಿಂದ, ಅದು ಜೊತೆಗೆ 17ನೇ ತಾರೀಕು ನಿಮಗೆ ಗ್ರಹಣ ಕಾಲವಾದ್ದರಿಂದ ಅದ್ಭುತವಾಗಿರ್ತಕ್ಕಂಥ ಲಾಭದ ಪರಿಣಾಮವನ್ನು ಬೀರುತ್ತೆ. ಒಂದು ನಿಮಗೆ ಬಹಳ ಮುಖ್ಯವಾಗಿ ಮೇಷರಾಶಿಯವರಿಗೆ ನಾನು ತಿಳಿಸ್ತಕ್ಕಂಥದ್ದು, ನಿಮ್ಮ ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಹಾಗೆ ಮೇಷ ಮತ್ತು ವೃಶ್ಚಿಕ 8ರ ಅಧಿಪತಿ ಆಗಿರ್ತಕ್ಕಂಥ ಕುಜ ದಶಮದಲ್ಲಿ ಅಸ್ತಂಗತನಾಗಿದ್ದಾನೆ. ನೀವು ಮಾಡ್ತಕ್ಕಂಥ ಕೆಲಸ ಅಸ್ತಗತ ಅಂದಾಗ ಕೆಲಸದಲ್ಲಿ ಹಿನ್ನಡೆ ಆಗಬಹುದು, ಸ್ವಲ್ಪ ಹಿನ್ನಡೆ ಆಗ್ತದೆ. ರಾಜಕೀಯ ಭವಿಷ್ಯದಲ್ಲಿ ಹಿನ್ನಡೆ ಆಗಬಹುದು. ಉಚ್ಚನಾಗಿದ್ದಾನೆ. ಕುಜನನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ. ಅತ್ಯದ್ಭುತವಾಗಿರ್ತಕ್ಕಂಥ ಸರಳವಾಗಿರ್ತಕ್ಕಂಥ ವಿಧಾನ. ಸಂಜೆಯ ಸಮಯದಲ್ಲಿ ನೀವು ಮಾಡ್ತಕ್ಕಂಥ ಕೆಲಸ ಅತ್ಯದ್ಭುತವಾಗಿ ಸಾಧ್ಯವಾದಷ್ಟು ಮೇಷರಾಶಿಯವರಾಗಿದ್ದರೆ ನೀವು ಯಾವಾಗಲೂ ಕೂಡ ಒಂದು ಕೆಂಪು ವಸ್ತ್ರವನ್ನು ಅಥವಾ ಒಂದು ಕೆಂಪು ಕರ್ಚಿಫನ್ನು ಯಾವಾಗಲೂ ಜೋಬಲ್ಲಿ ಇಟ್ಕೊಳ್ಳಿ. ಅದೇ ರೀತಿಯಾಗಿ ಓಂ ಅಂ ಅಂಗಾರಕಾಯ ನಮಃ ಮಂತ್ರವನ್ನು ಹೇಳಿ ಸ್ನಾನ ಮಾಡ್ತಕ್ಕಂಥ ನೀರಿಗೆ ಶುದ್ಧ ಕುಂಕುಮವನ್ನು ಹಾಕಿ ಸ್ನಾನವನ್ನು ಮಾಡಿ, ಅಥವಾ ಗುಲಾಬಿ ಪೆಟಲ್ಸ್ ಆದರೂ ಹಾಕಿಕೊಂಡು ಸ್ನಾನ ಮಾಡಿ. ಯಾರು ಮೇಷರಾಶಿಯಲ್ಲಿದ್ದಾರೋ ನೀವು ಮಾಡ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಕೆಲಸ ಇದಾಗ್ತದೆ. ನಿಮ್ಮ ಕೆಲಸ ಪ್ರವೃತ್ತಿ ವಿಶೇಷವಾಗಿ ಲಾಭವನ್ನು ಕೊಡ್ತಕ್ಕಂಥದ್ದು ಇರ್ತದೆ. ಹೆಸರು ಕೀರ್ತಿ ಪ್ರತಿಷ್ಠೆ. ಯಾಕೆಂದರೆ ಮೇಷರಾಶಿಯವರಿಗೆ ಪೊಟೆನ್ಷಿಯಾಲಿಟಿ ಇದೆ. 10ರ ಸ್ಥಾನದಲ್ಲಿ ಕುಜ ಅಸ್ತಂಗತನಾದರೂ ಕೂಡ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಪವರ್ಫುಲ್ ಆಗಿರ್ತಕ್ಕಂಥ ಒಂದು ಅಭಿವೃದ್ಧಿಯನ್ನು ಕೊಡ್ತದೆ. ಬಟ್ 10ರ ಸ್ಥಾನ ಅಸ್ತಂಗತ, ಅಧಿಕಾರದಲ್ಲಿ ನೀವು ವ್ಯಾಪ್ತಿಯನ್ನು ಮಾಡ್ಕೋಬೇಕು. ಯಾಕೆಂದರೆ ಅವಾಗ ಮೌಢ್ಯನಾಗಿರೋದ್ರಿಂದ ಪವರ್ ಕಡಿಮೆ ಇರ್ತದೆ. ಆ ಪವರ್ ಏನು ನಿಮ್ಮ ಸ್ಥಾನದಲ್ಲಿ ಅಭದ್ರತೆ ಕಾಡಬಹುದು ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ. ಆ ಅಭದ್ರತೆಯನ್ನು ಕಾಡಲಿಕ್ಕೋಸ್ಕರ ನೀವು ಮಾಡ್ತಕ್ಕಂಥದ್ದು ಸುಬ್ರಹ್ಮಣ್ಯನ ಆರಾಧನೆ ಅಥವಾ ನಾನು ಹೇಳ್ತಕ್ಕಂಥ ಮಂತ್ರಗಳನ್ನು ಹೇಳ್ತಕ್ಕಂಥ ಕೆಲಸವನ್ನು ಮಾಡಿ. ಮ್ಯಾಕ್ಸಿಮಮ್ ನಿಮಗೆ ಸಕ್ಸಸ್ ರೇಟ್ ಅಂತೂ ಖಂಡಿತ ಸಿಗುತ್ತೆ. ಅಧಿಕಾರ ಅಭಿವೃದ್ಧಿ ಆಗ್ತದೆ. ಹೆಸರು ಕೀರ್ತಿ ಪ್ರತಿಷ್ಠೆ, ಲಾಭ, ವ್ಯಾಪಾರದಲ್ಲಿ ಅಧಿಕವಾಗಿರ್ತಕ್ಕಂಥ ಲಾಭ ಮೇಷರಾಶಿಯವರಿಗೆ ಲಭ್ಯ ಇದೆ. ಇದೊಂದು ಕೆಲಸ ಮಾಡ್ಕೋಬೇಕಾಗುತ್ತೆ. ನಾನು ಕೊನೆಯ ಭಾಗದಲ್ಲಿ ತಿಳಿಸ್ಕೊಡ್ತೇನೆ. ಅದೇ ರೀತಿಯಾಗಿ ನೋಡಿ, ಇನ್ನು 9, 12ರ ಅಧಿಪತಿ ಆಗಿರ್ತಕ್ಕಂಥ ಗುರು ಸಹಿತವಾಗಿ ತೃತೀಯಾತ್ ಭಾವದಲ್ಲಿ ವಕ್ರನಾಗಿದ್ದಾನೆ. 9 ಅಂದರೆ ನಿಮ್ಮ ಪ್ರಯಾಣ, ವಿದೇಶ ಪ್ರಯಾಣಕ್ಕೆ ಸ್ವಲ್ಪ ಅಡೆತಡೆ ಬರ್ತಕ್ಕಂಥ ಸಾಧ್ಯತೆ ಬರ್ತದೆ. ಕಾರ್ಯಭಂಗ ಅಂತ ಕೂಡ ಕರೆದ್ವಿ. ಪ್ರಯತ್ನ ಮಾಡಿದ್ದೆ, ಯಾಕೋ ಸಕ್ಸಸ್ ರೇಟ್ ಸಿಗಲಿಲ್ಲ. ನನಗೆ ಯಾರೊಬ್ಬರು ಸಹಾಯ ಹಸ್ತದ ಇತ್ತು, ಅದು ಸಹಾಯ ಹಸ್ತ ಕೊರತ. ದೈವಿಕತೆಯಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆ ಅಂದರೆ ದೈವಿಕ ಯಾವ ದೇವ್ರನ್ನೂ ನಂಬೋದು ಬೇಡಪ್ಪ, ಯಾವ ದೇವರು ಇಲ್ಲ, ಈ ಥರದ ಮನೋಭಾವ ಅಂತೂ ಖಂಡಿತ ಬರ್ತದೆ. ಯಾವಾಗ ಸಮಸ್ಯೆಗಳು ಬರ್ತದೋ ಆಗ ಈ ಒಂದು ಸಮಸ್ಯೆಗಳನ್ನು ತಾವು ಎದುರಿಸ್ತೀರ. ದೈವದ ಬಗ್ಗೆ ಇಲ್ಲ, ಯಾವ ಪೂಜೆ ಪುನಸ್ಕಾರ ಮಾಡಲ್ಲ, ಬೇಡವೇ ಬೇಡ ಹೋಗಿ, ಇದು 100% ನಿಮ್ಮ ಮನಸ್ಸಲ್ಲಿ ಬರ್ತದೆ. ಖಂಡಿತವಾಗಿ ಆ ಥರದ ಪ್ರಯತ್ನಗಳನ್ನು ಮಾಡಬೇಡಿ. ಅಫ್ಕೋರ್ಸ್ ನಿಧಾನವಾದರೂ ಹಲವಾರು ಪ್ರಯತ್ನದ ಮೂಲಕ ಧಾರ್ಮಿಕತೆಗೆ ಹೆಚ್ಚಿನ ಪ್ರಶಸ್ತವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಮೇಷರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂಥ ಫಲ ಕೊಡುತ್ತೆ. ನೋಡಿ, ಗುರು ವಕ್ರನಾಗಿರೋದ್ರಿಂದ ಸ್ವಲ್ಪ ಹಣಕಾಸು ವಿಚಾರಗಳಲ್ಲಿ ಅಥವಾ ಪ್ರಯಾಣದಲ್ಲಿ ವಿಳಂಬತೆ, ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರೋದ್ರಿಂದ ನೀವು ಮಾಡ್ತಕ್ಕಂಥ ಕೆಲಸ ಭಾಳ ಅತ್ಯಂತ ಸರಳವಾಗಿ ತೆಂಗಿನಕಾಯಿ ಅಂದರೆ ಅಟ್ಲೀಸ್ಟು ಸುಲಿದಲೇ ಇರ್ತಕ್ಕಂಥ ತೆಂಗಿನಕಾಯಿ 11 ಗುರುವಾರಗಳಂದು, ಸಾಧ್ಯವಾದರೆ 15 ದಿವಸ ತಿಂಗಳಿಗೊಮ್ಮೆ ಆ ಗುರುವಾರಗಳಂದು ಯಾವುದಾದ್ರೂ ದೇವಸ್ಥಾನಕ್ಕೆ ಕೊಡ್ತಾ ಬನ್ನಿ. ಮ್ಯಾಕ್ಸಿಮಮ್ ಗುಡ್ ಆಗ್ತದೆ. ಹಾಗೆ ದಶಮಾಧಿಪತಿ ಆಗಿರ್ತಕ್ಕಂಥದ್ದು, ಹಾಗೆ 11ರ ಅಧಿಪತಿ 12ರ ಸ್ಥಾನದಲ್ಲಿದ್ದಾನೆ. ಇಲ್ಲಿ ನೀವು ಮಾಡ್ತಕ್ಕಂಥ ಏಕೈಕ ಕೆಲಸವಾದರೂ ಏನು? ಭಾಳ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಕೆಲಸ ಮೇಷರಾಶಿಯವರು ಮಾಡ್ತಕ್ಕಂಥದ್ದು ನೋಡಿ, ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯ ಮಾಡ್ತಾ ಬನ್ನಿ.
ಇನ್ನೂ ಒಂದು ಬಹಳ ಮುಖ್ಯ, ಈ ಒಂದು ಕೆಲಸ ಮಾಡಿದ್ರೆ ನಿಮಗೆ ಸಾಡೆ ಸಾತಿ ಅಥವಾ ಶನಿಯಿಂದ ಬರ್ತಕ್ಕಂಥ ಕಾಟಗಳು ದೂರ ಆಗೋದು ಶತಸಿದ್ಧ. ಒಂದು ಶನಿವಾರಗಳಂದು ಶನಿಯ ದೇವಸ್ಥಾನಕ್ಕೆ ಎಳ್ಳೆಣ್ಣೆಯನ್ನು ಅಭಿಷೇಕವನ್ನು ಕೊಡಿಸಿ ಅಥವಾ ಎಳ್ಳೆಣ್ಣೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ, ಅಲ್ಲಿ ಪೂಜಾರ್ಚನೆಯನ್ನು ಮಾಡಿ, ಶಿವನ ದೇವಸ್ಥಾನವನ್ನು ಭೇಟಿ ಮಾಡೋದು ಮರಿಬೇಡಿ. ಅಲ್ಲಿ ಶನಿ ನಿಮಗೆ ಸಮಸ್ಯೆ ಕೊಡ್ತಕ್ಕಂಥದ್ದು, ಯಾಕೆಂದರೆ ಶನಿ ಅಧಿದೇವತೆ ಆಗಿರ್ತಕ್ಕಂಥದ್ದು ಯಾರು ಶಿವ ಆಗಿರೋದ್ರಿಂದ ನಿಮ್ಮ ಪರಿಪೂರ್ಣವಾಗಿರ್ತಕ್ಕಂಥ ಸಂಕಷ್ಟಗಳು ದೂರ ಆಗ್ತದೆ. ದೂರವಾಗಿ ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರ ಅಂತೂ ಖಂಡಿತವಾಗಿ ಸಿಗ್ತದೆ. ಮೇಷರಾಶಿಯವರು ಈ ಕೆಲಸವನ್ನು ತಪ್ಪದೇ ಮಾಡಿ. ನಿಮ್ಮೆಲ್ಲ ಕಾರ್ಯಗಳು ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಈ ಒಂದು ಕಾರ್ಯ ನಿಮಗೆಲ್ಲ ರೀತಿಯಾದಂಥ ಲಾಭವನ್ನು ಕೊಡುತ್ತೆ. ಇನ್ನು ಕೆಲಸದಲ್ಲಿ ಸಮಸ್ಯೆ ಇರತಕ್ಕಂಥವ್ರಿಗೂ ಕೆಲಸದಲ್ಲಿ ಮೇಲುಗೈ ಸರುತ್ತೆ, ಆರೋಗ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಬರುತ್ತೆ. ಮೇಷರಾಶಿಯವರು ಈ ತಿಂಗಳು ಸಾಧ್ಯವಾದಷ್ಟು ಶಿವನ ಪ್ರಾರ್ಥನೆಯನ್ನು ಮಾಡ್ತಾ ಬನ್ನಿ. ಶಿವನ ಪ್ರಾರ್ಥನೆ ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ. ಓಂ ನಮಃ ಶಿವಾಯ, ಶಿವಾಯ ಓಂ, ಇವೆಲ್ಲ ಮಂತ್ರಗಳು ನಿಮಗೆ ಶುಭವನ್ನು ಕೊಡುತ್ತೆ. ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರ್ತಕ್ಕಂಥದ್ದು ಬರುತ್ತೆ. ಇನ್ನು ವಿದ್ಯಾರ್ಥಿಗಳು ಕೂಡ ಒಂದು ಲೇಸಿನೆಸ್ಸು ಮತ್ತೊಂದೆಲ್ಲ ಇದೆ ಅಂತಕ್ಕಂಥವ್ರು ದೂರ ಆಗ್ತದೆ. ಎಕ್ಸಾಮಲ್ಲೂ ಕೂಡ ಒಳ್ಳೆಯ ಮಾರ್ಕ್ಸು ಮತ್ತೊಂದು ಎಲ್ಲ ವಿಚಾರದಲ್ಲೂ ಲಭ್ಯತೆ ಆಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಎದ್ದು ನೋಡೋದಾದರೆ ನೋಡಿ, ವೃಷಭ ರಾಶಿಯವರಿಗೆ ಈ ಕಾಲವನ್ನು ಸದುಪಯೋಗ ಮಾಡ್ಕೊಳ್ಳಿ. ಇಟ್ಸ್ ಅ ವೆರಿ ವೆರಿ ಗುಡ್ ಮಂತ್. 100% ಫೆಬ್ರವರಿ ತಿಂಗಳು ಯಾರು ವೃಷಭ ರಾಶಿಯಲ್ಲಿದ್ದಾರೋ ಅವ್ರಿಗಂತೂ ರಾಶಿ ಅಧಿಪತಿ ದಶಮ ಸ್ಥಾನದಲ್ಲಿದ್ದಾನೆ. ಸ್ವಲ್ಪ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಂಡ್ರೆ ಅದ್ಭುತವಾಗಿರ್ತಕ್ಕಂಥ ರಾಜಯೋಗದ ಕಾಲ. ಹೇಗೆ? ಹೌ ಇಟ್ ಈಸ್ ಪಾಸಿಬಲ್? ನೋಡಿ, ಚತುರ್ಥಾಧಿಪತಿ ದಶಮ ಸ್ಥಾನಕ್ಕೆ ಬರ್ತಾನೆ. ಹಾಗೆ ಲಗ್ನಾಧಿಪತಿ ಆಗಿರ್ತಕ್ಕಂಥದ್ದು ದಶಮ ಸ್ಥಾನದಲ್ಲಿದ್ದೆ. ದಶಮ ಸ್ಥಾನ ಕೇಂದ್ರ ಸ್ಥಾನ, ಮೋಸ್ಟ್ ಪವರ್ಫುಲ್ ಸ್ಥಾನ. ಇದು ಏನು ಮಾಡ್ತದೆ? 100ಕ್ಕೆ 100 ಭಾಗ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ. ಕೇವಲ ನಿಮ್ಮ ಹೆಸರಿನಿಂದ ಎಲ್ಲ ಕಾರ್ಯಗಳು ಜಯವನ್ನು ಸಾಧಿಸ್ತದೆ. ಅಫ್ಕೋರ್ಸ್ ವೃಷಭ ರಾಶಿ ಈಗಾಗಲೇ ಒಂದಷ್ಟು ಅಂದರೆ ನೀವೊಂದು ಪೊಟೆನ್ಷಿಯಾಲಿಟಿಯಲ್ಲಿದ್ದೀರಿ. ಒಂದೇ ಒಂದು ಏನಪ್ಪ ವೃಷಭ ರಾಶಿಯವ್ರದ್ದು, ನೀವು ಏಕೈಕವಾಗಿ ನೀವು ಮಾಡ್ತಕ್ಕಂಥದ್ದು ನನ್ನಿಂದ ಆಯಿತು, ನಾನು ಮಾಡಿದೆ ಅಂತಕ್ಕಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡಿದ್ರೆ ನಿಜವಾಗ್ಲೂ ವಿಶ್ವವಿಖ್ಯಾತರಾಗ್ತಕ್ಕಂಥದ್ದು ವೃಷಭ ರಾಶಿಯವರು ಬರುತ್ತೆ. ಅದು ಮ್ಯಾಕ್ಸಿಮಮ್. ಅದರಲ್ಲೂ ಈ ಮಂತು ವಿಶೇಷವಾಗಿರ್ತಕ್ಕಂಥ ಕಾರ್ಯಗಳಾಗುತ್ತೆ. ಸರ್ಕಾರಿ ಕೆಲಸಗಳಲ್ಲಿ ಲಾಭವನ್ನು ಸಿಗ್ತಕ್ಕಂಥರುತ್ತೆ. ಹೊಸದಾಗಿ ಕೆಲಸ ಮಾಡ್ತಕ್ಕಂಥವ್ರು ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳು ಸಿಗುತ್ತೆ. ಟ್ರಾನ್ಸ್ಫರ್ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು ಇದೆ. ಮ್ಯಾಕ್ಸಿಮಮ್ ಏನಾದರೂ ಕೆಲಸದಲ್ಲಿ ಟ್ರಾನ್ಸ್ಫರ್ ಮಾಡ್ಕೋಬೇಕಾ ಅಥವಾ ನಾನು ಬೇರೆ ಕಡೆ ಸ್ಥಳಾಂತರ ಮಾಡ್ಕೋಬೇಕು, ಫೆಬ್ರವರಿ ತಿಂಗಳಾಗಿದ್ರೆ ಆ ಪ್ರವೃತ್ತಿಗಳು ಮಾರ್ಚಲ್ಲಿ ಎಲ್ಲ ಪ್ರಾರಂಭವಾಗೋದ್ರಿಂದ ನೀವು ಆ ಒಂದು ಕಾರ್ಯಗಳಲ್ಲಿ ತಲ್ಲೀನತೆಯನ್ನಾದರೂ ತಗೋಬಹುದಾಗುತ್ತೆ. ವೃಷಭ ರಾಶಿಯವರಿಗೆ ಒಂದು ಹಿನ್ನಡೆ ಮದುವೆ ಮಾತುಕತೆಗಳಲ್ಲಿ, ಅಂದರೆ ಮದುವೆ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಇರ್ತದೆ. ತಾವು ಅಧಿಕವಾಗಿರ್ತಕ್ಕಂಥ ಡಿಸೈರನ್ನು ಇಟ್ಕೊಂಡು ಸ್ವಲ್ಪ ಹಿನ್ನಡೆ ಫೆಬ್ರವರಿ ತಿಂಗಳು ವೃಷಭ ರಾಶಿಯವರಿಗೆ ಇದೊಂದಾಗ್ತದೆ. ನೋಡಿ, ಧನಾಧಿಪತಿ ಆಗಿರ್ತಕ್ಕಂಥದ್ದು ಪಂಚಮಾಧಿಪತಿ ಆಗಿರ್ತಕ್ಕಂಥದ್ದು ದಶಮ ಸ್ಥಾನದಲ್ಲಿದ್ದಾನೆ. ಅದ್ಭುತವಾಗಿರ್ತಕ್ಕಂಥ ಹಣ ಬರ್ತದೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ. ಹೆಸರು ಕೀರ್ತಿ ಪ್ರತಿಷ್ಠೆ ಮೆಲಗಿ ನಿಮಗೆ ವೃಷಭ ರಾಶಿಯವರಿದ್ದರೆ ಅದ್ಭುತವಾಗಿರ್ತಕ್ಕಂಥ ಹಣಕಾಸಿನ ವಹಿವಾಟುಗಳು ಚೆನ್ನಾಗುತ್ತೆ. ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬರ್ತದೆ. ಆ ಪ್ರಯತ್ನವನ್ನಾದರೂ ಮಾಡ್ತಕ್ಕಂಥದ್ದು ಇರುತ್ತೆ. ಫೆಬ್ರವರಿ ತಿಂಗಳು ಅದ್ಭುತವಾಗಿರ್ತಕ್ಕಂಥ ವೃಷಭ ರಾಶಿಯವರಿಗೆ ರಾಜಯೋಗದ ಕಾಲ. ಲಾಭದಲ್ಲಿ ಶನಿ ಇದ್ದಾನೆ. ಆ ಲಾಭದಲ್ಲಿ ಶನಿ ನೋಡಿ, ಲಗ್ನ ತೃತೀಯಾತ್ ಭಾವವನ್ನು ಶನಿ ನೋಡ್ತಾನೆ. ಅಂದರೆ ವೃಷಭ ರಾಶಿಯವನ್ನೇ ಶನಿಯನ್ನು ನೋಡೋದ್ರಿಂದ ಖಂಡಿತವಾಗಿ ನಾನು ಹೇಳ್ತಾ ಇದ್ದೇನೆ, ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚಿನ ವಿನಿಯೋಗ, ಅಹಮ್ಮನ ದೂರ ಮಾಡಿ. ಜಸ್ಟ್ ಸೇವಕರ ಥರ ಕೆಲಸ ಮಾಡಿ ನೋಡಿ. ಸೇವಕರ ಥರ ಯಾವ ರೀತಿ ನೀವು ಬೆನ್ ಟು ಹರ್ತ್, ಅಷ್ಟು ನಿಮ್ಮ ಒಂದು ಅಹಮ್ಮನ್ನು ಕಡಿಮೆ ಮಾಡಿಕೊಂಡ್ರೆ ಅದ್ಭುತವಾಗಿರ್ತಕ್ಕಂಥ ಫಲವನ್ನು ವೃಷಭ ರಾಶಿಯವರಿಗೆ ತಿಂಗಳು ಅನುಭವಿಸ್ತೀರ. ಬೆಳಗ್ಗೆ ಗುರು ವಕ್ರನಾಗಿದ್ದರೂ ಧನಸ್ಥಾನದಲ್ಲಿದ್ದಾನೆ. ನಿಧಾನ ಮಂದಗತಿಯಲ್ಲಾಗ್ತದೆ. ಹಣಕಾಸು ವಹಿವಾಟುಗಳು ಸ್ವಲ್ಪ ಮಂದಗತಿಯಲ್ಲಾದರೂ ಕೂಡ ನಿಮಗೆ ಲಾಭ ಲಭ್ಯತೆ ಶತಾಸಿದ್ಧ. ಇನ್ನು ನೋಡಿ, ವೃಷಭ ರಾಶಿಯವರಿಗೆ 7-12 ಅಧಿಪತಿ ಆಗಿರ್ತಕ್ಕಂಥ ಕುಜ 9ರ ಸ್ಥಾನದಲ್ಲಿ ಸ್ಥಿತವಿದ್ದಾನೆ. ಪರವಾಗಿಲ್ಲ, 9ರ ಸ್ಥಾನ ಅದು ಉಚ್ಚ ಸ್ಥಾನದಲ್ಲಿರೋದ್ರಿಂದ ದಾಂಪತ್ಯದಲ್ಲಿ ಸಮಸ್ಯೆ ಬರೋದಿಲ್ಲ. ಬಟ್ ನಿಮ್ಮ ಏನು ವ್ಯಾವಹಾರಿಕವಾಗಿ ನೋಡೋದಾದರೆ ಬಿಸ್ನೆಸ್ಸಲ್ಲಿ ಇದ್ದೀರಿ ಗುರುಗಳೇ ವೃಷಭ ರಾಶಿ, ಸ್ವಲ್ಪ ಬಿಸ್ನೆಸ್ ಮಂದಗತಿಯಲ್ಲಿ ನಡೆಯುತ್ತೆ. ಅದು ಬಿಟ್ಟರೆ ಏನು ಸಮಸ್ಯೆ ಆಗೋದಿಲ್ಲ.
ಓವರಾಲ್ ಆಗಿ ವೃಷಭ ರಾಶಿಯವ್ರು ನೋಡೋದಾದ್ರೆ ನೋಡಿ, ಚತುರ್ಥಾಧಿಪತಿ ದಶಮ ಸ್ಥಾನ, ವಿದ್ಯಾರ್ಥಿಗಳಿಗೆ ಎತ್ತಿದ ಕೈ, ಸಾಧನೆ ಮಾಡ್ತಕ್ಕಂಥ ಅವಕಾಶಗಳನ್ನು ವೃಷಭ ರಾಶಿಯವರಿಗೆ ಕೊಡ್ತದೆ. ಸಾಧ್ಯವಾದಷ್ಟು ಈ ಕಾಲವನ್ನು ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ. ಯಾರ್ಯಾರು ವೃಷಭ ರಾಶಿಯಲ್ಲಿದ್ದೀರೋ ನೀವು ಶಿವನ ಆರಾಧನೆಯನ್ನು ಮಾಡಿ. ನೀವು ಕೂಡ ಶಿವನ ಆರಾಧನೆ ಅತ್ಯವಶ್ಯಕವಾಗಿ, ಹಾಗೆ ದುರ್ಗಾರಾಧನೆಯನ್ನು ಮಾಡ್ತಕ್ಕಂಥದ್ದು ಅವಶ್ಯ. ನೀವು ಸ್ನಾನ ಮಾಡ್ತಕ್ಕಂಥ ನೀರಿಗೆ ಕೇವಲ ಒಂದು ಶುದ್ಧ ಹಸುವಿನ ಮೊಸರನ್ನು ಹಾಕ್ಕೊಂಡು ಸ್ನಾನ ಮಾಡಿ. ಸ್ವಲ್ಪ ಒಂದು ಸ್ಪೂನಷ್ಟು ಮೊಸರು, ಮ್ಯಾಕ್ಸಿಮಮ್ ವೆರಿ ಗುಡ್. ಅಂದರೆ ನಿಮ್ಮ ದಶಮ ಸ್ಥಾನ ಆಕ್ಟಿವೇಟ್ ಆಗಿಬಿಡ್ತದೆ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ದ್ರಾಂ ಧ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಈ ಮಂತ್ರವನ್ನು ಪ್ರತಿ ದಿವಸ ಮಿನಿಮಮ್ 21 ಬಾರಿ ಪೂರ್ವಾಭಿಮುಖವಾಗಿ ಕೂತ ಹೇಳಿ. ವೃಷಭ ರಾಶಿಯವರಿಗೆ ರಾಜಕೀಯ ಭವಿಷ್ಯ, ಹೆಸರು ಕೀರ್ತಿ ಪ್ರತಿಷ್ಠೆ, ಕೆಲಸದಲ್ಲಿ ಮೇಲುಗೈ, ಇವೆಲ್ಲ ವಿಚಾರದಲ್ಲೂ ಲಾಭ ಸಿಗ್ತದೆ. ಬಟ್ ಒನ್ ಥಿಂಗ್, ವೃಷಭ ರಾಶಿಯವರಿಗೆ ದಾಂಪತ್ಯದ ಸುಖ ಕಷ್ಟ, ಇದೊಂದು ನೋಡ್ಕೋಬೇಕಾಗುತ್ತೆ. ದಾಂಪತ್ಯದಲ್ಲಿ ಸ್ವಲ್ಪ ನಿಮ್ಮ ಅಹಮ್ಮಿಂದ ಸ್ವಲ್ಪ ಮಟ್ಟಿಗೆ ನಾನು ಏನಾದರೂ ಸಮಸ್ಯೆ ಇತ್ತು ಒಂದು ಹಾಕ್ತಿದ್ದೀವಿ ಅಂತಕ್ಕಂಥ ಹಂತದಲ್ಲಿ ಅದು ಸ್ವಲ್ಪ ಕೈ ಬಿಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಮನಸ್ಥಿತಿ ವಿಕೋಪದಲ್ಲಿ ಸಂಗಾತಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇದ್ದಾಗ ಇದು ಮನಸ್ಥಿತಿ ಅವರು ಒಪ್ಕೊಳ್ಳೋದಿಲ್ಲ, ಹಠಾತ್ ಸ್ವಭಾವ ಮಾಡ್ತಕ್ಕಂಥದ್ದೇ ಇರ್ತದೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು. ವ್ಯಾಪಾರ ವಹಿವಾಟುಗಳು ಮತ್ತು ಈ ವೈವಾಹಿಕ ಜೀವನ ಇದು ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ತರುತ್ತೆ. ಅಫ್ಕೋರ್ಸ್ ವೃಷಭ ರಾಶಿಯವರಿನ ಕೆಲಸದ ವಿಚಾರ ಆಗಿರ್ಬೋದು, ಇನ್ನು ನಿಮ್ಮ ರಾಜಕೀಯ ಭವಿಷ್ಯವಾಗಿರ್ಬೋದು, ಇನ್ನಿತರ ಯಾವುದೇ ಕೆಲಸಗಳಲ್ಲೂ ಕೂಡ ರಾಜಯೋಗದ ತತ್ವ ಇದ್ದೇ ಇರ್ತದೆ. ಮಸ್ಟ್ ಅಂಡ್ ಶುಡ್ ವೃಷಭ ರಾಶಿಯವ್ರಿಗೂ ಕೂಡ ವೃಷಭ ರಾಶಿಯವರನ್ನು ತಗೊಂಡಾಗ ಇದು ಅದ್ಭುತವಾಗಿರ್ತಕ್ಕಂಥ ತಿಂಗಳಾಗ್ತದೆ. ನೀವು ಯಾವುದೇ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ಸಾಧ್ಯತೆಗಳಿರ್ತದೆ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಕೂಡ ನೀವು ಕೂಡ ವಿಶೇಷವಾಗಿ ಸುಬ್ರಹ್ಮಣ್ಯನ ಆರಾಧನೆ, ಸುಬ್ರಹ್ಮಣ್ಯನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಅಡೆತಡೆಗಳು ದೂರ ಆಗ್ತಕ್ಕಂಥದ್ದು ಇರ್ತದೆ. ಸ್ವಲ್ಪ ತೊಗರಿ ಬೇಳೆಯನ್ನು ಆಗಿಂದಾಗೆ ದಾನ ಮಾಡಿ. ಮಂಗಳವಾರಗಳಂದು ವೃಷಭ ರಾಶಿಯವರು ದಾನ ಮಾಡಿ. ಅನೇಕ ರೀತಿಯಾದಂಥ ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದು ಇರ್ತದೆ. ಇಷ್ಟು ಈ ತಿಂಗಳ ಮೇಷ ವೃಷಭ ರಾಶಿಯವರ ಫಲಾನುಫಲಗಳು. ಖಂಡಿತವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಇನ್ನಷ್ಟು ನಮ್ಮ ವಿಡಿಯೋಸ್ನ ಇಂಪ್ರೂವ್ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು. ಓಂ ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮಸ್ಪತಯೇ ನಮಃ. ಓಂ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ ನೋಡಿ, ಫೆಬ್ರವರಿ ತಿಂಗಳ ಮಿಥುನ ಹಾಗೆ ಕಟಕ ರಾಶಿಯವರ ಮಾಸದ ಭವಿಷ್ಯ ಹೇಗಿರುತ್ತೆ, ಯಾವೆಲ್ಲ ಒಂದು ವಿಚಾರಗಳಲ್ಲಿ ಮಿಥುನ ರಾಶಿಯವರು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ, ಹಾಗೆ ಕಟಕ ರಾಶಿಯವರು ಯಾವೆಲ್ಲ ಸಂಕಷ್ಟಗಳಿಂದ ಪಾರಾಗಬೇಕಾಗುತ್ತೆ. ಮಿಥುನ ಕಟಕ ಇವೆರಡರ ಒಂದು ರಾಶಿಗಳ ಫೆಬ್ರವರಿ ತಿಂಗಳ ಮಾಸದ ಭವಿಷ್ಯದಲ್ಲಿ ಯಾವ ಬದಲಾವಣೆಗಳು ಬರ್ತದ, ಮಿಥುನ ರಾಶಿಯವರಿಗೆ ಏನಾದರೂ ಬದಲಾವಣೆಗಳ ಅವಕಾಶಗಳು ನಿರ್ಮಾಣವಾಗ್ತದ, ಅಥವಾ ತನ್ನ ಅಹಮ್ಮಿಂದ ಅವಕಾಶಗಳಿಂದ ವಂಚಿತರಾಗ್ತಾರಾ? ಇದು ಬಹಳ ಮುಖ್ಯವಾಗಿ ಮಿಥುನ ರಾಶಿಯವರು ನೋಡಲೇಬೇಕಾಗಿರ್ತಕ್ಕಂಥ ವಿಡಿಯೋ. ಡೋಂಟ್ ಕ್ರಾಸ್ ದ ಲಿಮಿಟ್. ಇಂಪಾರ್ಟೆಂಟಾಗಿ ಹೇಳಬೇಕಾದ್ರೆ, ಮಿಥುನ ರಾಶಿಯವರು ನಿಮ್ಮ ಲಿಮಿಟನ್ನು ಕ್ರಾಸ್ ಮಾಡಬೇಡಿ. ಯಾಕೆ, ಹೇಗೆ, ಯಾವ ವಿಚಾರ ಎಲ್ಲ ಕೂಲಂಕುಷವಾಗಿ ನಿಮಗೆ ತಿಳಿಸ್ತೇನೆ. ಒಂದು ತಿಳ್ಕೊಳ್ಳಿ, ಖಂಡಿತ ಒಂದು, ನಾವು ಅಟ್ಲೀಸ್ಟ್ ಮನುಜರಾಗಿರ್ತಕ್ಕಂಥವ್ರು, ವಿ ಆರ್ ಆಲ್ ಪೀಪಲ್. ಒಬ್ಬರನ್ನ ಬ್ಲೇಮ್ ಮಾಡ್ತಕ್ಕಂಥದ್ದನ್ನು ಬಿಡಬೇಕು. ಹಾಗೆ ಒಬ್ಬರಿಗೊಬ್ಬರು ಗೌರವವನ್ನು ಕೊಡ್ತಕ್ಕಂಥದ್ದನ್ನು ಕಲ್ತ್ಕೋಬೇಕು. ಯಾವುದೇ ವಿಚಾರ, ನಾನು ಯೂಶ್ವಲಿ ಈ ಯಾವುದೇ ರಾಶಿಗಳ ಬಗ್ಗೆ ಹೇಳ್ತಾ ಇಲ್ಲ. ಯಾವಾಗ ನಾವು ಇದನ್ನು ಕಲಿತಾ ಬರ್ತೀವೋ ಮ್ಯಾಕ್ಸಿಮಮ್ ಆವಾಗ ಆ ಮನುಜ ಕುಲಕ್ಕೆ, ಮನುಜ ತತ್ವಕ್ಕೆ ಒಂದು ಬೆಲೆ ಸಿಗ್ತದೆ. ಅದನ್ನು ಬಿಡಿ, ಅದು ಆಧ್ಯಾತ್ಮಿಕ ವಿಚಾರಗಳಾಯಿತು. ಅಫ್ಕೋರ್ಸ್ ನಾವು ಅಸ್ಟ್ರಾಲಜಿಕಲ್ ಸೊಲ್ಯೂಷನ್ ಕೊಡ್ತಾ ಇರ್ತಕ್ಕಂಥ ವಿಚಾರ. ಈ ಮಿಥುನ ರಾಶಿ ಬುಧನ ಅಧಿಪತ್ಯ ಇರತಕ್ಕಂಥ ರಾಶಿ.
ಮಿಥುನ ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು 5ನೇ ತಾರೀಕು ಫೆಬ್ರವರಿ ಬುಧನ ಪ್ರವೇಶ ಕುಂಭರಾಶಿಗೆ, ಕುಂಭರಾಶಿ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ನಿಮ್ಮ ರಾಶಿ ಅಧಿಪತಿ 9ರಲ್ಲಿದ್ದಾಗ 9 ಬದಲಾವಣೆಯ ಸಮಯ. 1 ಮತ್ತು 4ರ ಅಧಿಪತಿಯಾಗಿರ್ತಕ್ಕಂಥ ಬುಧ ನಾವು ಮುಖ್ಯವಾಗಿ ಹೇಳಬೇಕಾದ್ರೆ ನಿಮ್ಮ ಬದಲಾವಣೆ ಸನ್ನಿಹಿತ, ಇದು ಮ್ಯಾಕ್ಸಿಮಮ್. ಜೊತೆಗೆ ನಿಮ್ಮ ನಿರ್ಧಾರನೂ ಕೂಡ ಅಷ್ಟೇ ಅಚಲ. ಇದು ಬರೆದಿಟ್ಕೊಳ್ಳಿ. ಮಿಥುನ ರಾಶಿಯವರು ಯಾರಿದ್ದೀರೋ, ಖಂಡಿತವಾಗಿ ನೀವು ಕೇವಲ ಅನ್ಬ್ಯಾಲೆನ್ಸಿಂಗ್ ಆಗಿದ್ದಲ್ಲಿ ಖಂಡಿತ ನಿಮ್ಮ ಪೊಟೆನ್ಷಿಯಾಲಿಟಿ ಅಷ್ಟು ಉತ್ತಮತೆ ಇರೋದಿಲ್ಲ. ಅರ್ಥಾತ್ ಏನು, ಈ ತಿಂಗಳ ನಿರ್ಧಾರ ನಿಮ್ಮ ಭವಿಷ್ಯವನ್ನು ನಿರ್ಣಯವನ್ನು ಮಾಡ್ತಕ್ಕಂಥದ್ದು ಇರ್ತದೆ. ಹೇಗೆ ನೋಡಿ, 9ರ ಸ್ಥಾನದಲ್ಲಿ ರಾಹು, ಅದೇ 9ರ ಸ್ಥಾನದಲ್ಲಿ ಬುಧ, ಅದೇ 9ರ ಸ್ಥಾನದಲ್ಲಿ ಶುಕ್ರ. ಇವೆಲ್ಲವನ್ನು ನೋಡಿ, 9ರ ಸ್ಥಾನ ಪದಚ್ಯುತಿ ಅಂತ ಕೂಡ ಕರೆದ್ವಿ. ಕೆಲಸದಲ್ಲೂ ಕೂಡ ಸ್ವಲ್ಪ ಫ್ಲಕ್ಚುಯೇಟ್ ಇರ್ತಕ್ಕಂಥದ್ದು ಇರುತ್ತೆ, ಅಥವಾ ಕೆಲಸ ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡ್ತೀರ. ಬಟ್ ಒನ್ ಥಿಂಗ್, ಸರಿಯಾದಂಥ ನಿರ್ಧಾರ ನಿಮ್ಮನ್ನು ಸೇವ್ ಮಾಡುತ್ತೆ, ಮ್ಯಾಕ್ಸಿಮಮ್ ನಿಮ್ಮನ್ನು ಸೇವ್ ಮಾಡುತ್ತೆ. ಯಾಕೆಂದರೆ ಮಿಥುನ ರಾಶಿ ಫ್ಲಕ್ಚುಯೇಟಿಂಗ್ ಕ್ಯಾರೆಕ್ಟರ್ಸ್, ಅಫ್ಕೋರ್ಸ್ ಇಟ್ಸ್ ಎ ಡ್ಯುಯಲ್ ಕ್ಯಾರೆಕ್ಟರ್. ಏನು ಮಾಡೋದು, ಏನು ಬಿಡೋದು, ಆ ಕಡೆ ಹೋಗೋದು ಈ ಕಡೆ ಹೋಗೋದು ಅಂತಕ್ಕಂಥ ಮನೋಭಾವತೆ ನಿಮ್ಮಲ್ಲಿ ಜಾಸ್ತಿ ಇರ್ತದೆ. ಬಿಕಾಸ್ ಆಫ್ ಡ್ಯುಯಲ್ ಕ್ಯಾರೆಕ್ಟರ್, ದ್ವಿಸ್ವಭಾವ ರಾಶಿ ಆಗಿರೋದ್ರಿಂದ. ಲಗ್ನದಲ್ಲಿ ಗುರುವಿದ್ದಾನೆ, ಗುರು ರೆಟ್ರೋ. ಅದಕ್ಕೆ ಹೇಳಿದ್ದು, ನಾನು ಪ್ರತಿ ಸತಿ ಹೇಳ್ತಾ ಇದ್ದೀನಿ, ಇಟ್ಸ್ ಎನ್ ಆತ್ಮಾವಲೋಕದ ಕಾಲ. ನಿಮಗೆ ಗುಡ್ ಆರ್ ಬ್ಯಾಡ್ ಥಿಂಗನ್ನು ತಿಳ್ಕೊಳ್ತಕ್ಕಂಥದ್ದು ಇರುತ್ತೆ. ನೋಡಿ, ಮಿಥುನ ರಾಶಿಯವರು ನೋಡಿ, ಒಂದು ವಿಚಾರದಲ್ಲಿ ನೋಡೋದಾದರೆ, ಒಂದು ಇಂಟರಾಕ್ಷನ್ಸ್ ವಿತ್ ಕಮ್ಯುನಿಕೇಷನ್ಸಲ್ಲಿ ಬ್ಯೂಟಿಫುಲ್ ಆಗಿದ್ದರೂ ಕೂಡ ತಮ್ಮ ಸಂಗಾತಿಯೊಟ್ಟಿಗಿನ ಬಾಂಧವ್ಯತೆ ಸ್ವಲ್ಪ ಕಡಿಮೆ ಇರ್ತದೆ. ಮಿಥುನ ರಾಶಿ ಸಪ್ತಮಾಧಿಪತಿ ಲಗ್ನ, ನೀವೇ ಹೇಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ನಿಮ್ಮ ಹತ್ರ ಪ್ರೀತಿಸ್ತಕ್ಕಂಥವ್ರು ಬಂದವರು ಕೂಡ ಯು ಮಸ್ಟ್ ಬಿ ರೆಫ್ಯೂಸ್. ಆ ಒಂದು ತಲ್ಲೀನತೆ, ಆ ಒಂದು ರಾಶಿಯ ತತ್ವ ಹಾಗೆ ಇರ್ತದೆ. ಹಾಗಾಗಿ ಮಿಥುನ ರಾಶಿ ಫೆಬ್ರವರಿ ತಿಂಗಳ ನಾವು ಮಾಸ ಭವಿಷ್ಯವನ್ನು ಸರಿಯಾಗಿ ಅನಲೈಸ್ ಮಾಡಿ ನೋಡಬೇಕಾಗ್ತದೆ. ಬಟ್ ಶನಿ ದಶಮ ಸ್ಥಾನದಲ್ಲಿದ್ದಾನೆ. ಬಟ್ ಸೂರ್ಯ 9ರಕ್ಕೆ ಬರ್ತದೆ, ತೃತೀಯಾಧಿಪತಿ. ಹಾಗೆ 1 ಮತ್ತು 4ರ ಅಧಿಪತಿ 9ರಕ್ಕೆ ಬರ್ತದೆ, 5 ಮತ್ತು 12ರ ಅಧಿಪತಿ 9ರಕ್ಕೆ ಬರುತ್ತೆ. ಇವೆಲ್ಲ ವಿಚಾರವನ್ನು ನೋಡಿದಾಗ ನೋಡಿ, ಪಂಚಮಾಧಿಪತಿ 9ರ ಸ್ಥಾನ, ಹಾಗೆ 7 ಮತ್ತು 10ರ ಅಧಿಪತಿ ಲಗ್ನ ಸ್ಥಾನ, ಹಾಗೆ 10 ಮತ್ತು 11ರ 8 ಮತ್ತು 9ರ ಅಧಿಪತಿ ಆಗಿರ್ತಕ್ಕಂಥದ್ದು ದಶಮ ಸ್ಥಾನ. ನೋಡಿ, ಮಿಥುನ ರಾಶಿಯವರಿಗೆ ಮಿಶ್ರ ಫಲಗಳನ್ನು ಈ ಫೆಬ್ರವರಿ ತಿಂಗಳು ಕೊಡ್ತದೆ. ನೋಡಿ, ತೃತೀಯಾಧಿಪತಿ ಆಗಿರ್ತಕ್ಕಂಥ ಸೂರ್ಯ 9ರಲ್ಲಿದ್ದಾನೆ. 9ರಲ್ಲಿ ಈಗ ಪ್ರಸ್ತುತ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಅಷ್ಟಮ ಸ್ಥಾನ ಅಡೆತಡೆ, ಮಾತುಗಳಲ್ಲಿ ಅಪಜಯವನ್ನು ತರ್ತಕ್ಕಂಥದ್ದು, ಡಿಬೇಟಿಂಗ್ ನೇಚರ್ ಬರ್ತಕ್ಕಂಥದ್ದು ಆಲ್ರೆಡಿ ಇದೆ ನಿಮ್ಮಲ್ಲಿ. ಬರೀ ಡಿಬೇಟಿಂಗ್ ನೇಚರು, ಆತಂಕದ ವಾತಾವರಣ ಇರತಕ್ಕಂಥ ಸಂದರ್ಭಗಳು ಮಿಥುನ ರಾಶಿಯವರಿಗೆ ಲಭ್ಯತೆ ಇರ್ತದೆ, ಹೌದಲ್ವೋ? ಹಾಗಾಗಿ ಮಿಥುನ ರಾಶಿಯವರ ಭವಿಷ್ಯ ಫೆಬ್ರವರಿ ತಿಂಗಳು ಏನಾದರೂ ಒಂದು ಬದಲಾವಣೆ ತರುತ್ತೆ. ಅಫ್ಕೋರ್ಸ್ ಇಸ್ ದ ಬದಲಾವಣೆ. ಈ ಬದಲಾವಣೆಗೆ ಸಕಾರಾತ್ಮಕವಾಗಿ ಮಿಥುನ ರಾಶಿಯವರು ಸಹಕಾರವನ್ನು ಮಾಡಿದ್ದಲ್ಲಿ ಅವರ ಲೈಫ್ ಸ್ಟ್ಯಾಗ್ನೆನ್ಸಿ ಸಿಕ್ಬಿಡುತ್ತೆ. ಅಫ್ಕೋರ್ಸ್ ಇದು ಬದಲಾವಣೆಯ ಕಾಲ. ಮಿಥುನ ರಾಶಿಯವರಿಗೆ ಬರೆದಿಟ್ಕೊಳ್ಳಿ. ಈ ಬದಲಾವಣೆ ನೋಡಿ, ಮನೆ ಚತುರ್ಥಾಧಿಪತಿ ಆಗಿರ್ತಕ್ಕಂಥದ್ದು ಬುಧನಾಗಿರೋದ್ರಿಂದ 9ರ ಸ್ಥಾನ ಜಸ್ಟ್ ಇಲ್ಲಿ ತಾಯಿಯ ಸ್ಥಾನದಿಂದ ಬದಲಾವಣೆ, ಮಾತೃಭೂಮಿಯಿಂದ ಬದಲಾವಣೆ. ಅರ್ಥಾತ್ ನೋಡಿ, ವಿದೇಶ ಪ್ರಯಾಣಗಳು ಎಕ್ಸೆಟ್ರಾ 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 ನಾವು ಹೇಳ್ಬೋದು. 9 ನಿಮಗೆ ಭಾಗ್ಯಸ್ಥಾನವಾದರೂ ಸಹಿತ 9ರ ಸ್ಥಾನ ಪದಚ್ಯುತಿ, ಬದಲಾವಣೆ. ಕೆಲಸದಲ್ಲಾದರೂ ಬದಲಾವಣೆ ಆಗ್ಬೋದು. 6ರ ಅಧಿಪತಿ ಆಗಿರ್ತಕ್ಕಂಥದ್ದು ಅಷ್ಟಮದಲ್ಲಿದ್ದಾನೆ, ನೋಡಬೇಕಾಗುತ್ತೆ. ನೋಡಿ, ಇಲ್ಲಿ ಏನಾಗ್ತದೆ, ಚೇಂಜ್ ಆಫ್ ಜಾಬ್ ಮಾಡ್ಕೊಳ್ತಕ್ಕಂಥವ್ರು ಇದ್ದೀರಾ, ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಆಲೋಚನೆ ಮಾಡಿ ಬದಲಾವಣೆಯನ್ನು ತಗೋಬೇಕಾಗುತ್ತೆ. ಎಂಡಿಂಗ್ ಆಫ್ ಮಂತ್ ಚೇಂಜ್ ಆಫ್ ಜಾಬ್ ಮಾಡ್ಕೋಬೋದು. ಅಫ್ಕೋರ್ಸ್ ಅದರ ವಿಚಾರಕ್ಕೆ ಬರ್ತೀನಿ ನಾನು.
ಯಾರ್ಯಾರು ಮಿಥುನ ರಾಶಿ ಹಣಕಾಸು ವಹಿವಾಟುಗಳು ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮತೆ ಇರೋದಿಲ್ಲ. ಒಂದು ತಿಳ್ಕೊಳ್ಳಿ, ಮಿಥುನ ರಾಶಿಯವರು ಡಿಪೆಂಡೆನ್ಸಿ ಇಸ್ ಗುಡ್. ಆದಷ್ಟು ಸೆವರಲ್ ಡಿಪೆಂಡೆನ್ಸಿ ಈಸ್ ನಾಟ್ ಅಟ್ ಆಲ್ ಗುಡ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸೆವರಲ್ ಡಿಪೆಂಡೆನ್ಸಿ 9ರ ಸ್ಥಾನದಲ್ಲಿ ಗ್ರಹಗಳಿದ್ದಾಗ, ಚತುರ್ಥಾಧಿಪತಿ 9ರ ಸ್ಥಾನ, ಮನೆ ಮೇಲೆ ಡಿಪೆಂಡೆನ್ಸಿ ಇದ್ದೀರಾ, ಕುಟುಂಬದ ಮೇಲೆ ಡಿಪೆಂಡೆನ್ಸಿ ಇದ್ದೀರಾ, ಸ್ನೇಹಿತರ ಮೇಲೆ ಡಿಪೆಂಡೆನ್ಸಿ ಇದ್ದೀರಾ. ಈ ಡಿಪೆಂಡೆನ್ಸಿಯನ್ನು ತಪ್ಪಿಸಿ ನೀವು. ಅಂದರೆ ಅರ್ಥಾತ್ ಒಂದು ಕಡೆ ನಿಮ್ಮ ಪ್ರೀತಿ ಪಾತ್ರರೊಟ್ಟಿಗಾಗಿರ್ಬೋದು, ನಿಮ್ಮ ಸಂಗಾತಿ ಒಟ್ಟಿಗಾಗಿರ್ಬೋದು, ಆ ಒಂದು ಭಾವನೆಗಳನ್ನು ಸರಿಯಾಗಿ ವ್ಯಕ್ತವನ್ನು ಪಡಿಸ್ತಕ್ಕಂಥದ್ದನ್ನು ಮಾಡಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಅದು ನಿಮಗೆ ಒಂದು ಪೊಟೆನ್ಷಿಯಾಲಿಟಿ ಕೊಡುತ್ತೆ, ಅಲ್ಲಿ ಭಾಗ್ಯ ಬರ್ತದೆ. ಪಂಚಮಾಧಿಪತಿ 9 ನಿಮ್ಮ ಪ್ರೀತಿ ಪಾತ್ರರೊಟ್ಟಿಗೆ ಉತ್ತಮ ಬಾಂಧವ್ಯತೆ ನಿಮ್ಮನ್ನು ಸೇವ್ ಮಾಡ್ತದೆ. ಅಸಡ್ಡೆಯತನವನ್ನು ಮಾಡಿದ್ರೆ ನಿಮ್ಮ ಪ್ರೀತಿಯಲ್ಲೂ ಕೂಡ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಬರ್ತದೆ. ಇದು ಸತ್ಯ. ಮಿಥುನ ರಾಶಿ ತಿಂಗಳ ಭವಿಷ್ಯವನ್ನು ಯಾರ್ಯಾರು ಸರಿಯಾಗಿ ವೀಕ್ಷಣೆಯನ್ನು ಮಾಡ್ತಾ ಇದ್ದೀರೋ ಖಂಡಿತವಾಗಿ ಇದನ್ನು ಬರೆದಿಟ್ಕೊಳ್ಳಿ. ವ್ಯಾಪಾರ ವಹಿವಾಟುಗಳು ಅಷ್ಟು ಉತ್ತಮತೆ ಇರೋದಿಲ್ಲ. ಹಣಕಾಸಿನ ವ್ಯವಸ್ಥೆಗಳು ಕೂಡ ಒಂದು ಸರಿ ಚೆನ್ನಾಗಿರ್ತದೆ, ಒಂದು ಸರಿ ಸಮಸ್ಯೆ ಬರ್ತದೆ. ಫೆಬ್ರವರಿ ತಿಂಗಳು ಅಧಿಕಾರದ ವಿಚಾರದಲ್ಲಿ 6ರ ಅಧಿಪತಿ ಅಷ್ಟಮ ಸ್ಥಾನ, ಕೆಲಸದಲ್ಲಿ ಒತ್ತಡ ಕಿರಿಕಿರಿ ಇರ್ತಕ್ಕಂಥದ್ದು ಇದ್ದೇ ಇರ್ತದೆ. ಬಟ್ ಆರೋಗ್ಯ ಸ್ವಲ್ಪ ಸುಧಾರಿಸ್ತದೆ. ಮಿಥುನ ರಾಶಿ ಆರೋಗ್ಯದಲ್ಲಿ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಇರ್ತದೆ. ಮಿಥುನ ರಾಶಿ ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗ, ವಿದ್ಯಾರ್ಥಿಗಳಿಗೆ 9 ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥದ್ದು ಅತಿ ಮುಖ್ಯವಾಗಿ. ಸ್ವಲ್ಪ ಲೇಸಿನೆಸ್ ಕಾಡುತ್ತೆ. ಬಟ್ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ದಿ ಬೆಸ್ಟ್ ಟೈಮ್, ಖಂಡಿತ ತುಂಬ ಬೆಸ್ಟ್ ಟೈಮ್ ಆಗ್ತದೆ. ಯಾರು ಮಿಥುನ ರಾಶಿ ವಿದ್ಯಾರ್ಥಿಗಳಾಗಿದ್ದೀರೋ ಸಾಧ್ಯವಾದಷ್ಟು ಕಾನ್ಸಂಟ್ರೇಷನ್ ಮಾಡಿದ್ರೆ ಖಂಡಿತವಾಗಿ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಸ್ಕೋರ್ ತಗೊಳ್ತೀರಿ. ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು, ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಶುಭ ಫಲ ಪ್ರಾಪ್ತಿ. ಇನ್ನು ಮದುವೆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಉತ್ತಮತೆ ಇರೋದು ಕಷ್ಟ, ಹಿನ್ನಡೆ ಆಗ್ತಕ್ಕಂಥದ್ದು ಇರ್ತದೆ ಮದುವೆ ವಿಚಾರದಲ್ಲಿ. ಹಾಗೆ ಸಂಗಾತಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು, ವೈವಾಹಿಕ ಜೀವನದಲ್ಲಿ ಒಂದರಷ್ಟು ದೂರ ಹೋಗ್ತಕ್ಕಂಥದ್ದು, ಮನೆಯಿಂದ ಬೇರೆ ಕಡೆ ಹೋಗ್ತಕ್ಕಂಥದ್ದು, ಸ್ವಲ್ಪ ವೈವಾಹಿಕ ಜೀವನ ಸ್ವಲ್ಪ ಸಪರೇಷನ್ ಅಂದರೆ ಮನಸ್ತಾಪಗಳಿಂದ ಸ್ವಲ್ಪ ದೂರ ಇರತಕ್ಕಂಥ ಸನ್ನಿವೇಶ ತೋರಿಸ್ತದೆ. ಮಿಥುನ ರಾಶಿಯವರಿಗೆ ಏಕೈಕವಾಗಿ ಶನಿ ಗ್ರಹ ಇರ್ತಕ್ಕಂಥದ್ದು ದಶಮ ಸ್ಥಾನದಲ್ಲಿ ಕೂತು 12ರ ಸ್ಥಾನದ ವೀಕ್ಷಣೆಯನ್ನು ಮಾಡ್ತದೆ. ಅಹಮನ್ನು ಕಡಿಮೆ ಮಾಡ್ಕೋಬೇಕು. ಇಂಪಾರ್ಟೆಂಟ್ ಆಗಿ ಅಧಿಕಾರ ಇನ್ನೇನು ಸಿಕ್ತು ಅಂದಾಗ ಅಲ್ಲಿ ನಷ್ಟವಾಗ್ತಕ್ಕಂಥದ್ದು ಇರ್ತದೆ. ಇನ್ನೇನು ಅಧಿಕಾರ ಸಿಕ್ತು ಅಂದಾಗ ಅದರ ವಿಚಾರದಲ್ಲಿ ಸರಿಯಾಗಿ ನೋಡ್ಕೋಬೇಕು. ನೋಡಿ, ಅದೇ ಶನಿಯ ದೃಷ್ಟಿ ಕೂಡ ದಶಮ ಸ್ಥಾನದಲ್ಲಿ ಇರ್ತದೆ. ಅಂದರೆ ಅರ್ಥಾತ್ ಸಪ್ತಮ ಸ್ಥಾನ, ನಿಮ್ಮ ಲಗ್ನದಿಂದ ಸಪ್ತಮ ಸ್ಥಾನಕ್ಕೆ ಬೀಳ್ತದೆ. ದಾಂಪತ್ಯದ ವಿಚಾರದಲ್ಲಿ ಜಾಗರೂಕತೆ, ಹಾಗೆ 9ರ ಸ್ಥಾನಕ್ಕೆ ನಿರ್ಧಾರಗಳು, ಇವೆಲ್ಲವನ್ನು ಕನ್ಸಲ್ಟಾಟಿವ್ ಒಂದು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ಮಿಥುನ ರಾಶಿಯವರಿಗೆ ಮಿಶ್ರ ಫಲಗಳಿರ್ತದೆ. ಆದರೆ ಒಂದು ತಿಳ್ಕೊಳ್ಳಿ, ಯಾರು ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಸೂರ್ಯಗ್ರಹಣ 17ನೇ ತಾರೀಕು ಆದ ಮೇಲೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ನೀವು ಅಥವಾ ಬೇರೆಯವರು ನಂಬಿಕೆ ದ್ರೋಹವನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಇದರಲ್ಲಿ ಖಂಡಿತವಾಗಿ ನಡೆಯುತ್ತೆ. ಅಥವಾ ನೀವಾದರೂ ಮಾಡ್ಬೋದು, ಯಾಕೆಂದರೆ 9ರ ಸ್ಥಾನದಲ್ಲಿದ್ದಾನೆ ಬುಧ, ಅಥವಾ ಬೇರೆಯವರಾದರೂ ಮಾಡ್ಬೋದು ನಿಮಗೆ. ಹಾಗೆ ಇನ್ನೂ ಒಂದು ಮುಖ್ಯವಾಗಿ ಹೇಳ್ತಕ್ಕಂಥ ವಿಚಾರದಲ್ಲಿ ನೋಡೋದಾದರೆ, ಗ್ರಹಣವಾದ ನಂತರ ಎದುರಿಸ್ತಾ ಇದ್ದೀನಿ ಅನ್ಕೋಬೇಡಿ, ಬಿ ಪ್ರಿಪರೇಷನ್. ಗ್ರಹಣವಾದ ನಂತರದಲ್ಲಿ ಮನೆಯವರು ಕೂಡ ನಿಮ್ಮೊಟ್ಟಿಗೆ ದೂರ ಆಗ್ಬೋದು. ಹಾಗೆ ಮನೆಯವರೇ ನಿಮಗೆ ಮೋಸವನ್ನು ಮಾಡಬಹುದು. ಇದು ಶತಸಿದ್ಧ. ಎಲ್ಲ ಆಶ್ವಾಸನೆ ಮನೆಯವರು ಕೊಟ್ಟು ನಿಮಗೆ ಕೈ ಬಿಟ್ಟುಬಿಡ್ತಾರೆ. ಮ್ಯಾಕ್ಸಿಮಮ್ ಇಟ್ ಹ್ಯಾಪನ್ಸ್. ಹಾಗಾಗಿ ನೀವು ಅದಕ್ಕೆ ನಾನು ಮಿಥುನ ರಾಶಿಯವ್ರಿಗೆ ಹೇಳ್ತಾ ಇರ್ತಕ್ಕಂಥದ್ದು, ಬದಲಾವಣೆ ಈಸ್ ಮೋರ್ ಇಂಪಾರ್ಟೆಂಟ್. ನಿಮ್ಮಲ್ಲಿನ ಬದಲಾವಣೆ, ಅಫ್ಕೋರ್ಸ್ ನಿಮ್ಮ ಫ್ಲಕ್ಚುಯೇಟಿಂಗ್ ಮೈಂಡ್ ಆಗಿರ್ಬೋದು,
ಯಾವುದೇ ವಿಚಾರ ಆಗಿರ್ಬೋದು. ಬಟ್ ಟೇಕ್ ದ ಒನ್ ಡಿಸಿಷನ್ ಫಾರ್ ಗೋಯಿಂಗ್. ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಅನ್ಬ್ಯಾಲೆನ್ಸಿಂಗ್ ನಿಮಗೆ ಜೀವನ ಕ್ರಿಯೇಟ್ ಮಾಡೋಕ್ಕಾಗೋದಿಲ್ಲ. ನೋ ನೋ ವೇ ನೋ ವೇ. ಬುದ್ಧಿ ಬ್ಯೂಟಿಫುಲ್ ಆಗಿರುತ್ತೆ, ಬ್ಯೂಟಿಫುಲ್ ಬುದ್ಧಿ. ಬಟ್ ಆಪ್ಷನ್ಸ್ ತಗೊಳ್ತಕ್ಕಂಥದ್ದು ಕಡಿಮೆ. ಅಂದರೆ ಅರ್ಥಾತ್ ಯಾವಾಗಲೂ ಸೂರ್ಯನೊಟ್ಟಿಗೆ ಬುಧ ಇದ್ದೇ ಇರ್ತಾನೆ. ಸೂರ್ಯನೊಟ್ಟಿಗೆ ಹಿಂದೆ ಮುಂದೆ ಹೋಗ್ತದೆ. ಫಾರ್ ಟೇಕ್ ಎ ಒನ್ ಮ್ಯಾನ್ ಟು ಕನ್ಸಿಡರ್. ಅಫ್ಕೋರ್ಸ್ ನಿಮ್ಮ ಜೀವನ ಖಂಡಿತವಾಗಿ ಒಂದು ಸುಖಮಯವಾಗಿರ್ತಕ್ಕಂಥ ಒಂದು ಸಾಕ್ತಕ್ಕಂಥದ್ದು ಇರ್ತದೆ. ಹಾಗಾಗಿ ಮಿಥುನ ರಾಶಿಯವರು ಸಾಧ್ಯವಾದಷ್ಟು ಕೂಡ ಶಿವನ ಆರಾಧನೆ ಅತ್ಯಗತ್ಯವಾಗಿ ಶುಭವನ್ನು ತರುತ್ತೆ. ಹಾಗೆ ದುರ್ಗಾ ಆರಾಧನೆ ಕೂಡ ಸಹಿತ. ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ತಕ್ಕಂಥ ಕೆಲಸವನ್ನು ಮಾಡಿ, ದುರ್ಗಾ ಹಾಗೆ ಅಷ್ಟೋತ್ತರಗಳನ್ನು ಪಠಿಸಿ. ಹಾಗೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಯಾರ ವಿದ್ಯಾರ್ಥಿಗಳಾಗಿರ್ಬೋದು, ಬಿಸ್ನೆಸ್ ಕ್ಷೇತ್ರ ಫಲದಲ್ಲಾಗಿರ್ಬೋದು, ಯಾವುದೇ ಸಮಸ್ಯೆಗಳು ಬರದಾಗಿರಲಿ ಅಂತ ಶಿವನಿಗೆ ಆಗಿಂದಾಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಅಥವಾ ಜಲಾಭಿಷೇಕವನ್ನಾದರೂ ಮಾಡಿ ಓಂ ನಮಃ ಶಿವಾಯ ಶಿವಾಯ ಓಂ ಈ ಥರದ ಮಂತ್ರಗಳನ್ನು ಪಠಿಸ್ತಾ ಬನ್ನಿ. ಅಫ್ಕೋರ್ಸ್ ಫೆಬ್ರವರಿ ತಿಂಗಳು ನಿಮಗೆ ಒಂದು ರೀತಿಯಾದಂಥ ಬದಲಾವಣೆಗೆ ಅವಕಾಶಗಳನ್ನು ಕೊಡುತ್ತೆ, ಮ್ಯಾಕ್ಸಿಮಮ್ ಶುಭವನ್ನು ಕೊಡುತ್ತೆ. ಹಾಗೆ ಕಟಕ ರಾಶಿಯವರ ಈ ಮಾಸ ಭವಿಷ್ಯ ಹೀಗಿರುತ್ತೆ ನೋಡಿ. ಕಟಕ ರಾಶಿಯವರಿಗೆ ನಾನು ಮೊದಲು ಸಜೆಸ್ಟ್ ಮಾಡ್ತಕ್ಕಂಥದ್ದು, 12ರ ಅಧಿಪತಿ ಕೂಡ ಅಷ್ಟಮ ಸ್ಥಾನಕ್ಕೆ ಹೋಗ್ತದೆ, ತೃತೀಯಾಧಿಪತಿ ಅಷ್ಟಮ ಸ್ಥಾನಕ್ಕೆ ಹೋಗುತ್ತೆ, ಹಾಗೆ 11ರ ಅಧಿಪತಿ ಅಷ್ಟಮ ಸ್ಥಾನಕ್ಕೆ ಬರ್ತದೆ, ಹಾಗೆ ಚತುರ್ಥಾಧಿಪತಿ ಅಷ್ಟಮ ಸ್ಥಾನಕ್ಕೆ ಬರ್ತದೆ, ಧನಾಧಿಪತಿ ಸಹಿತವಾಗಿ ಅಷ್ಟಮ ಸ್ಥಾನಕ್ಕೆ ಬರುತ್ತೆ. ರಾಹು ಇಸ್ ಇನ್ ಅಷ್ಟಮ ಸ್ಥಾನ ನೋಡ್ಕೊಳ್ಳಿ. ಬಟ್ ಕಟಕ ರಾಶಿಯವ್ರಿಗೆ ಈಸ್ ಅ ಡೇಂಜರಸ್ ಫೆಬ್ರವರಿ. ಡೇಂಜರಸ್ ಫೆಬ್ರವರಿ ಒಂದು ಹೇಗೆ ವಿಪರೀತವಾಗಿ ಸಮಸ್ಯೆಗಳು ಬರಬಹುದು, ವಿಪರೀತವಾಗಿ ಧನ ವೃದ್ಧಿ ಆಗ್ಬೋದು. ದ ಮಿಸ್ ಈಸ್ ಅ ವೆರಿ ಡಿಫಿಕಲ್ಟ್ ಟು ಗೋ ಅನಲೈಸ್. ತುಂಬ ಅನಲೈಸ್ ಮಾಡೋದು ಕಷ್ಟ. ಅಷ್ಟಮ ಸ್ಥಾನದಲ್ಲಿ ರಾಹು, ಅಷ್ಟಮ ಸ್ಥಾನದಲ್ಲಿ ಬುಧ, ಅಷ್ಟಮ ಸ್ಥಾನದಲ್ಲಿ ಶುಕ್ರ, ಅಷ್ಟಮ ಸ್ಥಾನದಲ್ಲಿ ಸೂರ್ಯ, ಇವರೆಲ್ಲವನ್ನು ನೋಡ್ತೀವಿ. ಶುಕ್ರ ಅಷ್ಟಮ ಸ್ಥಾನ ಅಫ್ಕೋರ್ಸ್ 12 ಮನಿ, ಅದೊಂದು ಕಾರಕತ್ವವನ್ನು ಕೊಡುತ್ತೆ. ಏಕೆಂದರೆ ಅಸುರಾಧಿಪತಿ ದುಸ್ಥಾನಗಳಲ್ಲಿ ವಿಪರೀತವಾಗಿ ಹಣವನ್ನು ಕೊಡುತ್ತೆ. ಆದರೆ ಬೇರೆ ಗ್ರಹಗಳಾಗಲ್ಲ. ಸ್ವಲ್ಪ ಮಟ್ಟಿಗೆ ನೋಡಿ, 3 12ರ ಅಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಅಣ್ಣ ತಮ್ಮಂದರ ವಿಚಾರಗಳಲ್ಲಿ, ಸಹೋದರಗಳ ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯ, ಒಡೆದಾಟಗಳು, ಸಮಸ್ಯೆಗಳು, ಇದ್ದಕ್ಕಿದ್ದ ಹಾಗೆ ಸಮಸ್ಯೆಗಳು, ಮನೆಯ ನೆರೆಹೊರೆ ಅಥವಾ ಅಕ್ಕಪಕ್ಕ ಹೊಲದವರು, ತೋಟ ಗೀಟ ಮತ್ತೊಂದು, ಅಥವಾ ಮನೆಯವರ ಅಣ್ಣ ತಮ್ಮಂದರ ಸಮಸ್ಯೆಗಳು, ಸಹೋದರ ಸಹೋದರಿಯ ಸಮಸ್ಯೆಗಳು. ಕಟಕ ರಾಶಿಯವರು ಇದನ್ನು ಸರಿಯಾಗಿ ಅನಲೈಸ್ ಮಾಡ್ಕೋಬೇಕು. ಯು ಮಸ್ಟ್ ಸ್ಟಾಪ್ ದಿಸ್. ಇದನ್ನು ಸ್ವಲ್ಪ ಮಟ್ಟಿಗೆ ಸ್ಟಾಪ್ ಮಾಡ್ಕೊಳ್ಳಿ. ಈ ಥರದ ಸಮಸ್ಯೆಗಳಿದ್ದಾಗ ನೀವು ಖಂಡಿತವಾಗಿ ಅದನ್ನು ಎಲಸ್ಟೈಸ್ ಮಾಡಬೇಡಿ. ಯಾರು ನಮ್ಮ ವಿಡಿಯೋಸ್ನ ನೋಡ್ತಾ ಇದ್ದೀರೋ, ಖಂಡಿತವಾಗಿ ಇದು ಇನ್ಫಾರ್ಮೇಟಿವ್ ಆಗಿರ್ತಕ್ಕಂಥ ಅಸ್ಟ್ರಾಲಜಿ. ನಮ್ಮಲ್ಲಿ ಯಾವುದೇ ಥರದ ಸಮಸ್ಯೆಗಳನ್ನು ಹೀಗೆ ಹೋಗ್ತದೆ ಅನ್ನೋದಕ್ಕಂಥದ್ದಿಲ್ಲ. ಇಟ್ಸ್ ಜಸ್ಟ್ ಆನ್ ಓನ್ಲಿ ಎಜುಕೇಟೆಡ್ ಅಸ್ಟ್ರಾಲಜಿ ಕೊಡ್ತಾ ಇದ್ದೇನೆ. ಹಣಕಾಸಿನ ವಿಚಾರದಲ್ಲೂ ಅಷ್ಟೇ ಒಮ್ಮೆ ಅಧಿಕವಾಗಿ ಬರಬಹುದು, ಹಾಗೆ ಅಧಿಕವಾಗಿ ಸಂಕಷ್ಟಗಳು ಬರಬಹುದು. ಬಿ ಕೇರ್ಫುಲ್. ಫ್ಯಾಮಿಲಿಯ ವಿಚಾರದಲ್ಲೂ ಅಷ್ಟೇ ಅತಿಯಾದಂಥ ಪ್ರೀತಿ ಅಥವಾ ನಿಮ್ಮ ಒಂದು ಏನಾದರೂ ಹಣಕಾಸಿನ ವಿಚಾರದಲ್ಲೂ ಕೂಡ ಏರುಪೇರಾಗಿ ಅಲ್ಲೂ ಮನೆಯ ವಿಚಾರದಲ್ಲೂ ಕುಟುಂಬದ ವಿಚಾರದಲ್ಲೂ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು ಇರ್ತದೆ. ಎದುರಿಸ್ತಾ ಇದ್ದೀನಿ ಅನ್ಕೋಬೇಡಿ. ಕಟಕ ರಾಶಿಯವ್ರಿಗೆ ಸ್ವಲ್ಪ ಜಾಗರೂಕತೆಯ ಮುನ್ನೆಚ್ಚರಿ, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ನಿಮಗೊಂದು ಸಂದೇಶವನ್ನು ನಾನು ಕೊಡ್ತಾ ಇದ್ದೇನೆ. ಈ ಸಂದೇಶವನ್ನು ಫಾಲೋ ಅಪ್ ಮಾಡ್ತಾ ಇದ್ದರೆ ಕಟಕ ರಾಶಿಯವ್ರಿಗೆ ಶುಭ ಆಗೋದು ಕಡಾಖಂಡಿತ. ನೋಡಿ, ಸಪ್ತಮದಲ್ಲಿ ಕುಜನಿದ್ದಾನೆ, ಅಸ್ತಂಗತನಾಗಿದ್ದಾನೆ. ಇಲ್ಲಿ ದಾಂಪತ್ಯದಲ್ಲಿ ಸಮಸ್ಯೆಗಳು, ಹಾಗೆ ಎದುರಾಳಿಗಳಿಂದ ಸಮಸ್ಯೆಗಳು. ಅದು ಯಾಕೆ? ಯೋಗಾಧಿಪತಿ ಆಗಿರ್ತಕ್ಕಂಥದ್ದು 5 ಮತ್ತು 10ರ ಅಧಿಪತಿ ನಿಮಗೆ ರಾಜಯೋಗ ಪ್ರೊಟೆಕ್ಷನ್ ಕೊಟ್ಟರೂ ಸಹಿತ, ಲಗ್ನವನ್ನು ವೀಕ್ಷಣೆ ಕುಜ ಮಾಡಿದ್ರೂ ಸಹಿತ ಅಸ್ತಂಗತದಿಂದ ಸ್ವಲ್ಪ ಅಷ್ಟು ಪವರ್ಫುಲ್ ಕಡಿಮೆ ಇರ್ತಕ್ಕಂಥದ್ದು ಇರ್ತದೆ. ಕುಜನೊಬ್ಬನೇ ನಿಮ್ಮನ್ನು ಸೇವ್ ಮಾಡ್ತಕ್ಕಂಥದ್ದು. ಸುಬ್ರಹ್ಮಣ್ಯನ ಆರಾಧನೆ ಅತಿ ಅವಶ್ಯಕವಾಗಿ ಮಾಡಬೇಕಾಗ್ತದೆ. ಹಾಗೆ 9ರ ಸ್ಥಾನದಲ್ಲಿ ಶನಿ ಇದ್ದಾನೆ, ಭಾಗ್ಯಸ್ಥಾನದಲ್ಲಿ ಶನಿ. 11ರ ಸ್ಥಾನದ ಲಗ್ನವನ್ನು ನೋಡೋದ್ರಿಂದ ಶನಿ ಪರಮಾತ್ಮ ಸ್ವಲ್ಪ ನಿಮಗೆ ಸ್ವಲ್ಪ ಶುಭವನ್ನು ತರತಕ್ಕಂಥಿರುತ್ತೆ. ಇನ್ಯಾವುದೇ ಗ್ರಹಗಳು ಶುಭವನ್ನು ಕೊಡೋದಿಲ್ಲ. ಚತುರ್ಥಾಧಿಪತಿ ಅಷ್ಟಮ ಸ್ಥಾನ ವಿದ್ಯಾರ್ಥಿಗಳಿಗೆ ಉತ್ತಮವಿಲ್ಲ.
ಮನೆ ನಿರ್ಮಾಣ ಮಾಡಬೇಕಾ, ಮನೆ ನಿರ್ಮಾಣ ಮಾಡ್ತಕ್ಕಂಥದ್ದು ಹಾಗೂ ಏನಾದರೂ ವಾಹನ ಖರೀದಿ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಅದು ಓಕೆ, ನೋ ಪ್ರಾಬ್ಲಮ್. ಬಟ್ ಸಾಲ ಮಾಡ್ಕೊಂಡು ತರಬೇಡಿ. ಇಟ್ಸ್ ಎ ವೆರಿ ಡೇಂಜರಸ್. 6ರ ಅಧಿಪತಿ 12ರಲ್ಲಿದ್ದಾನೆ. ಅತಿ ಸಾಲ ಸ್ವಲ್ಪ ಸಮಸ್ಯೆಯನ್ನು ಮಾಡಿಬಿಡ್ತದೆ. ಬೆಂಗಳಿಗೆ 2ರ ಅಧಿಪತಿ ಆಗಿರ್ತಕ್ಕಂಥದ್ದು ಅಷ್ಟಮ ಸ್ಥಾನದಲ್ಲಿದ್ದಾನೆ. ಬಂದರೆ ಬಂತು, ಹೋದರೆ ಹೋಯ್ತು. ಹಾಗೆ ಸಪ್ತಮಾಧಿಪತಿ 9ರ ಸ್ಥಾನ, ಮಾಡರೇಟ್ ಆಗಿರ್ತಕ್ಕಂಥ ಜೀವನ, ವೈವಾಹಿಕ ಜೀವನ, ವ್ಯಾಪಾರ. ಹಾಗಾಗಿ ಕಟಕ ರಾಶಿಯವರು ಎಚ್ಚರಿಕೆಯ ಕಾಲವನ್ನು ವಹಿಸಬೇಕಾಗುತ್ತೆ. ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಅನ್ಯತಃ ಜಾಬಲ್ಲಿ ಕಿರಿಕಿರಿ ಮಾಡ್ಕೋಬೇಡಿ. 6ರ ಅಧಿಪತಿ 12, ಅತಿಯಾದಂಥ ಆರೋಗ್ಯದಲ್ಲಿ, ವಿಶೇಷವಾಗಿ ಆರೋಗ್ಯದಲ್ಲಿ ಸಮಸ್ಯೆ ಮಾಡ್ಕೊಳ್ಳೋದು ಬೇಡ. ಯಾರು, ನಾನು ಒಂದು ಕಟಕ ರಾಶಿಯವರಿಗೆ ತಿಳಿಸ್ತಕ್ಕಂಥದ್ದು, ಯಾರು ರಿಸರ್ಚಲ್ಲಿದ್ದೀರೋ, ಯಾರು ಕೂಡ ಈ ಭೂಮಿಯ ವಿಚಾರದಲ್ಲಿ ಇದ್ದೀರೋ, ಅಂದರೆ ಅರ್ಥಾತ್ ಭೂಮಿಯ ವಿಚಾರ ಅಂದರೆ ನೀವು ಹೇಗೆ ಹೇಳಬೇಕು ಅಂದರೆ, ಯೂಶ್ವಲಿ ನೀವು ಕ್ರಯ ವಿಕ್ರಯ ಆ ಥರದ ಬಂಡವಾಳವಿಲ್ಲದಲೇ ಜಸ್ಟ್ ಭೂಮಿ ವಿಚಾರ ಕನ್ಸ್ಟ್ರಕ್ಷನ್ಸಲ್ಲಿದ್ದೀರೋ, ಕನ್ಸ್ಟ್ರಕ್ಟಿವ್ ಪೀಪಲ್ ಆಗಿದ್ದೀರೋ, ಅವ್ರಿಗೆ ಮಾತ್ರ ಎತ್ತಿದ ಕೈ. ಮ್ಯಾಕ್ಸಿಮಮ್ ವ್ಯವಸಾಯಸ್ಥರಿಗೆ ಅಂದರೆ ಕೃಷಿಕರಿಗೂ ಕೂಡ ಅಷ್ಟಮ ಸ್ಥಾನ ನಿಮಗೆ ನಿಗೂಢವಾಗಿ ದುಡ್ಡನ್ನು ತಂದುಕೊಟ್ಬಿಡುತ್ತೆ, ವ್ಯವಸಾಯದಲ್ಲಿ ಅಭಿವೃದ್ಧಿಯನ್ನು ತರುತ್ತೆ. ಭೂಮಿಯ ವಿಚಾರದಲ್ಲಿ ಒಂದಷ್ಟು ಲಾಭಗಳು ಕಟಕ ರಾಶಿಯವರಿಗೆ ನಡೀತಕ್ಕಂಥದ್ದು ಇರ್ತದೆ. ಇದ್ದಕ್ಕಿದ್ದಾಗೆ ಧನಾಗಮ, ವಿಪರೀತವಾಗಿ ಒಬ್ಬೊಬ್ಬರಿಗೆ ಇದ್ದಕ್ಕಿದ್ದಾಗೆ ಧನಾಗಮ, 12 ಪರಧನ ಅಂತ ಕರೆದ್ವಿ. ಇದು ಅಷ್ಟಮ ಸ್ಥಾನದಲ್ಲಿರೋದ್ರಿಂದ. ಆದರೆ ಒಂದು ವಿಚಾರ ತಿಳ್ಕೊಳ್ಳಿ, ಗ್ರಹಣವಾದ ನಂತರ ಸ್ವಲ್ಪ ಜಾಗರೂಕತೆ. ಕುಟುಂಬದೊಟ್ಟಿಗೆ ವ್ಯಾಜ್ಯಗಳಾಗ್ತಕ್ಕಂಥಿರುತ್ತೆ. ಹಾಗೆ ತಂದೆಯೊಟ್ಟಿಗಿನ ಮನಸ್ತಾಪಗಳು ಜಾಸ್ತಿ ಆಗ್ತಕ್ಕಂಥಿರ್ತದೆ. 17ನೇ ತಾರೀಕಾದ ನಂತರ ಗ್ರಹಣ ಸಂಭವ ಆದ ನಂತರ ನೋಡಿ, ಯಾಕೆಂದರೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಸೂರ್ಯನ ಬಲ ಕಡಿಮೆ ಆಯಿತು, ಹಣಕಾಸಿನಲ್ಲಿ ತೊಂದರೆ ಜಾಸ್ತಿ ಆಗ್ತದೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸ್ಕೋಬೇಕಾಗುತ್ತೆ. ಮಸ್ಟ್ ಆ್ಯಂಡ್ ಶುಡ್ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಈ ತಿಂಗಳು ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅತಿ ಮುಖ್ಯ. ಶಿವನ ದೇವಸ್ಥಾನ, ಆಗಿಂದಾಗೆ ಜಲಾಭಿಷೇಕ, ಗೋಧಿಯ ಪಾಯಸವನ್ನು ಅಂತಕ್ಕಂಥದ್ದು ಅವಶ್ಯಕವಾಗಿ ಮಾಡಿ. ಶಿವನ ಅಷ್ಟೋತ್ತರ ಅಥವಾ ರುದ್ರ ಚಮಕಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅವಶ್ಯಕ. ಯಾಕೆಂದರೆ ವಿಭಿನ್ನವಾಗಿರ್ತಕ್ಕಂಥ ತಿಂಗಳಾಗ್ತದೆ. ಗುರುಗಳೇ ನೀವೇನು ಹೇಳಿದ್ರು, ನನಗೆ ಇದ್ದಕ್ಕಿದ್ದಾಗೆ ದುಡ್ಡು ಬಂತು. ಅಫ್ಕೋರ್ಸ್ ಸತ್ಯ, ಮ್ಯಾಕ್ಸಿಮಮ್ ನಡೀತಕ್ಕಂಥದ್ದಿರುತ್ತೆ. ಸ್ವಲ್ಪ ಮಟ್ಟಿಗೆ ನನ್ನ ಅನಿಸ್ ಪ್ರಕಾರ ನಿಗೂಢ ಕಾರ್ಯದಲ್ಲಿ ಅಪಜಯವಿರ್ತಕ್ಕಂಥದ್ದು ಇರ್ತದೆ. ಏನಾದರೂ ಒಂದು ಸಮಸ್ಯೆಗಳು ಬರುತ್ತೆ. ಆರೋಗ್ಯದಲ್ಲೂ ಅಷ್ಟೇ, ಬಿ ಕೇರ್ಫುಲ್. ಆರೋಗ್ಯದಲ್ಲೂ ಕೂಡ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಅತಿ ಮುಖ್ಯ. ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ದುಡುಕಿನ ನಿರ್ಧಾರಗಳನ್ನು ಈ ತಿಂಗಳು ತಗೋಬೇಡಿ. ಜಸ್ಟ್ ವೆಯ್ಟ್ ಫಾರ್ ಸಮ್ ಟೈಮ್. ಹತ್ತಿರದಲ್ಲೇ ಶುಭವನ್ನು ತರ್ತಕ್ಕಂಥದ್ರಿಂದ ಆತುರದ ಮನೋಬುದ್ಧಿಯನ್ನು ಕಡಿಮೆ ಮಾಡಿಕೊಳ್ಳಿ. ಹಾಗೆ ಯಾರ್ಯಾರು ಈ ಸಂತಾನ ಅಪೇಕ್ಷೆಯಲ್ಲಿ ಕ್ಯಾರಿ ಮಾಡ್ತಕ್ಕಂಥವ್ರು ಇದ್ದೀರೋ, ಸ್ವಲ್ಪ ಜಾಗರೂಕತೆ ಇರ್ತಕ್ಕಂಥದ್ದು ಅವಶ್ಯಕವಾಗ್ತದೆ. ಅದನ್ನು ಸರಿಯಾಗಿ ಅನಾಲಿಸಿಸ್ ಜಾತಕವನ್ನು ನೋಡಿಕೊಂಡು ಅದಕ್ಕೆ ಸರಿಯಾದಂಥ ಪರಿಹಾರಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಮುಖ್ಯ. ಹಾಗೆ ಮದುವೆ ವಿಚಾರಗಳಲ್ಲಿ ಸ್ವಲ್ಪ ಉತ್ತಮತೆಯನ್ನು ಕಂಡು ಬರ್ತಕ್ಕಂಥದ್ದು ಇನ್ನೇನು, ಯಾಕಂದ್ರೆ ಸ್ವಲ್ಪ ನಿಧಾನ ಮಂದಗತಿ ಆಗ್ತಕ್ಕಂಥ ಸಾಧ್ಯತೆಗಳು ಬರ್ತದೆ. ಎಲ್ಲ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಇರ್ತಕ್ಕಂಥದ್ದು. ಹಾಗೆ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ತ್ರಯಂಬಕ ಮಂತ್ರವನ್ನು ಪಠಿಸಿ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋಂ ವೃಕ್ಷಿ ಯಮಾಮೃತಾತ್. ಈ ಮಂತ್ರವನ್ನು ಪ್ರತಿ ದಿವಸ ಕನಿಷ್ಠ ಪಕ್ಷ 21 ಬಾರಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿ. ಅಟ್ಲೀಸ್ಟ್ ಫೆಬ್ರವರಿ ತಿಂಗಳು ನಿಮಗೆ ಸಮಸ್ಯೆಗೆ ತಕ್ಕ ಪರಿಹಾರ ಸಿಗತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು. ಓಂ ಸರ್ವವ್ಯಾಪ್ತ ಗುಣಾತೀತ ನಿರ್ವಿಕಾರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ನೋಡಿ, ಈ ಫೆಬ್ರವರಿ ತಿಂಗಳ ಮಾಸದ ಭವಿಷ್ಯಕ್ಕೆ ಸ್ವಾಗತ ಮತ್ತು ಸುಸ್ವಾಗತ. ಅದರಲ್ಲೂ ವಿಶೇಷವಾಗಿ ಸಿಂಹರಾಶಿ ಹಾಗೆ ಕನ್ಯಾ ರಾಶಿಯವರೆಗೆ ಯಾವೆಲ್ಲ ಒಂದು ಫೆಬ್ರವರಿ ತಿಂಗಳು ಏನೆಲ್ಲ ಒಂದು ಕೆಲಸಗಳಲ್ಲಿ ಹಾಗೆ ಯಾವ ಒಂದು ಕಾರ್ಯಗಳಲ್ಲಿ ಜಯವನ್ನು ಕೊಡುತ್ತೆ, ಯಾವ ವಿಚಾರದಲ್ಲಿ ಸಾವು ಸರಿಯಾಗಿ ಒಂದು ಮಾರ್ಗದರ್ಶನವನ್ನು ತಗೋಬೇಕಾಗುತ್ತೆ, ಖಂಡಿತವಾಗಿ ನಿಮಗೆ ಇನ್ಫಾರ್ಮೇಟಿವ್ ಆಗಿರ್ತಕ್ಕಂಥ ಅಸ್ಟ್ರಾಲಜಿ ನಾನು ಕೊಡ್ತಾ ಇದ್ದೇನೆ. ಹೇಗಿರ್ತದೆ ಫೆಬ್ರವರಿ ತಿಂಗಳು ಸಿಂಹರಾಶಿ ಹಾಗೆ ಕನ್ಯಾ ರಾಶಿಯವರಿಗೆ ಯಾವೆಲ್ಲ ಫಲಗಳು ಸಿಗುತ್ತೆ, ಸಿಂಹರಾಶಿಯವರು ಎದುರಿಸ್ತಕ್ಕಂಥ ಸಮಸ್ಯೆಗಳಾದರೂ ಏನು,
ಕನ್ಯಾ ರಾಶಿಯವರಿಗೆ ಯಾವ ಒಂದು ಶತ್ರು ದಮನವಾಗ್ತಕ್ಕಂಥದ್ದು ಇರ್ತದೆ, ಯಾವ ವಿಚಾರದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಇರ್ತದೆ, ಇವೆಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಕೂಲಂಕುಷವಾಗಿ ಇಡ್ತಾ ಇದ್ದೇನೆ. ಮೊದಲು ಸಿಂಹರಾಶಿಯವರಿಗೆ ಯಾವೆಲ್ಲ ಫಲಗಳು ಸಿಗುತ್ತೆ ಮುಖ್ಯವಾಗಿ ನೋಡ್ಕೋಬೇಕಾಗುತ್ತೆ. ಸಿಂಹರಾಶಿಯಲ್ಲೇ ಕೇತುವಿದ್ದಾನೆ. ಅದೇ ಸೂರ್ಯ, ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ ಮಕರ ರಾಶಿಯಲ್ಲಿ 6ರ ಸ್ಥಾನದಲ್ಲಿ ಕೂತಿದ್ದಾನೆ. 6ರ ಸ್ಥಾನ ಸೂರ್ಯನಿಗೆ, ಸೂರ್ಯ ಸಂಕ್ರಾಂತಿಯ ವಿಚಾರ ಅಂತ ಕರೆದಿವಿ. ಸಂಕ್ರಮಣ ಮಕರ ರಾಶಿಯಲ್ಲಿ ನಡೀತಕ್ಕಂಥದ್ದು. ಅದು ಉಚ್ಚ ಕುಜನೊಟ್ಟಿಗಿದ್ದಾನೆ. ಇವಾಗ ಈ ಒಂದು ಸಂದರ್ಭವನ್ನು ನಾವು ನೋಡಿದಾಗ ಮುಖ್ಯವಾಗಿ ಇಲ್ಲಿ ಆರೋಗ್ಯದ ವಿಚಾರ ಅಂತ ನೋಡಿದ್ವಿ. ಸಿಂಹರಾಶಿಯವರು ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಂಡು ಬರ್ತಕ್ಕಂಥದ್ದು ಸಹಜ. ಹಾಗೆ ಸಿಂಹರಾಶಿಯವರಲ್ಲಿರ್ತಕ್ಕಂಥದ್ದು ಮದುವೆ ವಿಚಾರದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು ಅತಿ ಸಹಜ, ನೋಡ್ಕೋಬೇಕು. ಸಿಂಹರಾಶಿಯವರಿಗೆ ಇನ್ನೂ ಕೂಡ ಮದುವೆ ವಿಳಂಬವಾಗ್ತಕ್ಕಂಥದ್ದು ಇನ್ನೂ ಸರಿಸುಮಾರಾಗಿ ಖಂಡಿತವಾಗಿ ಇನ್ನೂ ಹತ್ತತ್ರ ನಿಮ್ಗೆ ಇನ್ನೂ ಕನಿಷ್ಠ ಪಕ್ಷ 1-2 ತಿಂಗಳು ನಿಧಾನವಿದೆ. ಮದುವೆ ವಿಚಾರಗಳು ಕೂಡ ಸ್ವಲ್ಪ ಮಟ್ಟಿಗೆ ಸಿಂಹರಾಶಿಯವರು ನಾನು ಹೇಳ್ತಕ್ಕಂಥ ಖಂಡಿತವಾಗಿ ಇದನ್ನು ಫಾಲೋಅಪ್ ಮಾಡಬೇಕು. ನೋಡಿ, ಅಷ್ಟಮದಲ್ಲಿ ಶನಿ ಇದ್ದಾನೆ, ಸಪ್ತಮದಲ್ಲಿ ಕೇಂದ್ರದಲ್ಲಿ ಗ್ರಹಗಳು ರಾಹು, ಹಾಗೆ ಬುಧ ಪಾದಾರ್ಪಣೆ ಮಾಡ್ತಕ್ಕಂಥದ್ದು, ಶುಕ್ರ ಪಾದಾರ್ಪಣೆಯನ್ನು ಮಾಡ್ತಕ್ಕಂಥದ್ದು. ಇವೆಲ್ಲ ಗ್ರಹಗಳು ಸಹಿತವಾಗಿ ಸಪ್ತಮದಲ್ಲಿ ಕೂತಿದ್ದಾವೆ. ಬುಧನೊಟ್ಟಿಗೆ ರಾಹು, ಬುಧನೊಟ್ಟಿಗೆ ಶುಕ್ರ. ಇಲ್ಲಿ ನೋಡಿ ದಾಂಪತ್ಯದ ವಿಚಾರ ಹಾಗೂ ನಿಮ್ಮ ಸಂಗಾತಿಯ ವಿಚಾರದಲ್ಲಿ ಹಾಗೂ ಬಿಸ್ನೆಸ್ ವಿಚಾರಗಳಲ್ಲಿ, ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಸ್ವಲ್ಪ ಅಪಜಯ ಅಂತ ನೋಡಿದ್ವಿ. ಇವೆಲ್ಲ ರಾಹೊಟ್ಟಿಗೆ ಶುಕ್ರ, ರಾಹೊಟ್ಟಿಗೆ ಬುಧ, ಇದು ಸ್ವಲ್ಪ ಮಟ್ಟಿಗೆ ನಿಮಗೆ ಸ್ವಲ್ಪ ಅತಿರೇಕಕ್ಕೆ ಹೋಗ್ತಕ್ಕಂಥದ್ದು ಇರ್ತದೆ ಎಲ್ಲ ವಿಚಾರಗಳು. ಶುಕ್ರ ಬುಧ ನೋಡಿದಾಗ ಲಕ್ಷ್ಮೀನಾರಾಯಣ ಯೋಗವಾಗ್ತದೆ. ಸ್ವಲ್ಪ ಯೋಗದ ಪರಿಣಾಮವಾಗಿ ಕೆಟ್ಟದ್ದು ನಿರ್ಮೂಲನೆ ಆಗ್ತಕ್ಕಂಥದ್ದು ನಾವು ನೋಡಿದ್ವಿ. ಬಟ್ ಸಿಂಹರಾಶಿ ವಿಚಾರದಲ್ಲಿ ನೋಡಿ, ಇಲ್ಲಿ ಯೋಗಾಧಿಪತಿ ಆಗಿರ್ತಕ್ಕಂಥ ಉಚ್ಚಸ್ಥಾನದಲ್ಲಿ ಕುಜನೊಟ್ಟಿಗೆ ಕೂತಿದ್ದಾನೆ. ಅಂದರೆ ಸೂರ್ಯ 6ರ ಸ್ಥಾನದ ಫಲ. 6ರ ಸ್ಥಾನದ ಫಲ ಅಂದರೆ ನಿಮಗೆ ನೋಡಿ ಆರೋಗ್ಯ ವಿಚಾರ ಬರ್ತದೆ, ಕೆಲಸದ ವಿಚಾರ ಬರ್ತದೆ, ಅದೇ ರೀತಿಯಾಗಿ ಸಾಲದ ವಿಚಾರ ಬರ್ತಕ್ಕಂಥದ್ದು ಇರ್ತದೆ. ಸಿಂಹರಾಶಿಯವರಿಗೆ ಬಾಧೆಗೊಳಗಾಗ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ. ಈವನ್ ನಿಮಗೆ ಸೂರ್ಯ ನೋಡಿ ಕುಂಭರಾಶಿಗೆ ಪ್ರವೇಶವನ್ನು ತಗೊಳ್ತಾನೆ. ಸೂರ್ಯ ಕುಂಭರಾಶಿಗೆ ಪ್ರವೇಶವನ್ನು ತಗೊಂಡಾಗಲೂ ಸಹಿತ ಅಲ್ಲಿ ಗ್ರಹಣ ಸಂಭವ ಇರತಕ್ಕಂಥದ್ದು ಇರ್ತದೆ. ಅಷ್ಟು ಉತ್ತಮತೆ ಇಲ್ಲ. ದಾಂಪತ್ಯ, ಮದುವೆ, ಎದುರಾಳಿ ವಿಚಾರದಲ್ಲಿ, ರಾಜಕೀಯ ಭವಿಷ್ಯದಲ್ಲಿ, ಸಾರ್ವಜನಿಕ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಮಸ್ಟ್ ಆ್ಯಂಡ್ ಶುಡ್ ಆಗ್ತದೆ. ಈ ವಿಚಾರ ಜಾಗರೂಕತೆಯಿಂದ ತಾವು ಫಾಲೋಅಪ್ ಮಾಡಬೇಕಾಗುತ್ತೆ ಸಿಂಹರಾಶಿಯವರು. ಅನ್ಯತಃ ದುಡುಕಿನ ಸ್ವಭಾವಗಳು ನಿಮ್ಮನ್ನು ಹಿನ್ನಡೆ ತರ್ತದೆ. ಯಾಕೆಂದರೆ ಲಗ್ನದಲ್ಲೇ ಕೇತು ಇದ್ದಾನೆ. ಆ ಕೇತು ನಿಮ್ಮನ್ನು ಸ್ವಲ್ಪ ಮಟ್ಟಿಗೆ ಸಮಸ್ಯೆಗೆ ಈಡು ಮಾಡ್ತಕ್ಕಂಥಿರುತ್ತೆ. ದಾಂಪತ್ಯದಲ್ಲಿ ಏಕಾಂಗಿ ವ್ಯಕ್ತಿತ್ವವನ್ನು ಮಾಡುತ್ತೆ. ನಾನು ಹೇಳಿದ್ದೆ ಡಿನಾಮಿನೇಟರ್, ನಾನು ಹೇಳಿದ್ದೆ ಸರಿ ಅಂತಕ್ಕಂಥ ವಾದ ಸ್ವಲ್ಪ ಮಟ್ಟಿಗೆ ನಿಮಗೆ ಹಿನ್ನಡೆ ತರ್ತದೆ. ಪರಸ್ತ್ರೀ ಪರಪುರುಷ ವ್ಯಾಮೋಹಗಳು ಸಿಂಹರಾಶಿಯವರಿಗಿದ್ದರೆ ಇದು ಕಡಾಖಂಡಿತವಾಗಿ ನಿಮಗೆ ಒಳ್ಳೆಯ ಕಾಲವಲ್ಲ. ಸಿಂಹರಾಶಿಯವರು ಬರೆದಿಟ್ಕೊಳ್ಳಿ, ಸ್ವಲ್ಪ ಜಾಗರೂಕತೆ ಇರಬೇಕಾಗ್ತದೆ. ಅಷ್ಟಮದಲ್ಲಿ ಶನಿ ಇದ್ದಾನೆ, ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗುತ್ತೆ. ಅದೇ ರೀತಿಯಾಗಿ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ನೋಡಿ ಈ ಗ್ರಹಣಕಾಲ ಸಂಭವನೀಯವಾದ್ದರಿಂದ ಸ್ವಲ್ಪ ಜಾಗರೂಕತೆ. ವ್ಯಾಪಾರ ವಹಿವಾಟುಗಳು ಸ್ವಲ್ಪ ಹಿನ್ನಡೆ ತರ್ತದೆ. ಹಾಗೆ ಸಂಗಾತಿಯ ವಿಚಾರದಲ್ಲಿ ಹಿನ್ನಡೆ ತರುತ್ತೆ, ದಾಂಪತ್ಯದ ವಿಚಾರದಲ್ಲಿ ಹಿನ್ನಡೆ ತರತಕ್ಕಂಥದ್ದು ಇರ್ತದೆ. ಸ್ವಲ್ಪ ಜಾಗರೂಕತೆ ಅತಿ ಅವಶ್ಯಕ. ಇದನ್ನು ಸ್ವಲ್ಪ ಸರಿಯಾಗಿ ಅನಲೈಸಿಸ್ ತಗೊಂಡ್ರೆ ಸಿಂಹರಾಶಿಯವರು ಇವೆಲ್ಲ ಸಮಸ್ಯೆಗಳಿಂದ ಒಂದು ಪರಿಹಾರ ಸಿಗ್ತದೆ. ಗುರು ವಕ್ರನಾಗಿ 11ರ ಸ್ಥಾನದಲ್ಲಿದ್ದಾನೆ. ಗುರು ಒಂದಷ್ಟು ಬಲ ಕೊಟ್ಟರೂ ಸಹಿತ ನಿಮಗೆ, ಯಾಕೆಂದರೆ ಗ್ರಹಗಳು ನಿಮ್ಮ ರಾಶಿಯಲ್ಲಿ ಕುಂಭರಾಶಿಯಲ್ಲೇ ಗ್ರಹಣ ಸಂಭವನೀಯ, ಅಲ್ಲಿ ಸೂರ್ಯ ಪ್ರೆಸೆಂಟೇಷನ್ ನೀವಿರ್ತಕ್ಕಂಥದ್ದು, ಅದು ಸೂರ್ಯನ ಒಂದು ಗ್ರಹಣ ಸಂಭವ ಆಗಿರೋದ್ರಿಂದ ಸಪ್ತಮದಲ್ಲಿ ನಡೆಯೋದ್ರಿಂದ ಸ್ವಲ್ಪ ಜಾಗರೂಕತೆ ಇರಬೇಕು. ಸಪ್ತಮ ಸ್ಥಾನ
ನೋಡಿ, ಯಾಕೆಂದರೆ ಅವಮಾನದ ಸ್ಥಾನ ಅಂತೂ ಕೂಡ ಕರೆದಿ ಸಪ್ತಮ ಸ್ಥಾನನ. ಆಯುಷ್ ಸ್ಥಾನ, ಆಯುಷ್ಯಗೆ ವ್ಯಯಭಾವ ಆಗಿರ್ತಕ್ಕಂಥದ್ದು ಸಪ್ತಮ ಸ್ಥಾನ. ಸ್ವಲ್ಪ ಜಾಗರೂಕತೆ. ಪ್ರತಿ ದಿವಸ ನೀವು ತ್ರಯಂಬಕ ಮಂತ್ರವನ್ನು ಹೇಳೋದು ಮರಿಬೇಡಿ. ಯಾರ್ಯಾರು ಸಿಂಹರಾಶಿಯವರಿದ್ದೀರೋ ಗ್ರಹಣ ಆದ ನಂತರದಲ್ಲಿ ಸಾಧ್ಯವಾದರೆ ಒಂದು ಮೃತ್ಯುಂಜಯ ಹೋಮ ಹವನಗಳನ್ನು ಮಾಡಿಸ್ತಕ್ಕಂಥದ್ದು ಮರಿಬೇಡಿ. ಇದು ಅವಶ್ಯಕ. ಇದು ಮಸ್ಟ್ ಆ್ಯಂಡ್ ಶುಡ್ ಮಾಡಿ. ಇಲ್ಲ ವಾದಲ್ಲಿ ಶಕ್ತರಾಗಿಲ್ತಕ್ಕಂಥ ಸಂದರ್ಭದಲ್ಲಾದರೆ ಅಟ್ಲೀಸ್ಟ್ ಪ್ರತಿ ದಿವಸ ತ್ರಯಂಬಕ ಮಂತ್ರವನ್ನು ಹೇಳ್ತಕ್ಕಂಥ ಕೆಲಸ, ಹಾಗೆ ಶಿವನಿಗೆ ಜಲಾಭಿಷೇಕವನ್ನು ಮಾಡ್ತಕ್ಕಂಥ ಕೆಲಸವನ್ನಾದರೂ ಮಾಡಿ. ನೋಡಿ, ಧನಾಧಿಪತಿ ಆಗಿರ್ತಕ್ಕಂಥದ್ದು ಸಪ್ತಮದಲ್ಲಿ ಕೂಡ ಇರ್ತದೆ. ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಾ ಇತ್ತು, ಬಿದೋಯ್ತು. ಲಾಭ ಚೆನ್ನಾಗಿ ಬರ್ತಾ ಇತ್ತು, ಬಿದೋಯ್ತು. ಇವೆಲ್ಲ ಸಂಭವನೀಯ. ತೃತೀಯ ಹಾಗೆ ದಶಮಾಧಿಪತಿ ಆಗಿರ್ತಕ್ಕಂಥದ್ದು ಸಹಿತವಾಗಿ ಸಪ್ತಮದಲ್ಲಿದ್ದಾನೆ, ಒಳ್ಳೆಯದೇ ಇದೆ. ಸಪ್ತಮ ಕೇಂದ್ರ ಭಾವ. ಪ್ರಯತ್ನ ಪಟ್ಟಿದ್ದು ಜಲ ಸಿಗ್ತಾಯಿತ್ತು, ಜಯ ಸಿಗ್ತಾಯಿತ್ತು, ಎಲ್ಲ ಸೂಪರ್ ಆಗಿತ್ತು. ಬಟ್ ಇದ್ದಕ್ಕಿದ್ದಾಗೆ ಸಮಸ್ಯೆಗಳು ಯಾಕೆ ಬಂತು? ಬಿಕಾಸ್ ರಾಹು ಗ್ರಸ್ತ, ಸೂರ್ಯಗ್ರಹಣ. ಕಂಪ್ಲೀಟಾಗಿ ರಾಹು ಸೂರ್ಯನನ್ನು ಆವರಿಸುತ್ತೆ. ಅಂದರೆ ಸೂರ್ಯ ನೋಡಿ, ನ್ಯಾಚುರಲ್ ಫಿನೋಮಿನಾ ಇದು. ಗ್ರಹಣ ಕಾಲ, ಹೆದರಬೇಡಿ. ಸೂರ್ಯ ಕಂಪ್ಲೀಟಾಗಿ ಆ ಚಂದ್ರ ಸೂರ್ಯನ ನಡುವೆ, ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂತಾರೆ. ಆ ಚಂದ್ರ ಕಂಪ್ಲೀಟ್, ಯಾಕೆಂದರೆ ಆ ಸೂರ್ಯನನ್ನು ಆವರಿಸಿಕೊಂಡಾಗ ಆ್ಯನ್ಯುಲರ್ ರಿಂಗ್, ಅಂದರೆ ರಿಂಗ್ ಸೂರ್ಯಗ್ರಹಣ. ಅದಕ್ಕೆ ರಾಹು ಇರೋದ್ರಿಂದ ಖರ್ಗ್ರಾಸ ಸೂರ್ಯಗ್ರಹಣ ಅಂತ ಕರೆದ್ವಿ. ಕಂಪ್ಲೀಟಾಗಿ ಕೂಡ ಆ ಒಂದು ಸೂರ್ಯನನ್ನು ಆವರಿಸ್ಕೊಳ್ತದೆ. ಗ್ರಹಣ ಕಾಲ ವಾದ್ದರಿಂದ ಸ್ವಲ್ಪ ಹಿನ್ನಡೆ ಸಾಧ್ಯತೆ. ಆದ ನಂತರ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿತ್ತು, ಎಲ್ಲ ಓಕೆ ಅಂತಕ್ಕಂಥವರೆಲ್ಲ ಸ್ವಲ್ಪ ಆ ಒಂದು ಸಂದರ್ಭದಲ್ಲಿ ಸರಿಯಾದಂಥ ಮಾರ್ಗದರ್ಶನ ಅವಶ್ಯಕ. ಸಿಂಹರಾಶಿಯವರಾಗಿರ್ತಕ್ಕಂಥವರು ಮಾರ್ಗದರ್ಶನವಿಲ್ಲದಾದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗೆ ಎಡೆಮಾಡಿಕೊಡ್ತಕ್ಕಂಥದ್ದು ಇರ್ತದೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಸಾಧ್ಯತೆ ಇರುತ್ತೆ. ವ್ಯವಹಾರಸ್ಥರಿಗೂ ಕೂಡ ಲಾಭ ಬಂತು, ಲಾಭ ಬರಲಿಲ್ಲ, ಇವೆರಡಕ್ಕೂ ಮಾತನ್ನು ಕೇಳ್ತಾ ಇರ್ತೇವೆ. ವಿದ್ಯಾರ್ಥಿಗಳ ವರ್ಗದವ್ರಿಗೆ ಅಷ್ಟು ಉತ್ತಮತೆ ಇಲ್ಲ. ಇನ್ನು ಕೆಲಸಗಾರರಿಗೆ, ಕಾರ್ಮಿಕ ವರ್ಗದವರಾಗಿರ್ಬೋದು, ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಹೊಸದಾಗಿ ಕೆಲಸ ಹುಡುಕ್ತಾ ಇದ್ದೀನಿ ಅಂದರೆ ಶುಭ ಫಲ ಬರ್ತಕ್ಕಂಥದ್ದು ಸ್ವಲ್ಪ ಜಾಸ್ತಿ ಇದೆ. ಮ್ಯಾಕ್ಸಿಮಮ್ ಕೆಲಸದಲ್ಲಿ ಒಂದು ಉತ್ಕೃಷ್ಟತೆ ಸಿಗುತ್ತೆ. ಅಟ್ಲೀಸ್ಟ್ ಕೆಲಸ ಹುಡುಕ್ತಾ ಇದ್ದೀನಿ ಅಂತಕ್ಕಂಥವ್ರಿಗೆ ಕೆಲಸ ಪ್ರಾಮಾಣಿಕವಾಗಿ ಹುಡುಕಿ ಅಪ್ ಟು 13-14 ನಂತರ ನಿಮಗೆ ಒಳಗಡೆ ಶುಭ ಇರ್ತಕ್ಕಂಥದ್ದು. ಫೆಬ್ರವರಿ ಸ್ಟಾರ್ಟಿಂಗ್ ಕೆಲಸ ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಅತ್ಯಂತ ಶುಭ, ಬೇಗ ಕೆಲಸ ಸಿಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಉಚ್ಚ ಕುಜನೊಟ್ಟಿಗೆ ಸೂರ್ಯ ಇರೋದ್ರಿಂದ ಮ್ಯಾಕ್ಸಿಮಮ್ ಕೆಲಸ ಸಿಗುತ್ತೆ, ಅಪ್ಲೈ ಮಾಡಿ. ಇವೆಲ್ಲವನ್ನು ಫಾಲೋಅಪ್ ಮಾಡ್ತಕ್ಕಂಥದ್ದು ಅತಿ ಅವಶ್ಯಕ. ನಿಗೂಢ ಕಾರ್ಯದಲ್ಲಿ ತಲ್ಲೀನತೆ, ಪರಸ್ತ್ರೀ ಪರಪುರುಷ ವ್ಯಾಮೋಹವಿದ್ದಾಗ ಸ್ವಲ್ಪ ದೂರ ಇರತಕ್ಕಂಥ ಸನ್ನಿವೇಶಗಳು ಖಂಡಿತವಾಗಿ ಮಾಡಿಬಿಡಿ. ನಾನು ಹೇಳಿದಾಗೆ ಶಿವನ ಆರಾಧನೆ, ಶಿವನ ಮಂತ್ರಗಳು, ಶಿವನ ಅಷ್ಟೋತ್ರಗಳನ್ನು ಪಠಣೆ ಮಾಡ್ತಕ್ಕಂಥದ್ದು ಅತಿ ಅವಶ್ಯಕ. ಸಿಂಹರಾಶಿಯವರು ಮರಿಬೇಡಿ. ಮೃತ್ಯುಂಜಯ ಹೋಮ ಹವನಾದಿಗಳನ್ನು ಮಾಡ್ತಕ್ಕಂಥದ್ದು ಅವಶ್ಯಕ. ಸಾಧ್ಯವಾದಷ್ಟು ಸಿಂಹರಾಶಿಯಲ್ಲಿರ್ತಕ್ಕಂಥವರು ಸ್ವಲ್ಪ ರಾಯರ ಸನ್ನಿಧಾನವನ್ನು ಭೇಟಿ ಮಾಡಿ. ಯಾಕೆಂದರೆ 11ರ ಸ್ಥಾನ ಗುರು ಸ್ವಲ್ಪ ಸೇವ್ ಮಾಡ್ತದೆ. ರಾಯರ ಸನ್ನಿಧಾನ ಭೇಟಿ, ಹಳದಿ ವಸ್ತ್ರದಾನ, ಯಾಕೆಂದರೆ ಮಾರಕಾಧಿಪತಿ ಆಗಿರೋದ್ರಿಂದ ಹಳದಿ ವಸ್ತ್ರದಾನವನ್ನು ಮಾಡ್ತಕ್ಕಂಥದ್ದು ಮರಿಬೇಡಿ. ಗ್ರಹಣ ಕಾಲದಲ್ಲಿ ಸಾಧ್ಯವಾದಷ್ಟು ನೀವು ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ಅಥವಾ ಕರಿಯ ವಸ್ತುಗಳ ದಾನ, ಅಥವಾ ಕರಿಯ ಬೆಡ್ಶೀಟು, ಈ ಥರದ ಕಪ್ಪು ವಸ್ತ್ರ ಅಥವಾ ಕಬ್ಬಿಣಕ್ಕೆ ಸಂಬಂಧಪಟ್ಟಿರತಕ್ಕಂಥ ಒಂದು ವಸ್ತುಗಳನ್ನು ದಾನ ಮಾಡ್ತಕ್ಕಂಥದ್ದು ಸಿಂಹರಾಶಿಯವ್ರಿಗೆ ಸ್ವಲ್ಪ ಅಡೆತಡೆಗಳು ನಿರ್ಮೂಲನೆ ಆಗ್ತಕ್ಕಂಥದ್ದು ಇರ್ತದೆ. ಅತಿಯಾದಂಥ ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ. ಇದು ಭಾಳ ಅವಶ್ಯಕವಾಗಿ ರಾಯರ ನಾಮಸ್ಮರಣೆಯೊಂದೇ ನಿಮಗೆ ದಾರಿದೀಪವಾಗ್ತಕ್ಕಂಥದ್ದು ಇರ್ತದೆ. ಗುರುವಿನ ಗುರುತತ್ವ ಇರ್ತಕ್ಕಂಥ ದೇವಸ್ಥಾನ ಶಿರಡಿ ಬಾಬಾ, ಹಾಗೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ, ದತ್ತಾತ್ರೇಯ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥದ್ದು, ಹಾಗೆ ಗುರುತತ್ವ ಇರ್ತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡಿ, ಮಠ ಮಾನ್ಯಗಳಿಗೆ ಭೇಟಿ ಮಾಡಿ. ಸಾಧ್ಯವಾದರೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಅಫ್ಕೋರ್ಸ್ ನಿಮಗೆ ಶುಭವಾಗ್ತಕ್ಕಂಥದ್ದು ಸಿಂಹರಾಶಿಯವ್ರಿಗೆ ತಿಂಗಳು ಬರ್ತದೆ. ವಿದ್ಯಾರ್ಥಿಗಳ ವರ್ಗದಕ್ಕೆ ನೋಡಿದ್ರೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ಸಂದರ್ಭಗಳು ಬರ್ತದೆ. ಪರಿಹಾರಾರ್ಥವಾಗಿ ಶಿವನ ಮಂತ್ರ, ಹಯಗ್ರೀವ ಮಂತ್ರಗಳನ್ನು ಈ ವಿದ್ಯಾರ್ಥಿ ವರ್ಗದವರು ಹೇಳ್ತಾ ಬನ್ನಿ, ಶುಭವಾಗ್ತದೆ. ಕನ್ಯಾ ರಾಶಿಯವರಿಗೆ ಯಾವೆಲ್ಲ ಫಲ ಸಿಗುತ್ತೆ? ಕನ್ಯಾ ರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂಥ ಫಲ ಇದೆಯಾ? ಅಫ್ಕೋರ್ಸ್ ಕನ್ಯಾ ರಾಶಿಯವರಿಗೆ ಮುಖ್ಯ ವಿಚಾರಕ್ಕೆ ಬಂದಾಗ ನೀವು ಶತ್ರು ದಮನವಾಗ್ತಕ್ಕಂಥದ್ದು ಖಂಡಿತ.
ಕಾರ್ಯದಲ್ಲಿ ಜಯ ಅಂತ ಕರೆದ್ವಿ. ಕಾರ್ಯದಲ್ಲಿ ಜಯವಾಗ್ತದೆ, ಕೆಲಸದಲ್ಲಿ ಉತ್ಕೃಷ್ಟವಾಗಿರತಕ್ಕಂಥ ಫಲಗಳು ಸಿಗುತ್ತೆ. ಕನ್ಯಾ ರಾಶಿ ಅಧಿಪತಿ 6ರ ಸ್ಥಾನದಲ್ಲಿರೋದ್ರಿಂದ ಬಟ್ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆಯಿಂದೊಂದಿದ್ದರೆ ಇನ್ನು ಮುಖ್ಯೆಲ್ಲ ವಿಚಾರಗಳು ಲಾಭವನ್ನು ತರುತ್ತೆ. ಗ್ರಹಣವಾದ ನಂತರ ಲಾಭ ಸಿಗ್ತಕ್ಕಂಥಿರುತ್ತೆ. ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಲಾಭ ಸಿಗುತ್ತೆ. ಧನಾಧಿಪತಿ 6ರ ಸ್ಥಾನ, ಸಾಲ ಸೌಲಭ್ಯಗಳು ದೊರೆಯತಕ್ಕಂಥದ್ದಿರ್ತದೆ. ಹಾಗೆ ನಿಮ್ಮ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಕೂಡ ಇರ್ತದೆ. ಅಥವಾ ಕೋರ್ಟ್ ಕಚೇರಿಯ ವಿಚಾರ ಅಥವಾ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇತ್ತು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ, ಅಫ್ಕೋರ್ಸ್ ನಿಮಗೆ ಇದೊಂದು ಬಿಡುಗಡೆಯ ಕಾಲ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಕೋಪಗಳು ಸ್ವಲ್ಪ ಶಮನಗಳನ್ನು ಮಾಡಿಕೊಳ್ಳಿ. ಕೋಪದಿಂದ ಅನರ್ಥಗಳು ಬರ್ತದೆ, ಇದು ಶತಸಿದ್ಧ. ಮದುವೆ ವಿಚಾರದಲ್ಲಿ ಹಿನ್ನಡೆ ಆಗ್ತದೆ. ಸಪ್ತಮದಲ್ಲಿ ಶನಿ ಇದ್ದಾನೆ, 6ರ ಸ್ಥಾನ ರಾಹು ಶನಿ ಇವತ್ತು ರಾಹು ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಮದುವೆ ವಿಚಾರದಲ್ಲಿ ಹಿನ್ನಡೆ. ಬಿಸ್ನೆಸ್ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭ. ಹೆಚ್ಚು ಸಾಲ ಮಾಡ್ಕೋಬೇಡಿ. ನನ್ನ ಅನಿಸಿದ ಪ್ರಕಾರ ಕನ್ಯಾ ರಾಶಿಯವರು ಸಾಲದಲ್ಲಿ ತಲ್ಲೀನತೆ ಬೇಡ. ಯಾವುದೇ ಕಾರ್ಯ ಮಾಡ್ತಾ ಇದ್ದೀನಿ, ಮನೆ ಕಟ್ಟಬೇಕು, ಮನೆ ಕಟ್ತಾ ಇದ್ದೀನಿ ಅಂತಕ್ಕಂಥವ್ರಾಗಿರ್ಬೋದು, ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡಿಕಟ್ಟಿ. ಅಫ್ಕೋರ್ಸ್ ನಿಮ್ಮಲ್ಲಿ ಲಾರ್ಜ್ ಅಮೌಂಟ್ ಆಗಿದ್ದರೆ ಇನ್ವೆಸ್ಟ್ಮೆಂಟ್ ಈಸ್ ಗುಡ್. ಆದರೂ ಲಾರ್ಜ್ ಅಮೌಂಟ್ ಇದ್ದರೆ ಗೋ ಥ್ರೂ ದ ಸಾಲದ ಮೂಲಕ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ. ಇದು ಯೂಶಲಿ ಕನ್ಯಾ ರಾಶಿಯವರಿಗೆ ಮನೆ ನಿರ್ಮಾಣ ಮಾಡ್ತಕ್ಕಂಥವ್ರಿಗೆ ಗುಡ್ ಆಗುತ್ತೆ. ಹಾಗೆ ವಿದ್ಯಾರ್ಥಿಗಳ ವರ್ಗದವರ ಕನ್ಯಾ ರಾಶಿಯವರ ತಗೊಂಡಾಗ ನೋಡಿ, ವಿದ್ಯಾರ್ಥಿ ವರ್ಗದವ್ರಿಗೆ ಸ್ವಲ್ಪ ಮಟ್ಟಿಗೆ ಶುಭತ್ವ ಜಾಸ್ತಿ ಆಗ್ತಾ ಬರ್ತದೆ. ಸ್ವಲ್ಪ ಕಷ್ಟಪಟ್ಟರೆ ಅಫ್ಕೋರ್ಸ್ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಒಳ್ಳೆಯ ಒಂದು ಮಾರ್ಕ್ಸನ್ನು ತೆಗಿತಕ್ಕಂಥದ್ರಲ್ಲಿ ಡಿನೇ ಇಲ್ಲ. ಭಾಳ ವಿಶೇಷವಾಗಿರ್ತಕ್ಕಂಥ ಫಲ. ತಾವು ವಿದ್ಯಾರ್ಥಿಗಳಾಗಿದ್ದರೆ ಪ್ರತಿ ರಾತ್ರಿ ಪ್ರೈಮರಿ ಎಜುಕೇಷನಲ್ಲಿದ್ದರೆ ಅಥವಾ ನಾವು ಓದ್ತಾ ಇದ್ದೀವಿ ಗುರುಗಳೇ, ಎಕ್ಸಾಮ್ ಇದೆ ಅಂತಕ್ಕಂಥವ್ರಾಗಿರ್ಬೋದು, ಹಾಲಿಗೆ ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಂಡು ಪ್ರತಿ ದಿವಸ ಕುಡಿತಾ ಬನ್ನಿ. ಮ್ಯಾಕ್ಸಿಮಮ್ ನಿಮ್ಮ ವಿದ್ಯಾಭ್ಯಾಸ ವೃದ್ಧಿ ಇರ್ತದೆ, ಮ್ಯಾಕ್ಸಿಮಮ್ ವೃದ್ಧಿ ಇರ್ತದೆ. ಹಾಗೆ ಮಲ್ಕೋಬೇಕಾದ್ರೆ ಓಂ ನಮೋ ಭಗವತೆ ವಾಸುದೇವಾಯ ಸಂಕಲ್ಪ ಸಹಿತವಾಗಿ ಮಂತ್ರ ಹೇಳ್ತಾ ಬನ್ನಿ ವಿದ್ಯಾರ್ಥಿಗಳಿಗೆ. ಎಕ್ಸ್ಪೆಷಲಿ ಮ್ಯಾಕ್ಸಿಮಮ್ ಗುಡ್ ಆಗ್ತಾ ಬರುತ್ತೆ. ಇನ್ನೂ ಒಂದು ನಾನು ಹೇಳ್ತಕ್ಕಂಥದ್ದು, ಕನ್ಯಾ ರಾಶಿಯವ್ರಿಗೆ ಯಾರೊಟ್ಟಿಗೂ ಯಾರನ್ನು ಶತ್ರುಗಳನ್ನಾಗಿ ಮಾಡ್ಕೋಬೇಡಿ. ನಿಮಗೆ ಶತ್ರುಗಳು ಜಾಸ್ತಿ ಆದಷ್ಟು ಅಪಜಯ ಜಾಸ್ತಿ ಆಗ್ತದೆ, ಅದನ್ನು ತಿಳ್ಕೋಬೇಕು. 6ರ ಸ್ಥಾನದಲ್ಲಿ ಸೂರ್ಯ, 6ರ ಸ್ಥಾನದಲ್ಲಿರ್ತಕ್ಕಂಥದ್ದು ರಾಹು ಇದ್ದಾನೆ, 6ರ ಸ್ಥಾನದಲ್ಲಿ ಶುಕ್ರ, 6ರ ಸ್ಥಾನದಲ್ಲಿ ಬುಧ. ಸ್ವಲ್ಪ ಮಟ್ಟಿಗೆ ಶತ್ರು ಭಾವ ಜಾಸ್ತಿ ಆದಷ್ಟು ಕೂಡ ನಿಮ್ಮ ಸುತ್ತಮುತ್ತಲ ಶತ್ರುಗಳು ಜಾಸ್ತಿ ಆಗುತ್ತೆ. ಬಟ್ ಜಯಿಸ್ತಕ್ಕಂಥ ಶಕ್ತಿ ಬರ್ತದೆ. ಆದರೆ ಶತ್ರುಗಳನ್ನು ಜಾಸ್ತಿ ಮಾಡ್ಕೋಬೇಡಿ. ಇದರಿಂದ ಸ್ವಲ್ಪ ಸಮಸ್ಯೆದಾಯಕವಾಗಿರ್ತಕ್ಕಂಥ ವಾತಾವರಣ ಬರುತ್ತೆ. ದಾಂಪತ್ಯದ ವಿಚಾರದಲ್ಲಿ ಖಂಡಿತವಾಗಿ ಸಮಸ್ಯೆಯನ್ನು ಮಾಡಿಕೊಳ್ಳದಲೇ ಇರತಕ್ಕಂಥದ್ದು ಭಾಳ ಮುಖ್ಯ. ಖಂಡಿತ ಯಾವುದೇ ಕಾರಣಕ್ಕೂ ದಾಂಪತ್ಯದ ವಿಚಾರದಲ್ಲಿ ಹಸ್ತಕ್ಷೇಪವನ್ನು ಮಾಡೋಕ್ಕೆ ಹೋಗಬೇಡಿ. ಅನ್ಯತಃ ದುಡುಕಿನ ನಿರ್ಧಾರಗಳು, ಕೋಪದಿಂದ ಸಮಸ್ಯೆಯನ್ನು ಮಾಡಿಕೊಂಡ್ರೆ ನಿಮಗೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ದಾಂಪತ್ಯದ ವಿಚಾರದಲ್ಲಿ ಹಿನ್ನಡೆ ಆಗ್ತದೆ. ಸ್ವಲ್ಪ ಜಾಗರೂಕತೆ ಇರಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಫೆಬ್ರವರಿ ತಿಂಗಳು ಆದಷ್ಟು ಕೂಡ ದುಡುಕಿನ ನಿರ್ಧಾರಗಳನ್ನು ತಗೋಬೇಡಿ, ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಇನ್ನು ಅನೇಕ ವಿಚಾರದಲ್ಲಿ, ಇನ್ನು ಕೆಲಸ ಕಾರ್ಯ ವಿಚಾರಗಳಲ್ಲಿ ಬಂದಾಗ, ಕೆಲಸ ಕಾರ್ಯ ವಿಚಾರದಲ್ಲಿ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಇರ್ತದೆ. ಹಾಗೂ 9ರ ಅಧಿಪತಿ ಅಸ್ತಂಗತನಾಗಿರೋದ್ರಿಂದ ಖಂಡಿತ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡಿ. ಸಂಧಾನ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಕೂಡ ಇರ್ತದೆ. ದಶಮ ಸ್ಥಾನದಲ್ಲಿ ಗುರು ಇರೋದ್ರಿಂದ ಪೊಟೆನ್ಷಿಯಾಲಿಟಿ ಕೆಲಸಕ್ಕಿರುತ್ತೆ, ಹೆಸರುಕ್ಕಿರುತ್ತೆ, ಪ್ರತಿಷ್ಠೆ ಲಭ್ಯತೆ ಇರತಕ್ಕಂಥದ್ದು ಇರ್ತದೆ. ಕನ್ಯಾ ರಾಶಿಯವರು ನನ್ನ ಕಿವಿ ಮಾತು ಕೇಳೋದಾದರೆ ಭಾಳ ಸರಳವಾಗಿ ಸಮಾಧಾನದಿಂದ ವರ್ತನೆ, ನಾನು ಅಂತಕ್ಕಂಥ ಅಹಮನ್ನು ಕಡಿಮೆ ಮಾಡಿಕೊಂಡು ಈ ದಾಂಪತ್ಯದಲ್ಲಿ ಸಮಸ್ಯೆಯನ್ನು ದೂರ ಮಾಡಿಕೊಂಡಿದ್ದರೆ ಈ ಒಂದು ತಿಂಗಳು ಅದ್ಭುತವಾಗಿರತಕ್ಕಂಥ ಫಲವನ್ನು ಕೊಡುತ್ತೆ. ಪಂಚಮದಲ್ಲಿ ಕುಜನಿದ್ದಾನೆ. ಅತಿ ಆಸೆ ಸ್ವಲ್ಪ ಸಮಸ್ಯೆಯನ್ನು ಮಾಡುತ್ತೆ. ಅತಿ ಆಸೆ ಸಮಸ್ಯೆಯಿಂದ ಇರ್ತಕ್ಕಂಥದ್ದೇ ಒಂದು ಮಾಡ್ರೇಟ್ ಜೀವನವನ್ನು ಕನ್ಯಾ ರಾಶಿಯವರು ನಡೆದ್ರೆ ನಿಮ್ಮ ಕೆಲಸದಲ್ಲಿ ಉತ್ಕೃಷ್ಟತೆ ಸಿಗುತ್ತೆ. ಹಣಕಾಸು ವಹಿವಾಟುಗಳು ಸ್ವಲ್ಪ ಅಭಿವೃದ್ಧಿ ಆಗ್ತಕ್ಕಂಥಿರುತ್ತೆ. ಈ ಒಂದು ತಿಂಗಳು ಸ್ವಲ್ಪ ನೀವು ಜಿಪುಣತೆಯನ್ನು ತೋರಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಯಾವಾಗಲೂ ಹಣ 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 ಅಂತಕ್ಕಂಥದ್ದು ಜಾಸ್ತಿ ಬರ್ತದೆ. ಅದರ ವಿಚಾರವಾಗಿ ಸ್ವಲ್ಪ ನೀವು ತಮ್ಮ ಕೆಲವೊಂದು ಮಾರ್ಗದರ್ಶನವನ್ನು ತಗೊಂಡ್ರೆ ಈ ತಿಂಗಳು ಬ್ಯೂಟಿಫುಲ್ಲಾಗಿ ವರ್ಕ್ ಆಗ್ತದೆ. ಸಾಧ್ಯವಾದಷ್ಟು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ವಿಷ್ಣುವಿನ ಆರಾಧನೆಯನ್ನು ಮಾಡ್ತಾ ಬನ್ನಿ. ವಿಷ್ಣು ಸಹಸ್ರನಾಮವನ್ನು ಪಠಿಸಿ.
ಇದು ನಿಮಗೆ ಶುಭವನ್ನು ತರುತ್ತೆ, ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು. ಓಂ ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಅರಹ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಫೆಬ್ರವರಿ ತಿಂಗಳ ತುಲಾ ಹಾಗೆ ವೃಶ್ಚಿಕ ರಾಶಿಯವರ ಮಾಸದ ಭವಿಷ್ಯ ಹೇಗಿರುತ್ತೆ? ನೀವು ಬಿಸ್ನೆಸ್ ಆಗಿರ್ಬೋದು, ಹಾಗೆ ನಿಮ್ಮ ಕೆಲಸ ಕಾರ್ಯಗಳಾಗಿರ್ಬೋದು, ಯಾವುದೇ ವಿಚಾರಗಳಲ್ಲಿ ಹೇಗಿರ್ತಕ್ಕಂಥಿರುತ್ತೆ. ಫೆಬ್ರವರಿ ನೋಡಿ, ಫೆಬ್ರವರಿಯಲ್ಲಿ ಭಾಳ ವಿಶೇಷವಾಗಿ ನಮಗೆ ಶಿವರಾತ್ರಿ ಬರ್ತಕ್ಕಂಥದ್ದಿದೆ. ಹಾಗೆ ಫೆಬ್ರವರಿಯಲ್ಲಿ ಅನೇಕ ವಿಚಾರಗಳು ಯಾವ ಒಂದು ನಿಮಗೆ ಅಭಿವೃದ್ಧಿಯನ್ನು ತಂದುಕೊಡ್ತಕ್ಕಂಥಿರುತ್ತದೆ. ಎಲ್ಲ ವಿಚಾರಗಳು ನಿಮಗೆ ನಾನು ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಹಾಗೆ ಇದೇ ತಿಂಗಳು ಅಂದರೆ ಫೆಬ್ರವರಿ ತಿಂಗಳು 17ನೇ ತಾರೀಕು ಸೂರ್ಯಗ್ರಹಣ ಇರ್ತಕ್ಕಂಥದ್ದು. ನಮ್ಮ ದೇಶಕ್ಕೆ ಗೋಚಾರವಿಲ್ಲದರೂ ಕೂಡ ವಸುದೈವ ಕುಟುಂಬಕಂ ಅಂತ ಕರಿತೀವಿ. ನಾವು ಭೂಮಿಯಲ್ಲಿ ವಾಸ ಮಾಡ್ತಿದ್ದೀವಿ, ಸೂರ್ಯ ಒಬ್ಬನೇ ಇರೋದ್ರಿಂದ ಹೊರದೇಶಲ್ಲಾದರೂ ಆಗಲಿ ನಮ್ಮ ದೇಶಕ್ಕೆ ಎಫೆಕ್ಟ್ ಕಡಿಮೆ ಇರುತ್ತೆ. ಆದರೂ ಸಹಿತ ನಾವು ಅಸ್ಟ್ರೋಲಾಜಿಕಲ್ ಪ್ರಕಾರವನ್ನು ನೋಡೋದಾದರೆ ಕುಂಭರಾಶಿಯಲ್ಲೇ ನಡೆಯೋದ್ರಿಂದ ಯಾವ ಒಂದು ಸಮಸ್ಯೆಗಳು ಕಾಣಬಹುದು ಅದನ್ನು ನೆಕ್ಸ್ಟ್ ವಿಡಿಯೋಸ್ ಮಾಡ್ತೀನಿ. ಆದರೂ ಕೂಡ ನಾನು ನಿಮಗೆ ತಿಂಗಳ ಭವಿಷ್ಯದಲ್ಲಿ ಏನೇನಿರ್ತಕ್ಕಂಥದ್ದಿರ್ತದೆ ತಿಳಿಸ್ಕೊಡ್ತೇನೆ. ಮೊದಲನೇ ವಿಚಾರದಲ್ಲಿ ನಾವು ತುಲಾರಾಶಿಯವರ ಒಂದು ತಿಂಗಳ ಭವಿಷ್ಯವನ್ನು ತಗೊಳ್ಳೋದಾದರೆ ನೋಡಿ, ತಿಂಗಳ ಭವಿಷ್ಯ ತುಲಾರಾಶಿಯ ಒಂದು ರಾಶಿ ಅಧಿಪತಿ 1 ಮತ್ತು 8ರ ಅಧಿಪತಿ ಆಗಿರ್ತಕ್ಕಂಥದ್ದು ಕೂತಿರ್ತಕ್ಕಂಥದ್ದು ಮಕರ ರಾಶಿಯಲ್ಲಿ ಅಸ್ತಂಗತನಾಗಿದ್ದಾನೆ. ಅಸ್ತಂಗತನಾಗಿ 6ನೇ ತಾರೀಕು ಶುಕ್ರ ಸಹಿತವಾಗಿ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅಸ್ತಂಗತನಾದಾಗ ನೋಡಿ, ಶುಕ್ರ ಅಸ್ತಂಗತ, ನಿಮ್ಮ ರಾಶಿ ಅಧಿಪತಿ ಅಸ್ತಂಗತನಾಗಿದ್ದಾಗ ಪಂಚಮ ಸ್ಥಾನದ ಫಲಗಳು ನಿಷ್ಕ್ರಿಯವಾಗ್ತದೆ. ಅಂದರೆ ಸೂರ್ಯ ಅಸ್ತಂಗತನಾಗಿದ್ದಾಗ ಪಂಚಮ ಇಂಟೆಲಿಜೆನ್ಸ್, ಬುದ್ಧಿ ವಿಕೋಪ, ಒಂಥರ ಜಡತ್ವ. ಹಾಗೆ ಪಂಚಮ ಸ್ಥಾನ ಹಣಕಾಸಿನ ವ್ಯವಸ್ಥೆಯನ್ನು ತೋರಿಸ್ತದೆ. ಅದೇ ರೀತಿಯಾಗಿ ಪಂಚಮ ಸ್ಥಾನ ಕ್ರಿಯೇಟಿವ್ ಇಂಟೆಲಿಜೆನ್ಸ್ ಇವೆಲ್ಲವನ್ನು ತೋರಿಸ್ತದೆ. ಮಂಕು ಕವಿದ ವಾತಾವರಣವನ್ನು ಬಿಡಬೇಕು ಫಸ್ಟ್. ದಿಸ್ ಈಸ್ ದ ಮೇನ್ ರೀಸನ್, ಫೆಬ್ರವರಿ ರೀಸನ್. ನಾನು ಯಾರ್ಯಾರಿಗೆ ತುಲಾರಾಶಿಯವರು ಇದ್ದಾರೋ ಖಂಡಿತವಾಗಿ ನನ್ನ ವಿಡಿಯೋಸ್ನ ಫಾಲೋಅಪ್ ಮಾಡಿ, ಗುಡ್ ರಿಸಲ್ಟ್ ಅಂತೂ ಖಂಡಿತ ಸಿಗುತ್ತೆ. ಬಟ್ ಏನಪ್ಪ ಒಂದು ವಿಶೇಷತೆ ನೋಡಿ, 12ರ ಅಧಿಪತಿ ಕೂಡ ಪಂಚಮ ಸ್ಥಾನಕ್ಕೆ ಹೋಗುತ್ತೆ, 9ರ ಪಂಚಮ ಸ್ಥಾನಕ್ಕೆ ಹೋಗುತ್ತೆ, 11ರ ಅಧಿಪತಿ ಪಂಚಮ ಸ್ಥಾನಕ್ಕೆ ಹೋಗ್ತದೆ. ಕುಜ ಪ್ಲೇಸ್ಡ್ ಇನ್ 4th ಹೌಸ್ ಕಂಬಸ್ಟನ್, ಅದು ಕೂಡ ಕಂಬಸ್ಟ್ ಆಗಿದೆ. ನಿಮ್ಮ ಧನಾಧಿಪತಿ ಕಂಬಸ್ಟ್ ಅಸ್ತಂಗತ 4th ಹೌಸಲ್ಲಿ. ಹಾಗೆ 6ರ ಸ್ಥಾನದಲ್ಲಿ ಶನಿ ಸ್ಥಿತವಾಗಿರ್ತಕ್ಕಂಥದ್ದು, ಪಂಚಮದಲ್ಲಿ ರಾಹು ಸ್ಥಿತವಾಗಿರ್ತಕ್ಕಂಥದ್ದು. ಈ ವಿಚಾರಗಳನ್ನು ನಾವು ಸರಿಯಾಗಿ ಅನಾಲಿಸಿಸ್ ತಗೋಬೇಕು. ನೋಡಿ, ಮುಖ್ಯವಾಗಿ ಕೇತು 11ರ ಸ್ಥಾನದಲ್ಲಿ ತುಲಾ ರಾಶಿಗೆ 11ರ ಸ್ಥಾನದಲ್ಲಿದ್ದಾನೆ. ಗುರು ಕೂಡ ವಕ್ರನಾಗಿ ಸ್ಥಿತವಾಗಿರ್ತಕ್ಕಂಥದ್ದು 9ರ ಸ್ಥಾನದಲ್ಲಿ. ಬಟ್ ಒನ್ ಥಿಂಗ್, ನನ್ನ ಅನಾಲಿಸ್ ಪ್ರಕಾರ ಆದಷ್ಟು ಕೂಡ ತುಲಾ ರಾಶಿಯವರು ಸೋಂಬೇರಿತನವನ್ನು ಬಿಟ್ಟು ಕಾರ್ಯಪ್ರವೃತ್ತ ಆಗಬೇಕು. ನಿಮ್ಮ ಇಂಟೆಲಿಜೆನ್ಸನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು ಅಂದರೆ ಯೂಶಲಿ ಖಂಡಿತ ನೋಡಿ, ತುಂಬ ಆಕ್ಟಿವ್ನೆಸ್ ಜಾಸ್ತಿ ಬೆಳೆಸ್ಕೋಬೇಕಾಗಿರ್ತಕ್ಕಂಥ ತುಲಾರಾಶಿಯವರಿದ್ದೆ. ನೀವೆಷ್ಟು ಆಕ್ಟಿವ್ನೆಸ್ಸನ್ನು ಬೆಳೆಸ್ಕೊಳ್ತಿರೋ ತುಲಾರಾಶಿಯವರು ಮ್ಯಾಕ್ಸಿಮಮ್ ಗೆಲುವು ಸಾಧಿಸ್ಬಿಡ್ಬೋದು. ಪ್ಲಾನೆಟರಿ ಪೊಸಿಷನ್ ಅಷ್ಟು ಚೆನ್ನಾಗಿಲ್ಲ. ಪಂಚಮ ಸ್ಥಾನ ನಿಮ್ಮ ಬುದ್ಧಿಯನ್ನು ಎಷ್ಟು ಉಪಯೋಗಿಸ್ಕೊಳ್ಳೋಕ್ಕೆ ಸಾಧ್ಯವಾಗ್ತದೋ ಅಷ್ಟೂ ಕೂಡ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಅವಕಾಶಗಳು ನಿರ್ಮಾಣವಾಗ್ತದೆ. ಯಾರ್ಯಾರು ತುಲಾರಾಶಿಯಲ್ಲಿದ್ದೀರೋ ಕೇವಲ ನಿಮ್ಮ ನಾಲೆಡ್ಜನ್ನು ಪಾಲಿಷ್ ಮಾಡ್ಕೋಬೇಕು. ಆ ಪಾಲಿಷ್ ಮಾಡ್ಕೊಳ್ಳೋದ್ರಿಂದ ಕೆಲಸದಲ್ಲಿ ಉತ್ತಮ ಸಾಧನೆಯನ್ನು ಸಾಧಿಸ್ಕೋಬೋದು. ಹಾಗೆ ನಿಮ್ಮ ಟ್ರೇಡಿಂಗ್ ವಿಚಾರದಲ್ಲಾಗಿರ್ಬೋದು, ಲಾಟರಿಯ ವಿಚಾರದಲ್ಲಾಗಿರ್ಬೋದು, ಇಂಟೆಲಿಜೆಂಟ್ ವಿಚಾರದಲ್ಲಾಗಿರ್ಬೋದು, ಸಾಫ್ಟ್ವೇರಲ್ಲಿರ್ತಕ್ಕಂಥವ್ರಾಗಿರ್ಬೋದು, ಪ್ರಾಡಕ್ಟ್ ಡೆವಲಪ್ಮೆಂಟಲ್ಲಾಗಿರ್ತಕ್ಕಂಥವ್ರಾಗಿರ್ಬೋದು, ಹಾಗೆ ಈ ಕಾರ್ ಡೀಲರ್ಸ್ಗಳಾಗಿರ್ಬೋದು, ಇವರೆಲ್ಲ ಕೂಡ ಅದ್ಭುತವಾಗಿರ್ತಕ್ಕಂಥ ಲಾಭವನ್ನು ಮಾಡ್ಬೋದು. ಅದ್ಭುತವಾಗಿರ್ತಕ್ಕಂಥ ಲಾಭ ನೋಡಿ. ಯಾಕೆ ಯೂಶಲಿ 12ರ ಅಧಿಪತಿ ಪಂಚಮ ಸ್ಥಾನಕ್ಕೆ ಹೋಗುತ್ತೆ, 9ರ ಅಧಿಪತಿ ಪಂಚಮ ಸ್ಥಾನಕ್ಕೆ ಹೋಗುತ್ತೆ. ಈ ನಾಲೆಡ್ಜನ್ನು ಉಪಯೋಗಿಸ್ಕೊಂಡ್ರೆ ನಷ್ಟವನ್ನು ಓವರ್ಕಮ್ ಮಾಡಿ ನೀವು ಲಾಭಕ್ಕೆ ಪರಿಣಾಮವನ್ನು ಕೊಡ್ಬೋದು.
ಕೇತು ನೋಡಿ, ಕೇತು ದೃಷ್ಟಿ ಕೂಡ ನಿಮ್ಮ ರಾಶಿಗೆ ಅಂದರೆ ಕುಂಭರಾಶಿಗೆ ಬೀಳ್ತದೆ. ಅದೇ ರಾಹು ದೃಷ್ಟಿ ಕೇತಿಗೆ ಬಿದ್ದಾಗ ಇಟ್ಸ್ 100% ನಿಮಗೆ ಇಂಟೆಲಿಜೆನ್ಸ್ ವರ್ಕ್ ಆಗುತ್ತೆ. ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂಥ ವಿಡಿಯೋ ಕೊಡ್ತೀನಿ. ರಾಹು ಟ್ರಾನ್ಸಿಟ್ ಇನ್ ಶತಭೀಷ ನಕ್ಷತ್ರ. ಶತಭೀಷ ತನ್ನದೇ ಆಗಿರ್ತಕ್ಕಂಥ ನಕ್ಷತ್ರದಲ್ಲಿ ಕೂತಿರೋದ್ರಿಂದ 200%, ಯಾಕೆಂದರೆ ಸ್ವಾತಿ ನಕ್ಷತ್ರ ಇರ್ತಕ್ಕಂಥ ತುಲಾರಾಶಿ. ನಿಮ್ಮ ಇಂಟೆಲಿಜೆಂಟ್ ಉಪಯೋಗಿಸ್ಕೊಳ್ಳಿ. ನಾನು ಚಾಲೆಂಜ್ ಮಾಡ್ತೀನಿ, ಮ್ಯಾಕ್ಸಿಮಮ್ ನೀವು ವಿನ್ ಆಗ್ತೀರಾ. ಈ ತಿಂಗಳು ಮ್ಯಾಕ್ಸಿಮಮ್ ವಿನ್ ಆಗ್ತೀರಾ. ಎಲ್ಲಿ ಕೆಲಸದಲ್ಲಿ ನಿಮಗೆ ಅಡೆತಡೆಗಳಿತ್ತು, ಬಿಸ್ನೆಸ್ಸಲ್ಲಿ ಅಡೆತಡೆಗಳಿತ್ತು, ಏನೇ ಇಂಟೆಲಿಜೆಂಟ್ ಮಾಡಿದ್ರು ಅಡೆತಡೆಗಳು ಬರ್ತಾ ಇತ್ತು, ಕಾರ್ಯಪ್ರವೃತ್ತವಾದರೆ ತುಲಾರಾಶಿಯವರಿಗೆ ಈ ತಿಂಗಳು ಅದ್ಭುತವಾಗಿರ್ತಕ್ಕಂಥ ಫಲ ಸಿಗುತ್ತೆ. 5th ಹೌಸ್ ಲಕ್ಷ್ಮಿಯ ಸ್ಥಾನ. ನೀವು ಎಷ್ಟು ಆಕ್ಟಿವ್ನೆಸ್ ಇರ್ತೀರೋ ಅಷ್ಟು ಕೂಡ ತುಲಾರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂಥ ಫಲಗಳು ಸಿಕ್ಕೇ ಸಿಗುತ್ತೆ. ನೋ ಡೌಟ್ ಅಬೌಟ್ ಇಟ್. 100% ಡೌಟ್ ಮಾಡ್ಕೋಬೇಡಿ. ಇದು ವೆರಿ ಪವರ್ಫುಲ್. ಯಾಕೆಂದರೆ ನೋಡಿ, ಗುರು ಕೂಡ ವಕ್ರನಾಗಿದ್ದು ಲಗ್ನಕ್ಕೆ ದೃಷ್ಟಿ ಬರುತ್ತೆ. ಸೋಂಬೇರಿತನವನ್ನು ಬಿಡಿ. ಅವಕಾಶಗಳು ಸಿಗ್ತಾ ಇಲ್ಲ ಗುರುಗಳೇ, ನೀವು ಎಷ್ಟೇ 1000 ಸತಿ ಹೇಳಿದ್ರು ಅವಕಾಶ ಸಿಗ್ತಾ ಇಲ್ಲ ಗುರುಗಳೇ. ಟ್ರೈ ನೌ. ಈ ಒಂದು ಸಮಯ ಟ್ರೈ ಮಾಡಿ ನೋಡಿ, ಯಾಕೆ ಸಿಗಲ್ಲ ನನಗೆ ಹೇಳಿ. 200% ಲಾಭ ಸಿಗ್ತಕ್ಕಂಥದ್ದು ಇರ್ತದೆ. ಈಗ ಯಾರ್ಯಾರು ತುಲಾರಾಶಿಯಲ್ಲಿದ್ದೀರೋ ಭಾಳ ಅದ್ಭುತವಾಗಿರ್ತಕ್ಕಂಥ ಕೆಲಸ. ಮನೆಯಲ್ಲಿ ಪ್ರತಿ ಶುಕ್ರವಾರ ಸಾಧ್ಯವಾದರೆ ದಿನ ಬಿಟ್ಟು ದಿನ ತುಪ್ಪದ ದೀಪವನ್ನು ಉರಿಸ್ತಕ್ಕಂಥ ಕೆಲಸವನ್ನು ಮಾಡಿ. ತುಪ್ಪದ ದೀಪ ಉರಿಸೋದ್ರಿಂದ ಶುಕ್ರ ಆಕ್ಟಿವೇಶನ್ ಜಾಸ್ತಿ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ತುಪ್ಪವನ್ನು ಊಟಕ್ಕೆ ಮಿಕ್ಸ್ ಮಾಡ್ಕೊಂಡು ತಿಂತಕ್ಕಂಥ ಕೆಲಸವನ್ನು ಮಾಡಿ. ಯಾರ್ಯಾರು ತುಲಾರಾಶಿಯಲ್ಲಿದ್ದೀರೋ ಮ್ಯಾಕ್ಸಿಮಮ್ ಸೊಫೆಸ್ಟಿಕೇಟೆಡ್ ಮ್ಯಾನರಿಸಮ್ನ ಬೆಳೆಸ್ಕೊಳ್ಳಿ. ಅರ್ಥಾತ್ ಹೇಗೆ ಶುಭ್ರ ವಸ್ತ್ರಧಾರಣೆ. ಈ ಶುಭ್ರ ವಸ್ತ್ರಧಾರಣೆ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಕೊಡ್ತದೆ. ಯಾರ್ಯಾರು ಈ ತುಲಾರಾಶಿಯಲ್ಲಿದ್ದೀರೋ ನಿಮ್ಮ ಕೆಲಸ ಹೇಗಿರಬೇಕು ಅಂದರೆ ಅಷ್ಟು ಡಿಗ್ನಿಫೈಡ್ ಆಗಿರಬೇಕು. ನಿಮ್ಮ ಕೆಲಸ ಹೇಗೆ ಅಂದರೆ ಅಚ್ಚುಕಟ್ಟಾಗಿರಬೇಕಾಗ್ತದೆ. ಎಷ್ಟು ಅಚ್ಚುಕಟ್ಟಾಗಿರ್ತದೋ ಆ ಒಂದು ಕಲೆ ನಿಮ್ಮನ್ನು ಮ್ಯಾಕ್ಸಿಮಮ್ ಅಟ್ರಾಕ್ಷನ್ಸ್ ಮಾಡುತ್ತೆ ಜನಗಳೊಟ್ಟಿಗೆ. ನೋಡಿ, ಸಪ್ತಮಾಧಿಪತಿ ಚತುರ್ಥ ಭಾವದಲ್ಲಿ ಅಸ್ತಂಗತನಾಗಿದ್ದಾನೆ. ಅಸ್ತಂಗತ ಚತುರ್ಥ ಭಾವ ಆ್ಯಕ್ಚುಲಿ ಅದು ಜನಗಳು ಸುಮ್ಮನೆ ಒಂದು ಎಕ್ಸಾಂಪಲ್, ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ. ನೀವು ಬಿಸ್ನೆಸ್ ಮಾಡಬೇಕಾದ್ರೆ ಯೂಶಲಿ ಸಪ್ತಮ ಸ್ಥಾನ ಬೇಕೇ ಬೇಕಾಗುತ್ತೆ. ಯಾಕೆಂದರೆ ಜನಗಳು ಸುಮ್ಮನೆ ಬಂದು ಹಿಂಗೆ ಅಂಗಡಿ ಹತ್ರ ನೋಡಿ ಹೋಗಬಾರ್ದು. ಅಲ್ಲೇ ಡಿಫಾಲ್ಟ್ ಬರೋದು. ಸಪ್ತಮ ಸ್ಥಾನ ಯಾವಾಗ 4th ಹೌಸ್ ನಿಮಗೆ ಸ್ವಲ್ಪ ಮಟ್ಟಿಗೆ ಅಸ್ತಂಗತನಾಗಿರೋದ್ರಿಂದ ಮ್ಯಾಕ್ಸಿಮಮ್ ಸ್ನಾನ ಮಾಡ್ತಕ್ಕಂಥ ನೀರಿಗೆ ಶುದ್ಧ ಕುಂಕುಮವನ್ನು ಹಾಕಿ ಸ್ನಾನ ಮಾಡಿ. ಆಗಿಂದಾಗೆ ಸ್ವಲ್ಪ ಸುಬ್ರಹ್ಮಣ್ಯ ದೇವಸ್ಥಾನ ಅಥವಾ ಏನಾದರೂ ಅಲ್ಲಿ ಆಂಜನೇಯನ ದೇವಸ್ಥಾನ ಇದ್ದರೆ ಭೇಟಿ ಮಾಡ್ತಕ್ಕಂಥ ಕೆಲಸ ಸ್ವಲ್ಪ ಆ್ಯಕ್ಟಿವೇಟ್ ಆಗುತ್ತೆ. ಹಾಗೆ ಸಾಧ್ಯವಾದರೆ ತುಲಾರಾಶಿಯವರು ಇನ್ನಷ್ಟು ಇನರ್ಷಿಯವನ್ನು ಬಿಟ್ಟು ಆಚೆ ಬರಬೇಕು ಅಂದರೆ ಒಂದು ಕೆಂಪು ದಾರವನ್ನು ಮಂಗಳವಾರ ದಿವಸ ಆಂಜನೇಯನ ದೇವಸ್ಥಾನ ಮತ್ತು ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಆದ ನಂತರ ಒಂದು ಕೆಂಪು ದಾರವನ್ನು ಕಟ್ಕೊಳ್ಳಿ ಕೈಯಲ್ಲಿ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. 100% ನಿಮಗೆ ತುಂಬ ಕೆಲಸ ಮಾಡುತ್ತೆ. ಬಿಸ್ನೆಸ್ ಇಂಪ್ರೂವ್ ಮಾಡಾಕ್ತಕ್ಕಂಥದ್ದು ಇರ್ತದೆ. ಹಾಗೆ ವಿದ್ಯಾಭ್ಯಾಸದಲ್ಲಿ ಆ್ಯಕ್ಟಿವ್ನೆಸ್ ಜಾಸ್ತಿ ಬರುತ್ತೆ. ಯಾಕೆಂದರೆ ತುಲಾರಾಶಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗೋದ್ರಿಂದ ಯೂಶಲಿ ಈ ಕೆಂಪು ದಾರ, ಯಾಕೆಂದರೆ ನಿಮಗೆ ಈ ದಾರದ ಮಹತ್ವ ಏನು? ಈ ದಾರ ನೋಡಿ ಎನರ್ಜಿ ಕೊಡುತ್ತೆ. ಎನರ್ಜಿ ಮೀನ್ಸ್ ಕಲರ್ ಥೆರಪಿ ಅಂತ ಕರಿತೀವಿ. ಈ ಕಲರ್ ಥೆರಪಿಯಲ್ಲಿ ಯೂಸ್ ಮಾಡಿದಾಗ ರೆಡ್ಡು ಆದಷ್ಟು ಕೂಡ ನಿಮಗೆ ಹಿಮೋಗ್ಲೋಬಿನ್ ರೆಡ್ಡನ್ನು ಜಾಸ್ತಿ ಯೂಸ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಯೂಶಲಿ ಏನು ಮಾಡುತ್ತೆ ಅಂದರೆ ನಿಮ್ಮ ಬಿಸ್ನೆಸ್ ಇಂಟ್ರಾಕ್ಷನ್ಸ್ ಒಳ್ಳೆ ಚೆನ್ನಾಗಾಗ್ತದೆ. ಜೊತೆಗೆ ವಿದ್ಯಾಭ್ಯಾಸದಲ್ಲಿ ಅದ್ಭುತವಾಗಿರ್ತಕ್ಕಂಥ ಫಲ ಸಿಗ್ತದೆ. 2ರಾಧಿಪತಿ ಹಣಕಾಸಿನ ವಿಚಾರದಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಫಲ. ಭೂಮಿಯ ವಿಚಾರದಲ್ಲಿ ಲಾಭವನ್ನು ತಗೊಳ್ತೀರಾ, ವ್ಯಾಪಾರದ ವಿಚಾರದಲ್ಲಿ ಲಾಭವನ್ನು ತಗೊಳ್ತೀರಾ, ಅಟ್ರಾಕ್ಷನ್ಸ್ ಕೂಡ ಆಗ್ತಕ್ಕಂಥಿರ್ತದೆ. ಮ್ಯಾಕ್ಸಿಮಮ್ ಈ ಒಂದು ಕಾರ್ಯಗಳನ್ನು ಮಾಡ್ಕೊಳ್ಳಿ. ಜೊತೆಗೆ ಸೂರ್ಯ ಮಕರ ರಾಶಿಯಲ್ಲಿದ್ದು ತದನಂತರ 13ನೇ ತಾರೀಕು ಕುಂಭರಾಶಿಯನ್ನು ಪ್ರವೇಶವನ್ನು ಮಾಡ್ತದೆ. ಈ ಕುಂಭರಾಶಿಗೆ ಪ್ರವೇಶವನ್ನು ಮಾಡೋದ್ರಿಂದ ಅಲ್ಲಿ ಅಂದರೆ ಸೂರ್ಯ ಗ್ರಹಣಕ್ಕೊಳಗಾಗ್ತದೆ. ಗ್ರಹಣಕ್ಕೊಳಗಾದರೂ ಸಹಿತವಾಗಿ ಮ್ಯಾಕ್ಸಿಮಮ್ ನಿಮಗೆ ಲಾಭವನ್ನು ತರ್ತದೆ. ಲಾಭವನ್ನು ತರೋದ್ರಿಂದ ನಿಮ್ಮ ಇಂಟೆಲಿಜೆಂಟ್ ಪಾಲಿಷ್ ಆಗ್ತಕ್ಕಂಥರುತ್ತೆ. ಗ್ರಹಣವಾದ ನಂತರ ಇದ್ದಿದ್ದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗುತ್ತೆ. ಬಟ್ ಒನ್ ಥಿಂಗ್, ಯಾವುದೇ ಕಾರಣಕ್ಕೂ ಕೂಡ ಸ್ನೇಹಿತರನ್ನು ನಂಬಿ ಮೋಸ ಹೋಗಬೇಡಿ. ದಿಸ್ ಈಸ್ ದ ವೆರಿ ವೆರಿ ಗುಡ್ ಪಾಯಿಂಟ್. ಪಂಚಮ ಸ್ಥಾನ ನೋಡಿ, 11ರ ಅಧಿಪತಿ ಪಂಚಮದಲ್ಲಿ ಗ್ರಹಣಕ್ಕೊಳಗಾಗೋದ್ರಿಂದ ಸ್ವಲ್ಪ ಆರೋಗ್ಯ, ನಿಮ್ಮ ಸ್ನೇಹಿತರು, ಇದು ಮಸ್ಟ್ ಆ್ಯಂಡ್ ಶುಡ್ ಸರಿಯಾಗಿ ನೋಡ್ಕೋಬೇಕು. ಮಸ್ಟ್ ಆ್ಯಂಡ್ ಶುಡ್ ಸರಿಯಾಗಿ ನೋಡ್ಕೊಳ್ಳಿ. ಇಲ್ಲಾಂದರೆ 100% ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಯಾರ್ಯಾರು ತುಲಾರಾಶಿಯಲ್ಲಿದ್ದೀರೋ ಅವರು ಕೂಡ ಈ ವಿಚಾರ, ಆರೋಗ್ಯದ ವಿಚಾರದಲ್ಲಿ ಸಾಧ್ಯವಾದಷ್ಟು ಈ ಒಂದು ಸಂದರ್ಭ ನಿಮಗೆ ಸಂಕ್ರಮಣವಾದ ನಂತರ
ನೋಡಿ, ನಾನು ಹೇಳ್ತಾ ಇದ್ದೀನಿ, ಸಂಕ್ರಮಣವಾದ ನಂತರ ನೀವು ಆದಷ್ಟು ಶಿವನ ಮಂದಿರವನ್ನು ಭೇಟಿ ಮಾಡಿ ತ್ರಯಂಬಕ ಮಂತ್ರವನ್ನು ಜಾಸ್ತಿ ಪಠಣೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ. ಇದು ಯೂಶಲಿ ಗುಡ್ ಆಗ್ತಾ ಬರ್ತದೆ. ಇನ್ನು 6ರ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ಗ್ರಹ ಶನಿಗ್ರಹ ಕೂತಿದೆ. ಅಫ್ಕೋರ್ಸ್ ಶನಿಗ್ರಹ ನಿಮಗೆ ಕೆಲಸಕ್ಕೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲವನ್ನು ಕೊಡುತ್ತೆ, ಮತ್ತು ಶತ್ರುವನ್ನು ದಮನ ಮಾಡ್ತಕ್ಕಂಥ ಕೇಪಬಿಲಿಟಿಯನ್ನು ಕೊಡ್ತಕ್ಕಂಥ ಇರುತ್ತೆ. ಕೆಲಸ ಶಿಸ್ತುಬದ್ಧತೆಯನ್ನು ತೋರಿಸ್ತದೆ. ಯಾಕೆಂದರೆ ಪಂಚಮಾಧಿಪತಿಯು ಕೂಡ ಶನಿ ಆಗಿರೋದ್ರಿಂದ ಶಿಸ್ತುಬದ್ಧತೆಯನ್ನು ತೋರಿಸ್ತದೆ. ಒನ್ ಥಿಂಗ್ ನೋಡಿ, ರಾಹು ಒಟ್ಟಿಗೆ ಬುಧ ಇದ್ದಾಗ ಸ್ವಲ್ಪ ಸ್ಕಿನ್ ಡಿಸೀಸ್ ಸಾಧ್ಯತೆ ಸ್ಕಿನ್ ಡಿಸೀಸ್ ಅದು. ಬಟ್ ವಿಪರೀತ ಬುದ್ಧಿನೂ ಕೂಡ ಅಷ್ಟೇ. ಸಾಧ್ಯವಾದಷ್ಟು ಕೂಡ ಇನ್ನೂ ಒಂದು ತುಲಾರಾಶಿಯವರಿಗೆ ಹೇಳ್ತಕ್ಕಂಥದ್ದು, ಬಟ್ ಫೀಮೇಲ್ ಫೆಟರ್ನಿಟೀಸ್ ಅಥವಾ ಮೇಲ್ ಫೆಟರ್ನಿಟೀಸ್ ಯಾವುದೇ ಆಗಿರ್ಬೋದು, ಅಂದರೆ ಗಂಡು ಹೆಣ್ಣು ಯಾವುದೇ ವಿಚಾರದಲ್ಲಿ ಅತಿಯಾದಂಥ ಪೊಸೆಸಿವ್ನೆಸ್ ಇನ್ವಾಲ್ವ್ಮೆಂಟ್ ಇಟ್ಕೊಂಡ್ರೆ ಸ್ವಲ್ಪ ಲವ್ ಫೇಲ್ಯೂರ್ ಆಗ್ತಕ್ಕಂಥ ಸಾಧ್ಯತೆ ಬರ್ತದೆ. ಅಥವಾ ಅದಕ್ಕೆ ತುಂಬ ನೀವು ಆ ಗುಂಗಲ್ಲಿ ಉಳಿತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಅದರಿಂದ ಸ್ವಲ್ಪ ಹಿನ್ನಡೆ ಜಾಸ್ತಿ ಆಗುತ್ತೆ ಕೆಲಸದಲ್ಲಿ. ಇದೊಂದು ತಲೆಯಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ ತುಲಾರಾಶಿಯಲ್ಲಿರ್ತಕ್ಕಂಥವ್ರು. ಅದರ್ವೈಸ್ ಈ ಅತಿಯಾದಂಥದ್ದನ್ನು ಕಡಿಮೆ ಮಾಡೋದ್ರಿಂದ ಖಂಡಿತ ನಿಮಗೆ ತುಲಾರಾಶಿಯವರಿಗೆ ಶುಭದ ಒಂದು ವಾತಾವರಣ ಫೆಬ್ರವರಿಯಲ್ಲಿರ್ತಕ್ಕಂಥದ್ದು ಇರ್ತದೆ. ಲಾಭ ಬರ್ತಕ್ಕಂಥದ್ದಿರುತ್ತೆ. ಲಕ್ಷ್ಮಿಯ ಸ್ಥಾನದಲ್ಲಿ ಶುಕ್ರ ಇರೋದ್ರಿಂದ ಅಫ್ಕೋರ್ಸ್ ನಿಮ್ಮ ಲಕ್ ಆಕ್ಟಿವೇಟ್ ಆಗ್ತಕ್ಕಂಥದ್ದು. ಯಾಕೆಂದರೆ ಪಂಚಮ ಸ್ಥಾನ ಇಸ್ ದ ಲಕ್ ಆಗ್ತಕ್ಕಂಥದ್ದು ಇರ್ತದೆ. ಹಾಗಾಗಿ ಮಸ್ಟ್ ಆ್ಯಂಡ್ ಶುಡ್ ಇವೆಲ್ಲ ಕಾರ್ಯಗಳು ತುಲಾರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂಥ ಫಲವನ್ನು ಕೊಡ್ತದೆ. ಅದ್ಭುತವಾಗಿರ್ತಕ್ಕಂಥ ಫಲ. ಧನಾಭಿವೃದ್ಧಿ, ವಿದ್ಯಾರ್ಥಿಗಳಿಗೆ ಶುಭ ಇರ್ತಕ್ಕಂಥದ್ದು ಎಲ್ಲ ವಿಚಾರದಲ್ಲಿ. ಹಾಗೆ ಸಂತಾನಕ್ಕೆ ಅಪೇಕ್ಷೆಯನ್ನು ಪಡ್ತಕ್ಕಂಥವ್ರಾಗಿರ್ಬೋದು. ನಾನು ಗುರುಗಳೇ IVFಗೆ ಹೋಗ್ತಾ ಇದ್ದೀನಿ ಗುರುಗಳೇ. ಅಫ್ಕೋರ್ಸ್ ದಿಸ್ ಈಸ್ ದ ಗುಡ್ ಮಂತ್. ಒಂದು ಸತಿ ಅನಾಲಿಸಿಸ್ ತೊಗೊಳ್ಳಿ. ಯಾರ್ಯಾರು ತುಲಾರಾಶಿಯಲ್ಲಿ ಇದ್ದೀರೋ ನಾವು ಆ ಥರ ಒಂದು ಹೋಗಬೇಕಾಗಿದೆ ಗುರುಗಳೇ ಅಂತಕ್ಕಂಥವ್ರು ಆಗಿದ್ದರೆ ಖಂಡಿತವಾಗಿ ಒಮ್ಮೆ ಜಾತಕವನ್ನು ನೋಡಿಕೊಂಡು ಮುಂದೆ ಹೋಗಿ. ಬಟ್ ಗೋಚಾರದ ಪ್ರಕಾರ ನಾವು ನೋಡೋದಾದರೆ ಇದು ಒಂದು ಸುಸಂದರ್ಭವಾಗಿ ಪರಿಣಾಮವನ್ನು ಬರುತ್ತೆ. ಪಂಚಮ ಸ್ಥಾನದಲ್ಲಿ ಶುಕ್ರ ರಾಶಿ ಅಧಿಪತಿ ಪಂಚಮ ಸ್ಥಾನದಲ್ಲಿರೋದ್ರಿಂದ ನಿಮಗೆ ಅದು ಲಾಭವನ್ನು ನೋಡೋದ್ರಿಂದ ಮ್ಯಾಕ್ಸಿಮಮ್ ಒಂದು ರೀತಿಯಾದಂಥ ಶುಭ ಫಲ ಪ್ರಾಪ್ತಿ ಆಗ್ತಕ್ಕಂಥದ್ದು ಇದ್ದೇ ಇರ್ತದೆ. ಹಾಗೆ ನ್ಯಾಚುರಲ್ಲಾಗೂ ಕೂಡ ಕನ್ಸೀವ್ ಆಗ್ತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣವಾಗ್ತಕ್ಕಂಥದ್ದು ಇರ್ತದೆ. ಈ ಕಾರ್ಯಗಳನ್ನು ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ಕೂಡ ನೀವು ಆಗಿಂದಾಗೆ ದುರ್ಗಾ ದೇವತೆಯ ದೇವಸ್ಥಾನವನ್ನು ಭೇಟಿ ಮಾಡೋದು ಮರಿಬೇಡಿ. ಹಾಗೆ ಸಾಧ್ಯವಾದಷ್ಟು ಕೂಡ ಓಂ ದ್ರಾಂ ಧ್ರೀಂ ದ್ರೌಂ ಸಹ ಶುಕ್ರಾಯ ನಮಃ, ಓಂ ದ್ರಾಂ ಧ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಈ ಮಂತ್ರವನ್ನು ಹೆಚ್ಚು ಪಠಣೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ. ಯೂಶಲಿ ನಿಮಗೆ ಈ ಒಂದು ತಿಂಗಳು ಅದ್ಭುತವಾಗ್ತಕ್ಕಂಥದ್ದು ಇರ್ತದೆ. ಹಾಗೆ ವೃಶ್ಚಿಕ ರಾಶಿಯವರ ಈ ಮಾಸದ ಫಲ ಹೇಗಿರ್ತದೆ ನೋಡಿ. ವೃಶ್ಚಿಕ ರಾಶಿಯವರಿಗೆ ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು 1 ಮತ್ತು 6 ಅಧಿಪತಿಯಾಗಿರ್ತಕ್ಕಂಥ ಕುಜ. ಹಾಗೆ ಅರ್ಥಾತ್ ವೃಶ್ಚಿಕ ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ತೃತೀಯ ಭಾವದಲ್ಲಿ ಉಚ್ಚನಾಗಿ ಅಸ್ತಂಗತನಾಗಿದ್ದಾನೆ. ಅಸ್ತಂಗತ ಅಂದರೆ ಏನು ನೋಡಿ, ಏನೇ ವಾದ ವಿವಾದಕ್ಕೆ ಹೋಗ್ತೀರಿ, ಅಫ್ಕೋರ್ಸ್ ನಾನು ಏನೇ ವಿಚಾರದಲ್ಲಿ ಗೆಲ್ಲೇಬೇಕು ಅಂತಕ್ಕಂಥದ್ದು ಹೋಗ್ತೀರಾ, ಅಲ್ಲಿ ಡಿಮೋಟ್ ಆಗಿಬಿಡ್ತೀರಾ. ಇದು ಸತ್ಯ. ಮ್ಯಾಕ್ಸಿಮಮ್ ನೀವು ಯಾವುದೇ ರೀತಿಗೆ ತಲೆ ಕೆಡಿಸ್ಕೋಬೇಡಿ. ಯಾರ್ಯಾರು ವೃಶ್ಚಿಕ ರಾಶಿ ನನ್ನ ವಿಡಿಯೋಸ್ನ ನೋಡ್ತಿದ್ದೀರೋ ಅದ್ಭುತವಾಗಿ ಸೆವರಲ್ ಟೈಮ್ಸ್ ಅಟೆಂಪ್ಟ್ಸ್ ಮಾಡಿ. ಯಾಕೆಂದರೆ ಉಚ್ಚ ಕುಜ ಇದ್ದಾನೆ. ಸೆವರಲ್ ಅಟೆಂಪ್ಟ್ಸ್ ದ್ಯಾನ್ ಸಕ್ಸೀಡ್. ಇನ್ನೂ ಒಂದು ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥದ್ದು ಇರ್ತದೆ. ಆ ಕಾರ್ಯಪ್ರವೃತ್ತ ಜಾಸ್ತಿ ತಗೋಬೇಕು. 3ರ ಸ್ಥಾನ ನೋಡಿ, ತೋಳು ಬಲ ಸ್ಥಾನ ಅಂತ ಕರಿತೀವಿ. ಹಾಗೆ ಸಿಬ್ಲಿಂಗ್ ಸ್ಥಾನ ಅಂತ ಕರಿತೀವಿ. ಇಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಭೂಮಿಯ ವಿಚಾರದಲ್ಲಿ, ನಿಮ್ಮ ಅಣ್ಣ ತಮ್ಮದರ ವಿಚಾರಗಳಲ್ಲಿ, ಸ್ವಲ್ಪ ಪಾರ್ಟಿಷನ್ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹಾಗೂ ಹೀಗೂ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಆ ವಿಚಾರದಲ್ಲಿ ಸ್ವಲ್ಪ ನೋಡ್ಕೋಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ವೃಶ್ಚಿಕ ರಾಶಿಯವರಿಗೆ ತನ್ನ ರಾಶಿ ಅಧಿಪತಿ ತೃತೀಯ ಭಾವದಲ್ಲಿರೋದ್ರಿಂದ ಈ ಒಂದು ಒಂದು ಕೆಲಸಗಳಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗಬಹುದು. ಬಟ್ ಮಿಕ್ಕ ವಿಚಾರಗಳನ್ನು ನಾವು ನೋಡಬೇಕಾಗುತ್ತೆ. ಒಂದೇ ವಿಚಾರದಲ್ಲ. ರಾಶಿ ಅಧಿಪತಿ ತೃತೀಯ ಭಾವದಲ್ಲಿದ್ದಾನೆ, ಧನಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಹಣಕಾಸು ವಹಿವಾಟುಗಳು ಸ್ವಲ್ಪ ಏರುಪೇರಾಗ್ತಕ್ಕಂಥದ್ದು ಇರ್ತದೆ. ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತದೆ. ಸ್ವಲ್ಪ ನೀವು ಅದಕ್ಕೆ ಗಾಬರಿ, ಒಂದು ಸ್ವಲ್ಪ ಭಯದ ವಾತಾವರಣ ಇರ್ತಕ್ಕಂಥದ್ದು ಸನ್ನಿವೇಶಗಳ ನಿರ್ಮಾಣವಾದರೂ ಸೆವರಲ್ ಅಟೆಂಪ್ಟ್ಸ್ ಮಾಡಿ. ಸೆವರಲ್ ಅಟೆಂಪ್ಟ್ಸ್ ದಾನ್ ಸಕ್ಸಸ್. 200% ಸಕ್ಸಸ್ ರೇಟ್ ಸಿಗುತ್ತೆ. ಸ್ನಾನ ಮಾಡ್ತಕ್ಕಂಥ ನೀರಿಗೆ ಯಾರ್ಯಾರು ವೃಶ್ಚಿಕ ರಾಶಿಯವ್ರು ನೋಡ್ತಾ ಇದ್ದೀರೋ ವಿಡಿಯೋನ, ಖಂಡಿತ 3 ಚಿಟಿಕೆಯಷ್ಟು ಶುದ್ಧ ಕುಂಕುಮವನ್ನು ಹಾಕಿ ಸ್ನಾನವನ್ನು ಮಾಡಿ.
ಓಂ ಅಂ ಅಂಗಾರಕಾಯ ನಮಃ, ಓಂ ಅಂ ಅಂಗಾರಕಾಯ ನಮಃ. ಸದೃಢವಾಗಿ ಮನಸ್ಥಿತಿಯನ್ನು ಇಟ್ಕೋಬೇಕು. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಸದೃಢತೆ ಇರಬೇಕು, ನಿಮಗೆ ಆ ಧೈರ್ಯ ಇರಬೇಕು, ನಾನು ಗೆದ್ದೇ ಗೆಲ್ತೀನಿ. ಆ ಒಂದು ವಿಚಾರದಲ್ಲಿ ನೀವು ಯಾವಾಗ ಸಂಕಲ್ಪ ಸಹಿತವಾಗಿ ಇಟ್ಕೊಳ್ತೀರೋ 200% ವಿನ್ ಆಗಿಬಿಡುತ್ತೆ. ಅದರ್ವೈಸ್ ಸ್ವಲ್ಪ ಕಷ್ಟ. ಇದು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಷ್ಟು ಉತ್ತಮವಾಗಿರ್ತಕ್ಕಂಥ ಕಾಲವಲ್ಲ. ಸ್ವಲ್ಪ ಎಫರ್ಟ್ ಈಸ್ ಮೋರ್ ಇಂಪಾರ್ಟೆಂಟ್. ಎಕ್ಸಾಮ್ ಟೈಮ್ ಆಗಿರೋದ್ರಿಂದ, ಯಾರು ಅಪ್ ಟು 9th ಸ್ಟ್ಯಾಂಡರ್ಡ್ವರೆಗೂ ಇರ್ತಕ್ಕಂಥವ್ರು ಆಗಿರೋದ್ರಿಂದ ಇವರಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ. ವೃಶ್ಚಿಕ ರಾಶಿಯವರು ಎಫರ್ಟ್ ಹಾಕಬೇಕು. ಯಾಕೆಂದರೆ 3rd ಹೌಸ್ 3ರ ಸ್ಥಾನದಲ್ಲಿ ಅಸ್ತಂಗತ ಕುಜನಿದ್ದಾನೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ನಿಮಗೆ ವಿದ್ಯಾರ್ಥಿ ವರ್ಗದವರಿಗೆ ಅಷ್ಟು ಉತ್ತಮ ಕಾಲವಾಗಿರೋದಿಲ್ಲ. ಸ್ವಲ್ಪ ಎಫರ್ಟ್ ಈಸ್ ಮೋರ್ ಇಂಪಾರ್ಟೆಂಟ್. ಎಫರ್ಟ್ ಹಾಕಬೇಕಾಗುತ್ತೆ. ಲೇಸಿನೆಸ್ ಎಲ್ಲ ಜಾಸ್ತಿ ಇರುತ್ತೆ. ವೃಶ್ಚಿಕ ರಾಶಿ ನೋಡಿ, ಪಂಚಮ ಸ್ಥಾನದಲ್ಲಿ ಶನಿ ಇರೋದ್ರಿಂದ, ಇಂಟೆಲಿಜೆನ್ಸಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಮೋರ್ ಎಫರ್ಟ್ ದ್ಯಾನ್ ಲ್ಯಾಕ್ ಸಕ್ಸೀಡ್. ಇದು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆಗ್ತಕ್ಕಂಥ ಫಲಾನುಫಲಗಳು. ಮಸ್ಟ್ ಆ್ಯಂಡ್ ಶುಡ್ ನೋಡ್ಕೊಬೇಕು. ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕಬೇಕಾಗ್ತದೆ. ದೀರ್ಘಕಾಲವಾಗಿ ಸ್ಟಡೀಸ್ ಮಾಡಬೇಕಾಗುತ್ತೆ. ವರ್ಕ್ ಹಾರ್ಡ್ ಅಂತ ಕರಿತೀವಿ. ಇಲ್ಲ ಅಂದರೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ ಬರುತ್ತೆ. ಇದಕ್ಕೆ ಸರಿಯಾದಂಥ ಮಾರ್ಗದರ್ಶನವನ್ನು ತಗೋಬೇಕಾಗ್ತದೆ. ನೋಡಿ, ಹಾಗೆ 3ರ ಅಧಿಪತಿಯಾಗಿರ್ತಕ್ಕಂಥದ್ದು ಪಂಚಮದಲ್ಲಿದ್ದಾನೆ. 3ರ ಅಧಿಪತಿ ಯಾರು? ಶನಿ. 3 ಮತ್ತು 4ರ ಅಧಿಪತಿ ಪಂಚಮ ಸ್ಥಾನ, ಧನಾಧಿಪತಿ ಅಷ್ಟಮ ಸ್ಥಾನ. ಹಣಕಾಸು ವಹಿವಾಟುಗಳು ಏರುಪೇರಾಗ್ತಕ್ಕಂಥದ್ದು ಇರ್ತದೆ. ಪ್ಲ್ಯಾನ್ ಮಾಡ್ಕೋಬೇಕಾಗ್ತಕ್ಕಂಥದ್ದು ಇರ್ತದೆ. ಒಮ್ಮೆ ಸಖತ್ತಾಗಿ ಬಂದುಬಿಡುತ್ತೆ, ಒಮ್ಮೆ ಡಲ್ ಆಗ್ತಕ್ಕಂಥದ್ದು ಇದ್ದೇ ಇರ್ತದೆ. ವೃಶ್ಚಿಕ ರಾಶಿ ಬೇಕಾದರೆ ನೋಡ್ಕೊಳ್ಳಿ. ಚತುರ್ಥ ಭಾವದಲ್ಲಿ ನೋಡಿ, ಗ್ರಹಗಳು ಈಗ 5ನೇ ತಾರೀಕು ಮತ್ತು 6ನೇ ತಾರೀಕು ಬುಧ ಮತ್ತು ಶುಕ್ರ ಪ್ರವೇಶ, ಕುಂಭರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಚತುರ್ಥ ಭಾವ ಸ್ವಲ್ಪ ಮಟ್ಟಿಗೆ ನಿಮಗೆ ಏನಾಗ್ತದೆ, ಸ್ವಲ್ಪ ನಿಧಾನ, ಮಂದಗತಿ, ಅಂದರೆ ಲೇಸಿನೆಸ್ ಜಾಸ್ತಿ ಆಗ್ತಾ ಬರುತ್ತೆ. ಇನ್ನು ಕೂಡ 4th ಹೌಸ್ ಅಸ್ತಂಗತ, ಬುದ್ಧಿಯ ಸ್ಥಾನ, 4ರ ಸ್ಥಾನ. ಆಗ ವ್ಯಾಪಾರ ವಿಚಾರಗಳಲ್ಲಿ ಆಗಿರ್ಬೋದು ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಚತುರ್ಥ ಭಾವದಲ್ಲಿ ಅಂದರೆ ಕೇಂದ್ರದಲ್ಲಿರೋದ್ರಿಂದ ಸೂರ್ಯ ಸಹಿತವಾಗಿ, ತದನಂತರ 13ನೇ ತಾರೀಕು ಸೂರ್ಯ ಕೂಡ ಪ್ರವೇಶವನ್ನು ತಾಳ್ತಾನೆ. ನೋಡಿ, ಅಲ್ಲಿ ರಾಹು ಜೊತೆ ಬುಧ ಇದ್ದಾನೆ, ರಾಹು ದಶೆ ಶುಕ್ರ ಇದ್ದಾನೆ. ಸ್ವಲ್ಪ ನೋಡಿ, ನಿಧಾನ ಮಂದಗತಿಯಾದಂಥ ನೆಮ್ಮದಿ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಏರುಪೇರಾಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಅಲ್ಲಿ 4th ಹೌಸ್ ಅಂದರೆ 4ರ ಸ್ಥಾನ, ಮನೆಯ ಸ್ಥಾನ, ನೆಮ್ಮದಿಯ ಸ್ಥಾನ, ಇವೆಲ್ಲವನ್ನು ನೋಡ್ತೀವಿ. ಸ್ವಲ್ಪ ನೆಮ್ಮದಿಯ ವಿಚಾರದಲ್ಲಿ ಏರುಪೇರಾಗ್ತದೆ. ಬಿಕಾಸ್ ಆಫ್ ರಾಹು ಇಸ್ ಇನ್ ದ 4th ಹೌಸ್. 4ರ ಸ್ಥಾನದಲ್ಲಿ ರಾಹು ಸ್ಥಿತವಾಗಿದ್ದಾನೆ, ಬುಧನೊಟ್ಟಿಗೆ ಶುಕ್ರನೊಟ್ಟಿಗೆ ಇರೋದ್ರಿಂದ. 12ರ ಅಧಿಪತಿ ಹಾಗೆ ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದು. ನಿಮ್ಮ ಸಂಗಾತಿಗೂ ನಿಮಗೂ ಮನಸ್ತಾಪಗಳು ಬರ್ತದೆ, ಅಥವಾ ಮನಸ್ಥಿತಿ ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಇರ್ತದೆ. ನೆಗ್ಲೆಕ್ಟ್ ಮಾಡ್ತಾರೆ. ಯಾಕೆ ಹಿಂಗಾಯಿತು ಅಂತಕ್ಕಂಥ ಮನೋಭಾವತೆ ಈ ಒಂದು ವಿಚಾರದಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಅರಿವಿಗೆ ಬರ್ತದೆ. 11ರ ಅಧಿಪತಿಯಾಗಿರ್ತಕ್ಕಂಥದ್ದು 4ರ ಭಾವದಲ್ಲಿದ್ದಾರೆ. ಆದರೆ ಒಂದು ಶುಭ ವಿಚಾರ ಏನಪ್ಪ, 4ರ ಸ್ಥಾನ ಭೂಮಿಯ ಸ್ಥಾನ, ಮನೆಯ ಸ್ಥಾನ, ಆಸ್ತಿಯ ಸ್ಥಾನ. ಇವೆಲ್ಲವನ್ನು ನೋಡಿದಾಗ ಇಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಆ ವಿಚಾರದಲ್ಲಿ ಏನಾದರೂ ನೀವು ಮುಂದುವರಿತಾ ಇದ್ದಂಥ ಫಲಗಳಲ್ಲಿ, ನಾನು ಮನೆ ತಗೋಬೇಕು, ಕಾರ್ ತಗೋಬೇಕು, ಅಥವಾ ಸೈಟ್ ಖರೀದಿ ಮಾಡಬೇಕು ಅಂತಕ್ಕಂಥ ವಿಚಾರಗಳಲ್ಲಿ ಸ್ವಲ್ಪ ಶ್ರಮವನ್ನು ವಹಿಸಿದ್ರೆ ನಿಮಗೆ ಸಕ್ಸಸ್ ರೇಟ್ ಜಾಸ್ತಿ ಸಿಗ್ತದೆ ವೃಶ್ಚಿಕ ರಾಶಿಯವ್ರಿಗೆ. ಬಟ್ ವೃಶ್ಚಿಕ ರಾಶಿಯವರು ಇನ್ನೊಂದು ವಿಚಾರ, ಸ್ವಲ್ಪ ಸ್ಥಳ ಬದಲಾವಣೆ ಆಗ್ತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣವಾಗ್ತಕ್ಕಂಥದ್ದು ಇರ್ತದೆ. ಅಫ್ಕೋರ್ಸ್ ಚೇಂಜ್ ಆಫ್, ಏನಾದರೂ ಮನೆ ಚೇಂಜ್ ಮಾಡಬೇಕು ಅಂತಕ್ಕಂಥವ್ರು ಇದ್ದೀರಾ, ಅಥವಾ ಏನಾದರೂ ಬೇರೆ ಪರ್ಪಸ್ಗೋಸ್ಕರ ಬೇರೆ ಊರಿಗೆ ಹೋಗ್ಬೇಕು ಅಂತ ಇದ್ದೀರೋ, 200% ನೀವು ಸ್ಥಳ ಬದಲಾವಣೆ ಆಗೇ ಆಗುತ್ತೆ, ಬರೆದಿಟ್ಕೊಳ್ಳಿ ಇದೊಂದು ವಿಚಾರದಲ್ಲಿ. ಬಟ್ ಏನಾದರೂ ವಿಚಾರ ಅಂದರೆ ಭೂಮಿಯ ವಿಚಾರ, ವ್ಯವಸಾಯದ ವಿಚಾರ, ಕೃಷಿಯ ವಿಚಾರಗಳಾಗಿರ್ಬೋದು, ಇದರಲ್ಲಿ ಸ್ವಲ್ಪ ಮಟ್ಟಿಗೆ ತಲ್ಲೀನತೆ ಜಾಸ್ತಿ ಇದ್ದಾಗ ಇದು ವೆರಿ ಗುಡ್ ಆಗ್ತದೆ. ನಾನು ಸೈಟ್ ಖರೀದಿ ಮಾಡ್ತಾ ಇದ್ದೀನಿ ಅಥವಾ ವಾಹನ ಖರೀದಿ ಮಾಡ್ತಾ ಇದ್ದೇನೆ, ಮ್ಯಾಕ್ಸಿಮಮ್ ವೃಶ್ಚಿಕ ರಾಶಿಯವರಿಗೆ ಶುಭ ಫಲ ಪ್ರಾಪ್ತಿ ಆಗ್ತಕ್ಕಂತೆ. ಜೊತೆಗೆ ಮೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥದ್ದು ಕೆಲವೊಂದು ವಿಚಾರದಲ್ಲಿ, ಒಳ್ಳೊಳ್ಳೆ ಉಡುಗೊರೆಗಳನ್ನು ತಗೊಳ್ತಕ್ಕಂಥದ್ದು ಕೆಲವೊಂದು ಸಂದರ್ಭಗಳಲ್ಲಿ ಬರ್ತದೆ.
ಇನ್ನು ಪಂಚಮದಲ್ಲಿ ಶನಿ ಇರೋದ್ರಿಂದ ತಮ್ಮ ಬುದ್ಧಿ ಮಂದಬುದ್ಧಿ ಇರತಕ್ಕಂಥದ್ದಿರೋದ್ರಿಂದ ಸ್ವಲ್ಪ ದೀರ್ಘಕಾಲವಾಗಿ ಯಾವುದೇ ಕಾರ್ಯಗಳನ್ನು ಆಲೋಚನೆಯನ್ನು ಮಾಡಿ ತಾವು ಸ್ಟೆಪ್ಸ್ ತೊಗೊಂಡ್ರೆ ಮ್ಯಾಕ್ಸಿಮಮ್ ನಿಮಗೆ ಶುಭ ಕಾಲ ಆಗ್ತಕ್ಕದ್ದಿರುತ್ತೆ. ಮದುವೆ ವಿಚಾರಗಳಲ್ಲಿ ನಾವು ಇಂಪಾರ್ಟೆಂಟ್ ಆಗಿ ನೋಡಿದಾಗ ಮದುವೆ ಹಾಗೆ ಬಿಸ್ನೆಸ್ ವಿಚಾರಗಳಲ್ಲಿ ಹಲವಾರು ಎಫರ್ಟ್ ಹಾಕಬೇಕಾಗುತ್ತೆ. ಅಂದರೆ ಫೋರ್ತ್ ಹೌಸ್ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಯಾಕೋ ಬಿಡಪ್ಪ ಮದುವೆ ಆಗ್ತಿಲ್ಲ, ಸ್ವಲ್ಪ ಕಾರಣ ಮುಂದೆ ಹೂಡುತ್ತಾನ, ಈ ಥರ ಮನೋಭಾವತೆ ಬರುತ್ತೆ. ಅಫ್ಕೋರ್ಸ್ ಮದುವೆ ವಿಚಾರಗಳಲ್ಲಿ ಮನಸ್ಸು ಅಷ್ಟು ಬೇಗ ಒಪ್ಪೋದಿಲ್ಲ. ನೀವು ಸ್ತ್ರೀ ಪುರುಷ ಆಗಿರ್ಬೋದು, ಬಿಡಪ್ಪ ಯಾಕೋ ನೆಕ್ಸ್ಟ್ ಇಯರ್ ಮಾಡ್ಕೊಳ್ಳೋಣ, ಈ ಥರ ಮನೋಭಾವತೆ ಜಾಸ್ತಿ ಆಗ್ತದೆ. ಈ ತಿಂಗಳು ಬರಲಿಲ್ವ, ಅಫ್ಕೋರ್ಸ್ ಇನ್ನು ಸ್ವಲ್ಪ ವೆಯ್ಟ್ ಮಾಡೋಣ ಅಂತಕ್ಕಂಥ ಮನೋಭಾವತೆ ಬರುತ್ತೆ. ಆದರೆ ಬಿಸ್ನೆಸ್ದಾರಿಗೆ ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಒಂದಷ್ಟು ಅಸ್ಟ್ರಾಕ್ಷನ್ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಇನ್ನು ಶತ್ರುವಿನ ವಿಚಾರದಲ್ಲಿ ನೋಡೋದಾದರೆ ಶತ್ರು ಅಥವಾ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಎಫರ್ಟ್ ಜಾಸ್ತಿ ಇರ್ತದೆ. ಸ್ವಲ್ಪ ಶ್ರಮ ವಹಿಸಿ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಮಾತ್ರ ವಿನ್ನಿಂಗ್ ಜಾಸ್ತಿ ಇರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ತಮ್ಮ ಹಣಕಾಸಿನ ಮೇಲೆ ಹೆಚ್ಚು ನಿಗಾ ಇಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಖರ್ಚುಗಳು ಜಾಸ್ತಿ ಆಗ್ತದೆ. ಖರ್ಚುಗಳ ಮೇಲೆ ಹಿಡಿತವನ್ನು ಸಾಧಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಆಫ್ಟರ್ ಯಾವಾಗ ನಿಮಗೆ ಗ್ರಹಣವಾದ ನಂತರ ನೋಡಿ, ದಶಮಾಧಿಪತಿ 4ರಲ್ಲಿ ಗ್ರಹಣಕ್ಕೆ ಒಳಗಾಗ್ತಾ ಇದ್ದಾನೆ. ಅದು ಆ್ಯಕ್ಚುಲಿ ಬುದ್ಧಿಯ ಸ್ಥಾನ. ಆ ಬುದ್ಧಿ ವಿಕೋಪಕ್ಕೆ ಹೋಗುತ್ತೆ. ಆ್ಯಕ್ಚುಲಿ ನಿಮಗೆ ಕೇಂದ್ರದಲ್ಲಿ ಗ್ರಹಣವಾಗೋದ್ರಿಂದ ಶುಭ ಫಲ ಪ್ರಾಪ್ತಿ ಆಗ್ತಕ್ಕಂಥದ್ದೇ ಇರ್ತದೆ. ಆದರೆ 4ರಲ್ಲಿ ಸೂರ್ಯ ಯಾವಾಗ ನಿಮಗೆ ಗ್ರಹಣವನ್ನು ಹಿಡಿಯೋದ್ರಿಂದ ಏನಾಗುತ್ತೆ, ಹೆಸರು, ಕೀರ್ತಿ, ಪ್ರತಿಷ್ಠೆ, ರಾಜಕೀಯ ಭವಿಷ್ಯ, ತಾವು ತಗೊಳ್ತಕ್ಕಂಥ ನಿರ್ಧಾರಗಳು ಅದು ಬದಲಾಗೋದ್ರಿಂದ ಸ್ವಲ್ಪ ಎಚ್ಚರಿಕೆ ವಹಿಸಿ ತಗೊಳ್ತಕ್ಕಂಥ ಕೆಲಸಗಳು ಅದ್ಭುತವಾಗಿ ನಿಮಗೆ ಕಾರ್ಯಪ್ರವೃತ್ತವಾಗ್ತಕ್ಕಂಥದ್ದು ಇರ್ತದೆ. ಏಕೆಂದರೆ ಕೇಂದ್ರಗತ ಅಂತ ನೋಡಿದ್ವಿ. ಕೇಂದ್ರದಲ್ಲಿ ಬಲ ಜಾಸ್ತಿ ಇರತಕ್ಕಂಥದ್ರಿಂದ ಕನ್ಸೇಷನ್ ಸಿಕ್ಬಿಡುತ್ತೆ. ಮ್ಯಾಕ್ಸಿಮಮ್ ಸಾಧ್ಯವಾದಷ್ಟು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ನೀವು ಗುರುಗ್ರಹವನ್ನು ಆರಾಧನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಆಗಿಂದಾಗೆ ಸ್ವಲ್ಪ ರಾಯರ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು. ಹಾಗೆ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಈ ಮಂತ್ರವನ್ನು ಚಾಂಟ್ ಮಾಡ್ತಕ್ಕಂಥದ್ದು ಅದ್ಭುತವಾಗಿರ್ತದೆ. ಸಾಧ್ಯವಾದರೆ ರಾಯರ ದೇವಸ್ಥಾನವನ್ನು ಭೇಟಿ ಮಾಡಿ ಅಥವಾ ಗುರುತತ್ವ ಇರತಕ್ಕಂಥ ದೇವಸ್ಥಾನವನ್ನು ಭೇಟಿ ಮಾಡಿ. ಹೋಗಬೇಕಾದ್ರೆ ಒಂದು ಹಳದಿ ದಾರವನ್ನು ತಗೊಂಡೋಗಿ ಅಲ್ಲಿ ಪೂಜೆ ಆದ ನಂತರ ನಿಮ್ಮ ಕೈಗೆ 4 ಸುತ್ತುಗಳನ್ನು ಕಟ್ಟಿಕೊಳ್ಳಿ. ಇದು ಸ್ವಲ್ಪ ಲಕ್ ಆಕ್ಟಿವೇಟ್ ಆಗ್ತಕ್ಕಂಥದ್ದು ಸಾಧ್ಯತೆ ಇರ್ತದೆ. ಹಾಗೆ ಹಣಕಾಸಿನ ವಿಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ, ಕುಟುಂಬದ ವಿಭಾಗದಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಬರ್ತಕ್ಕಂಥ ಸಾಧ್ಯತೆಗಳು ಬರ್ತದೆ. ಇವೆಲ್ಲ ಕಾರ್ಯಗಳು ನಿಮಗೆ ಶುಭ ಫಲ ತರ್ತಕ್ಕಂಥದ್ದು ಎಲ್ಲ ರೀತಿಯಿಂದ ಇರೋದ್ರಿಂದ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಈ ಸರಳ ಪರಿಹಾರಗಳನ್ನು ಮಾಡಿಕೊಂಡು ಯಾವ ರೀತಿ ಇರುತ್ತೆ ಈ ಒಂದು ಮಾಸ ಅಂತಕ್ಕಂಥದ್ದು ನಾನು ತಿಳಿಸ್ಕೊಟ್ಟಿದ್ದೇನೆ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮಾಡಿ. ಹಾಗೆ ಹಲವಾರು ಜನಗಳಿಗೆ ಈ ಥರದ ವಿಡಿಯೋಗಳನ್ನು ಶೇರ್ ಮಾಡಿ. ಹಾಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು. ಓಂ ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮಸ್ಪತಯೇ ನಮಃ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ ನೋಡಿ, ಫೆಬ್ರವರಿ ತಿಂಗಳ ಧನುರಾಶಿ ಹಾಗೆ ಮಕರ ರಾಶಿಯವರ ಈ ಒಂದು ಮಾಸದ ಭವಿಷ್ಯ ಹೇಗಿರುತ್ತೆ ಕುತೂಹಲದಿಂದ ಕಾಯ್ತಾ ಇರ್ತಕ್ಕಂಥವ್ರು ಯಾರಿದ್ದೀರಿ? ಮಕರ ರಾಶಿಯವರಿಗೆ ಏನೆಲ್ಲ ಸಂಭವನೀಯತೆ ಆಗ್ತಕ್ಕಂಥ ಇರ್ತದೆ? ಹಾಗೆ ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ಒಂದು ಮಾಸ ನಿಮಗೆ ಏನಾದರೂ ವಿಶೇಷವಾಗಿರ್ತಕ್ಕಂಥ ಧನಲಾಭ ಇದೆಯಾ? ಕೌಟುಂಬಿಕ ವಿಚಾರದಲ್ಲಿ ಹೇಗಿರ್ತಕ್ಕಂಥ ಇರುತ್ತೆ? ಹಾಗೆ ಕೌಟುಂಬಿಕದಲ್ಲಿ ಸಮಸ್ಯೆ ಇತ್ತು ಅಂತಕ್ಕಂಥ ಧನುರಾಶಿಯಲ್ಲಾಗಿರ್ಬೋದು, ಮದುವೆ ವಿಚಾರದಲ್ಲಿ ಏನು ವಿಚಾರಗಳು ನಡೀತಕ್ಕಂಥ ಇರ್ತದೆ? ಅಫ್ಕೋರ್ಸ್ ಈಗ ಮದುವೆ ವಿಚಾರಗಳಲ್ಲಿ ಏನಾದರೂ ಉತ್ಕೃಷ್ಟತೆ ಫಲ ಸಿಗ್ತದಾ? ಹಾಗೆ ತಾವು ಮಾಡ್ತಕ್ಕಂಥ ಪ್ರಯತ್ನಗಳಲ್ಲಿ ಲಾಭ ಸಿಗ್ತದಾ? ಹಾಗೆ ವಿಶೇಷವಾಗಿರ್ತಕ್ಕಂಥ ಫೆಬ್ರವರಿ ತಿಂಗಳಲ್ಲಿ ಏನಾದರೂ ಧನುರಾಶಿಯವರಿಗೆ ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಯೋಗಗಳೇನಾದರೂ ಬರುತ್ತಾ? ಅಥವಾ ಅಬ್ರಾಡ್ಗೆ ಹೋಗ್ತಕ್ಕಂಥ ಯೋಗಗಳೇನಾದರೂ ಬರುತ್ತಾ? ಎಲ್ಲ ವಿಚಾರಗಳು ನಿಮ್ಮ ಮುಂದೆ ಇಡ್ತೀನಿ. ಹಾಗೆ ಮಕರ ರಾಶಿಯವರಿಗೆ ಲಾಭಾಧಿಪತಿ ಆಗಿರ್ತಕ್ಕಂಥದ್ದು ಕುಜ ಅಸ್ತಂಗತನಾಗಿದ್ದಾನೆ. ಲಗ್ನದಲ್ಲೇ ಯಾವೆಲ್ಲ ಅವಕಾಶಗಳು ಸಿಗ್ತಕ್ಕಂಥದ್ದು ಇರ್ತದೆ? ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಯಾವ ವಿಚಾರದಲ್ಲಿ ಶುಭವಾಗ್ತದೆ? ಹಾಗೆ ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ನೋಡಿ, ಧನಸ್ಥಾನದಲ್ಲಿ ಹೆಚ್ಚು ಗ್ರಹಗಳ ಸಮ್ಮಿಲನತೆ ಇರೋದ್ರಿಂದ ಯಾವೆಲ್ಲ ಕುಟುಂಬದ ಒಂದು ವಿಚಾರಗಳಲ್ಲಿ ಲಾಭ ಸಿಗ್ತದೆ, ಹಣಕಾಸಿನ ವಿಚಾರದಲ್ಲಿ ಲಾಭ ಸಿಗ್ತಕ್ಕಂಥ ಇರ್ತದೆ, ಎಲ್ಲ ವಿಚಾರಗಳು. ಹಾಗೆ ಅಷ್ಟಮದಲ್ಲಿರ್ತಕ್ಕಂಥ ಕೇತು ಏನೆಲ್ಲ ಫಲಗಳನ್ನು ಕೊಡುತ್ತೆ, ತೃತೀಯ ಭಾವದಲ್ಲಿರ್ತಕ್ಕಂಥ ರಾಹು ಏನೆಲ್ಲ ಫಲಗಳನ್ನು ಕೊಡ್ತದೆ, ಹಾಗೆ
ದ ತೃತೀಯ ಭಾವದಲ್ಲಿರ್ತಕ್ಕಂಥ ಶನಿ ಏನೆಲ್ಲ ಫಲಗಳನ್ನು ಕೊಡ್ತಕ್ಕಂಥದ್ದು ಇರ್ತದೆ, ಇವೆಲ್ಲ ವಿಚಾರಗಳು. ಹಾಗೆ ಮೈನ್ ಪಾಯಿಂಟು ಗುರುವಿನ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅಭಿವೃದ್ಧಿ ಏನಾಗ್ತಕ್ಕಂಥದ್ದು ಇರ್ತದೆ, ಯಾವೆಲ್ಲ ವಿಚಾರಗಳು ಮಕರ ರಾಶಿಯವರಿಗೆ ಲಭ್ಯತೆಯನ್ನು ಕೊಡ್ತೇನೆ. ಮೊದಲನೇದಾಗಿ ನಾವು ಧನುರಾಶಿಯವರ ವಿಚಾರಕ್ಕೆ ಬರೋಣ. ರಾಶಿಯಾಧಿಪತಿ ಸಪ್ತಮದಲ್ಲಿ ವಕ್ರನಾಗಿದ್ದಾನೆ. ವಕ್ರಗತಿ ಏನಾಗ್ತದೆ, ಅಫ್ಕೋರ್ಸ್ ಗುಡ್ ಇದೆ, ಯಾಕೆಂದರೆ ಲಗ್ನವನ್ನು ಧನುರಾಶಿಯನ್ನು ನೋಡ್ತದೆ ಕೂತಿರ್ತಕ್ಕಂಥ ಸಪ್ತಮ. ಬಟ್ ವೈವಾಹಿಕ ಜೀವನ, ಗುರುಗಳೇ ಯಾಕೋ ವೈವಾಹಿಕ ಜೀವನ, ಹಾಗೆ ಸ್ನೇಹಿತರು, ಹಾಗೆ ಸಂಗಾತಿ, ಇದಕ್ಕಿದ್ದಾಗೆ ಮುನ್ಸ್ಕೊಂಡ್ಬಿಡ್ತಾರೆ, ಚೆನ್ನಾಗಿರ್ತದೆ ಒಂದು ಸ್ವಲ್ಪ ದಿವಸ. ಅಫ್ಕೋರ್ಸ್ ಇವೆಲ್ಲ ನಾವು ಕೇಳ್ತಾ ಇದ್ದೇವೆ ಅಲ್ವಾ. ಧನುರಾಶಿಯಲ್ಲಿರ್ತಕ್ಕಂಥವರು ವೈವಾಹಿಕ ಜೀವನದಲ್ಲಾಗಿರ್ಬೋದು, ತಮ್ಮ ಬಿಸ್ನೆಸ್ಸಲ್ಲಾಗಿರ್ಬೋದು, ತಮ್ಮ ಸ್ನೇಹಿತರ ವಿಚಾರ, ಇವೆಲ್ಲ ವಿಚಾರಗಳನ್ನು ನಾವು ತಗೊಂಡಾಗ, ಅಥವಾ ರಾಜಕೀಯ ವಿಚಾರಗಳಲ್ಲಾಗಿರ್ಬೋದು, ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಗುರುಗಳೇ, ಸ್ವಲ್ಪ ಚೆನ್ನಾಗಾಗ್ತದೆ, ಇದಕ್ಕಿದ್ದಾಗೆ ನಮ್ಮ ಸಂಗಾತಿ ಮುನ್ಸ್ಕೊಂಡ್ಬಿಡ್ತಾರೆ, ನಮ್ಮ ಸ್ನೇಹಿತರು ಮುನ್ಸ್ಕೊಂಡ್ಬಿಡ್ತಾರೆ, ನಮ್ಮ ಇನ್ನೊಬ್ಬರು ಎಕ್ಸ್ ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಮುನ್ಸ್ಕೊಂಡ್ಬಿಡ್ತಾರೆ. ಅಫ್ಕೋರ್ಸ್ ಇವೆಲ್ಲ ನಡೀತಕ್ಕಂಥ ವಿಚಾರಗಳಿರುತ್ತೆ. ಯಾರು ಧನುರಾಶಿಯಲ್ಲಿದ್ದೀರೋ ಈ ಒಂದು ಮಾಸ ನೋಡಿ, 12ರ ಅಧಿಪತಿ ಆಗಿರ್ತಕ್ಕಂಥದ್ದು ಧನಸ್ಥಾನದಲ್ಲಿ ಅಸ್ತಂಗತನಾಗಿದ್ದಾನೆ. ಕೌಟುಂಬಿಕ ಕಲಹಗಳು, ಕುಜ 2ರ ಸ್ಥಾನದಲ್ಲಿದ್ದಾಗ ನೀವು ಕೂಡ ಆ ರಿಯಾಕ್ಷನ್ಸ್ ಇರ್ತಕ್ಕಂಥದ್ದು ಇರ್ತದೆ, ಎನರ್ಜಿ ಜಾಸ್ತಿ ಇರ್ತದೆ. ಅಫ್ಕೋರ್ಸ್ ಅದು ಕೌಟುಂಬಿಕವಾಗಿ ಬದಲಾವಣೆ ಬಂದಾಗ ನಿಮ್ಮ ಮಾತು ಗಡಿಸಾಗ್ತದೆ, ಯಾಕೆ ಮಾಡಲಿಲ್ಲ, ಏನಕ್ಕೆ ಮಾಡಲಿಲ್ಲ, ಇವೆಲ್ಲ ವಿಚಾರಗಳು ಸರ್ವೇ ಸಾಮಾನ್ಯವಾಗಿ ಈ ಧನುರಾಶಿಯವರಿಗೆ ಬರ್ತಕ್ಕಂಥದ್ದು ಇರ್ತದೆ. ಇನ್ನು ವ್ಯಾಪಾರದಲ್ಲೂ ಅಷ್ಟೇ, ವ್ಯಾಪಾರದಲ್ಲಿ ಸ್ವಲ್ಪ ಉತ್ಕೃಷ್ಟವಾಗಿ ಚೆನ್ನಾಗಾಗ್ತಿತ್ತು, ಸ್ವಲ್ಪ ಡಲ್ ಆಗ್ತದೆ. ಅಫ್ಕೋರ್ಸ್ ಒಂದು ಮೀಡಿಯಮ್ ಆಗಿರ್ತಕ್ಕಂಥ ಒಂದು ಬಿಸ್ನೆಸ್ ಲೈನ್ ಇರ್ತಕ್ಕಂಥದ್ದು ಧನುರಾಶಿಯವರಿಗೆ ಲಭ್ಯತೆ ಆಗುತ್ತೆ. ಬಟ್ ವಿಚಾರ ಏನಪ್ಪ ನೋಡಿ, 11ರ ಅಧಿಪತಿ ಆಗಿರ್ತಕ್ಕಂಥದ್ದು ಸಹಿತವಾಗಿ ತೃತೀಯ ಭಾವಕ್ಕೆ ಹೋಗ್ತದೆ, ದಶಮಾಧಿಪತಿ ತೃತೀಯ ಭಾವಕ್ಕೆ ಹೋಗ್ತದೆ. ರಾಹು ಪ್ಲೇಸ್ಡ್ ಇನ್ ತೃತೀಯ ಭಾವ, ಅಂದರೆ 3ರ ಸ್ಥಾನದಲ್ಲಿ ರಾಹು ಸ್ಥಿತವಾಗಿದ್ದಾನೆ. ಧನಸ್ಥಾನದಲ್ಲಿ ಸೂರ್ಯನಿದ್ದಾನೆ, ಯಾರು 9ರ ಅಧಿಪತಿ ಧನಸ್ಥಾನದಲ್ಲಿದ್ದಾನೆ. ಇವೆಲ್ಲ ವಿಚಾರಗಳನ್ನು ನೋಡಿದಾಗ ನನ್ನ ಅಲೆಸ್ ಪ್ರಕಾರ ಧನುರಾಶಿಯವರಿಗೆ ಸ್ವಸ್ಥಾನದಲ್ಲಿ ಇರ್ತಕ್ಕಂಥ ಪ್ಲೇಸಿಂದ ಸ್ವಲ್ಪ ದೂರ ಹೋಗಿ ಬೇರೆ ರಾಜ್ಯಕ್ಕೆ ಕೆಲಸದ ವಿಚಾರಕ್ಕೆ ಹೋಗಿ. ಯಾಕೆಂದರೆ ನೋಡಿ, 6ರ ಅಧಿಪತಿ ತೃತೀಯ ಭಾವ, ಪ್ಲೇಸ್ ಆಫ್ ಚೇಂಜ್ ಮಸ್ಟ್ ಆ್ಯಂಡ್ ಶುಡ್ ಆಗುತ್ತೆ. ಯಾರಾದರೂ ಕೆಲಸ ಹುಡುಕ್ತಾ ಇದ್ದೀರಾ, ಬೇಕಾದ್ರೆ ನಾನು ಚಾಲೆಂಜ್ ಮಾಡ್ತಿದ್ದೇನೆ. ಏನೋ ನೀವು ಅಬ್ರಾಡ್ಗೆ ಏನಾದರೂ ಅಪ್ಲೈ ಮಾಡಬೇಕು ಅಂತ ಇದ್ದೀರಾ, ಅಥವಾ ಹೊರ ರಾಜ್ಯಗಳಿಗೆ ಅಪ್ಲೈ ಮಾಡಬೇಕು ಅಂತ ಇದ್ದೀರಾ ಕೆಲಸದ ವಿಚಾರದಲ್ಲಿ, ಈ ಒಂದು ಬದಲಾವಣೆ ಶತಸಿದ್ಧವಾಗಿ ಧನುರಾಶಿಯವರಿಗೆ ನಡೆಯುತ್ತೆ. ಬದಲಾವಣೆಯ ಕಾಲ ಅಂದರೆ ಸ್ಮಾಲ್ ಬದಲಾವಣೆಯ ಕಾಲ. ಈ ಬದಲಾವಣೆ ನಿಮಗೆ ಒಂದು ಪೊಟೆನ್ಷಿಯಾಲಿಟಿಯನ್ನು ಕೊಡುತ್ತೆ. ಯಾಕೆಂದರೆ 4th ಹೌಸ್ ಶನಿ, 4ರ ಸ್ಥಾನದಲ್ಲಿ ಶನಿ ಇದ್ದಾನೆ. ಸ್ವಸ್ಥಾನಕ್ಕೆ ಅಷ್ಟು ಉತ್ತಮತೆಯನ್ನು ಕೊಡಲ್ಲ. ಅದು ಎಲ್ಲಿ, ಮೀನರಾಶಿಯಲ್ಲಿರೋದ್ರಿಂದ ಹೊರದೇಶ ತೋರಿಸ್ತದೆ. ನೋಡ್ಕೊಳ್ಳಿ ಬೇಕಾದರೆ ನೀವು ಹಣಕಾಸು ವಹಿವಾಟುಗಳು, ನಿಮ್ಮ ವ್ಯಾಪಾರ ವಹಿವಾಟುಗಳು, ಅಥವಾ ಏನಾದರೂ ನೀವೇನಾದರೂ ಎಕ್ಸ್ಪೋರ್ಟ್ ಇಂಪೋರ್ಟ್ಸ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಅಥವಾ ನಾನು ಹಣಕಾಸಿನಲ್ಲಿ ಚೆನ್ನಾಗಾಗಬೇಕು ಗುರುಗಳೇ, ಗೋ ಔಟ್ ಆಫ್ ಫ್ರಮ್ ಹೋಮ್, ಅಂದರೆ ಮನೆಯಿಂದ ಆಚೆ ಹೋಗಿ ಅಂತ ಅರ್ಥ ಅಲ್ಲ. ಯೂಶ್ವಲಿ ಏನಾದರೂ ನೀವು ಹೊರದೇಶಕ್ಕೆ ಪ್ಲ್ಯಾನ್ ಮಾಡಿ ಕೆಲಸ ಹುಡುಕ್ತಾ ಇದ್ದೀನಿ ಅಂತಕ್ಕಂಥವ್ರಿಗೆ ಬೆಸ್ಟ್ ಟೈಮ್. ಬಟ್ ಒನ್ ಥಿಂಗ್, ಯಾರಾದರೂ ಇಲ್ಲಿ ಕೆಲಸ ಹುಡುಕ್ತಾ ಇದ್ದೀನಿ ಗುರುಗಳೇ, ದೆರ್ ಈಸ್ ನೋ ಯೂಸ್, ಅಪ್ಲೈ ನೋ ರಿಪ್ಲೈ, ಈ ಥರ ಆಗ್ತಿದೆ ಅಂದರೆ ಖಂಡಿತವಾಗಿ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದು ಮಾಡಿ. ಯಾರು ಧನುರಾಶಿಯವರು ಕೆಲಸದಲ್ಲಿ ಸಮಸ್ಯೆ ಆಗ್ತಿದೆಯೋ ಹಲವಾರು ಅಟೆಂಪ್ಟ್ಸನ್ನು ತಗೋಬೇಕಾಗ್ತದೆ. ಯಾಕೆಂದರೆ 6ರ ಅಧಿಪತಿ ಅಸ್ತಂಗತನಾಗಿದ್ದಾಗ ಏನಾಗ್ತದೆ, ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತದೆ. ಹಾಗೆ 6ರ ಸ್ಥಾನ ಕೋರ್ಟ್ ಕಚೇರಿಯ ವಿಚಾರ ಅಂತ ನೋಡಿದ್ವಿ, ಅಲ್ಲೂ ಕೂಡ ಸ್ವಲ್ಪ ನಿಧಾನ ಮಂದಗತಿ ಆಗುತ್ತೆ, ಹಲವಾರು ಹಿರಿಯಂಗ್ಸ್ ಕರಿಬೋದು, ಸ್ವಲ್ಪ ನಿಧಾನವಾಗ್ತದೆ. ಅಫ್ಕೋರ್ಸ್ ಧನುರಾಶಿಯವರು ಕೆಲಸದ ವಿಚಾರಕ್ಕೆ ನೋಡಿದಾಗ ತೃತೀಯ ಭಾವಕ್ಕೆ ಶುಕ್ರ ಕೂಡ ಎಂಟ್ರಿ ಆಗ್ತಾನೆ. ತೃತೀಯ ಭಾವ ಅಸ್ತಂಗತನಾಗಿ ಕುಂಭರಾಶಿಗೆ ಪ್ರವೇಶವನ್ನು ಮಾಡಿದಾಗ ಅಲ್ಲಿ ನೀವು ಕೆಲಸಕ್ಕೆ ಹಲವಾರು ಪ್ರಯತ್ನವನ್ನು ನಡೆಸಿದಾಗ ಸ್ವಲ್ಪ ಮಟ್ಟಿಗೆ ಶುಭ ಫಲ ಪ್ರಾಪ್ತಿ ಆಗ್ತದೆ. ರಾಹು ಒಟ್ಟಿಗೆ ರಾಹು ಉಪಚಯ ಸ್ಥಾನದಲ್ಲಿದ್ದಾನೆ, ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಕೊಡ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಅಫ್ಕೋರ್ಸ್ 10ರ ಅಧಿಪತಿ ಕೂಡ ತೃತೀಯ ಭಾವಕ್ಕೆ ಎಂಟ್ರಿ ಆಗಿರೋದ್ರಿಂದ ಧನುರಾಶಿಗೆ, ಅಂದರೆ ಕುಂಭರಾಶಿಗೆ ಬುಧ ಪ್ರವೇಶವನ್ನು ಮಾಡೋದ್ರಿಂದ
ಇವೆಲ್ಲ ಗ್ರಹಗಳ ಸಮ್ಮಿಲನತೆ ಇದ್ದಾಗ ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಏನಾದರೂ ನೀವು ಅಬ್ರಾಡ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಯಾರು ಧನುರಾಶಿಯಲ್ಲಿರ್ತಕ್ಕಂಥವ್ರು, ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಗುಡ್ ಟೈಮ್, ಖಂಡಿತವಾಗಿ ಗುಡ್ ಟೈಮ್ ಆಗುತ್ತೆ. ಅದರಲ್ಲೂ ಧನುರಾಶಿಯಲ್ಲಿ ಇನ್ನೊಂದು ವಿಶೇಷತೆ ನೋಡಿದಾಗ ಇಲ್ಲೂ ಕೂಡ ಕೆಲವೊಂದು ಸ್ಥಳ ಬದಲಾವಣೆಗಳಾಗ್ತಕ್ಕಂಥದ್ದು ಧನುರಾಶಿಯವರಿಗೆ ಲಭ್ಯತೆ ಇದೆ. ಯಾಕೆಂದರೆ 4th ಹೌಸ್, 4ರ ಸ್ಥಾನ ಶನಿ ಏನು ಮಾಡುತ್ತೆ, ಸ್ವಲ್ಪ ಮಟ್ಟಿಗೆ ಸ್ಥಳ ಬದಲಾವಣೆಯನ್ನು ತಂದುಕೊಟ್ಬಿಡುತ್ತೆ. ಸ್ವಸ್ಥಾನದಿಂದ ಬೇರೆ ಕಡೆ ಹೋಗ್ತಕ್ಕಂಥ ಸನ್ನಿವೇಶ ನಿರ್ಮಾಣವಾಗ್ತದೆ. ಮೋಸ್ಟ್ ಆಫ್ ಥಿಂಗ್ ಧನುರಾಶಿ ವಿದ್ಯಾರ್ಥಿಗಳು ಶ್ರದ್ಧೆ ವಹಿಸಿ ತಾವು ತಮ್ಮ ವಿದ್ಯಾಭ್ಯಾಸದಲ್ಲಿ ತಲ್ಲೀನತೆ ಅವಶ್ಯಕ. ಇದು ಬಹಳ ಮುಖ್ಯ. ಸೋಂಬೇರಿತನ, ತುಂಬ ಸೋಂಬೇರಿತನ ಕಾಣುತ್ತೆ. ಹೇಳ್ಬೇಕು ಏನು, ನಾನು ಅಫ್ಕೋರ್ಸ್ ನಾನು ಅಲಾರಾಮ್ ಇಟ್ಕೊಂಡಿದ್ದೀನಿ 4 ಗಂಟೆಗೆ ಹೇಳಬೇಕು, ಖಂಡಿತ ಎದ್ದೇಳೋದಿಲ್ಲ. ಬೇಕಾದ್ರೆ ನೋಡಿ ಟೆಸ್ಟ್ ಮಾಡಿ, 100% ನೀವು ಎದ್ದೇಳೋದೇ 5 ಗಂಟೆ 5:15 ಈ ಥರ ಹೇಳ್ತೀರ. ಅಯ್ಯೋ ನಾನು 4 ಗಂಟೆಗೆ ಅಲಾರಾಮ್ ಇಟ್ಕೊಂಡಿದ್ದೆ, ನಿದ್ದೆ ಚೆನ್ನಾಗಿ ಬಂದ್ಬಿಡ್ತು. ಲೇಸಿನೆಸ್ ಜಾಸ್ತಿ ಆಗುತ್ತೆ, ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತದೆ. ಮೋರ್ ಎಫರ್ಟ್ ದ್ಯಾನ್ ಸಕ್ಸಸ್ ರೇಟು, ಇಲ್ಲಾಂದರೆ ಕಷ್ಟ. ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ. 4ರ ಸ್ಥಾನ ಶನಿ ಇದ್ದಾನೆ, ಮಾರ್ಕ್ಸ್ ಎಲ್ಲ ಕಡಿಮೆ ಆಗ್ತದೆ. ಎಫರ್ಟ್ ಹಾಕಬೇಕಾಗುತ್ತೆ. ಯಾಕಂದರೆ ಚತುರ್ಥ ಭಾವ ಶನಿ ಇದ್ದಾಗ ಆಗಿದ್ರೆ ತೊಂದರೆ ಆಗುತ್ತಾ ಗುರುಗಳೇ? ನೆವರ್. ನಿದ್ದೆ ಜಾಸ್ತಿ ಬರ್ತದೆ, ಸ್ವಲ್ಪ ಸುಖ ಅಂದರೆ ಲೇಸಿನೆಸ್ ಜಾಸ್ತಿ ಆಗ್ತಕ್ಕಂಥದ್ದು ಇರ್ತದೆ. ನೀವು ಓದಬೇಕು ಅಂತ ಕೂತ್ಕೊಳ್ತೀರಾ, ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಬಿಕಾಸ್ ಶನಿ ಇಸ್ 4th ಹೌಸ್, 4ರ ಸ್ಥಾನದಲ್ಲಿದ್ದಾಗ ಸ್ವಲ್ಪ ಏನಾಗ್ತದೆ, ಶನಿಯ ತತ್ವವನ್ನು ನೋಡಿದಾಗ ನೋಡಿ ಸ್ವಲ್ಪ ಏರಿ ಮೋಡ್ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಮನಸ್ಥಿತಿ ಸದೃಢತೆಯನ್ನು ಕೊಡೋದಿಲ್ಲ. ಹಾಗಾಗಿ ಎಫರ್ಟ್ ಹಾಕಬೇಕಾಗ್ತದೆ. ಯಾರ್ಯಾರು ಧನುರಾಶಿಯಲ್ಲಿರ್ತಕ್ಕಂಥವರು ಶಿವನ ಮಂತ್ರಗಳು, ವಿದ್ಯಾರ್ಥಿಗಳು ಓಂ ನಮಃ ಶಿವಾಯ, ಶಿವಾಯ ಓಂ, ಓಂ ನಮಃ ಶಿವಾಯ, ಶಿವಾಯ ಓಂ ಮಂತ್ರವನ್ನು ಪಠಿಸಿ. ಖಂಡಿತವಾಗಿ ನಿಮಗೆ ನಿಮ್ಮ ಶ್ರದ್ಧೆ ಜಾಸ್ತಿ ಆಗ್ತದೆ. ಸಾಧ್ಯವಾದಷ್ಟು ಕೂಡ ಪೋಷಕರಾಗಿರ್ತಕ್ಕಂಥವ್ರು, ಮಕ್ಕಳು ಈಗ ಎಕ್ಸಾಮ್ ನಡೀತಾ ಇದೆ ಅಂದರೆ ಅವರ ಅಂಗಾಲಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಚೆನ್ನಾಗಿ ತಿಕ್ಕತಕ್ಕಂಥ ಕೆಲಸವನ್ನು ಮಾಡಿ, ಸ್ವಲ್ಪ ಹಾಲಿಗೆ ಅರಿಶಿಣವನ್ನು ಹಾಕಿ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಸ್ವಲ್ಪ ಎಜುಕೇಷನ್ ಇಂಪ್ರೂವ್ಮೆಂಟ್ ಆಗ್ತಕ್ಕಂಥದ್ದು ಇರ್ತದೆ. ಯಾವಾಗಲೂ ತಾವು ವಿದ್ಯಾರ್ಥಿಗಳಾಗಿದ್ದರೆ, ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಿದ್ದೀರಿ ಅಂದರೆ ಸಾಧ್ಯವಾದಷ್ಟು ಹಳದಿ ಪೆನ್ನನ್ನು ಜಾಸ್ತಿ ಯೂಸ್ ಮಾಡಿ. ಇದು ಯೂಶ್ವಲಿ ನಿಮಗೆ ಒಂದು ಸ್ವಲ್ಪ ಮಟ್ಟಿಗೆ, ನಿಮಗೇನು ಹಳದಿ ಪೆನ್ ತಗೊಂಡೋಗ್ದಕ್ಕೆ ಟಕ ಬರಿತೀನಿ ಗುರುಗಳೇ, ಇಟ್ಸ್ ಎನ್ ಕಲರ್ ಥೆರಪಿ. ಸ್ವಲ್ಪ ಮಟ್ಟಿಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಜ್ಞಾನ ಕೇಂದ್ರೀಕೃತವಾಗ್ತಕ್ಕಂಥದ್ದು ಇರ್ತದೆ. ಯಾರ್ಯಾರು ಧನುರಾಶಿಯಲ್ಲಿದ್ದೀರೋ ಖಂಡಿತವಾಗಿ ಈ ಸರಳವಾಗಿರ್ತಕ್ಕಂಥ ವಿಧಾನವನ್ನು ಅನುಸರಣೆಯನ್ನು ಮಾಡಿಕೊಳ್ಳಿ. ತೃತೀಯ ಭಾವದಲ್ಲಿರ್ತಕ್ಕಂಥದ್ದು ಆ್ಯಕ್ಟಿವ್ ಜಾಸ್ತಿ ಆಗಬೇಕಾಗ್ತದೆ. ಆಕ್ಟಿವ್ ಆಗದಷ್ಟು ಕೂಡ ನಿಮಗೆ ಶುಭ ಫಲ ಪ್ರಾಪ್ತಿ ಆಗ್ತಕ್ಕಂಥದ್ದು. ನೋಡಿ, ಸಪ್ತಮದಲ್ಲಿರ್ತಕ್ಕಂಥ ಗುರು ನಿಮ್ಮ ಈ ಗ್ರಹಗಳ ವೀಕ್ಷಣೆಯನ್ನು ಮಾಡುತ್ತೆ. ತೃತೀಯ ಭಾಗದ ಗ್ರಹಣವನ್ನು ವೀಕ್ಷಣೆಯನ್ನು ಮಾಡ್ತದೆ. ಅಲ್ಲೇನಾಗ್ತದೆ, ಸ್ವಲ್ಪ ಆ್ಯಕ್ಟಿವ್ ಜಾಸ್ತಿ ಆಗ್ತದೆ. ಆ್ಯಕ್ಟಿವ್ ಆದಾಗ ನೀವೆಷ್ಟು ಆ್ಯಕ್ಟಿವ್ ಆಗ್ತಿರೋ ಅಷ್ಟು ಬ್ಯೂಟಿಫುಲ್ ಆಗ್ತದೆ. ಯಾರ್ಯಾರು ಈ ಕ್ರಿಯೇಟಿವ್ ಫೀಲ್ಡಲ್ಲಿ, ಮೀಡಿಯಾ ಫೀಲ್ಡಲ್ಲಿ ಇರ್ತಕ್ಕಂಥವ್ರು ಇದ್ದೀರೋ ಸ್ವಲ್ಪ ಶ್ರಮವಾಗ್ತದೆ. ಯಾರ್ಯಾರು ಧನುರಾಶಿ ಮೀಡಿಯಾ ಫೀಲ್ಡಲ್ಲಿರ್ತಕ್ಕಂಥವ್ರು ಇದ್ದೀರೋ ಸ್ವಲ್ಪ ಶ್ರಮದಾಯಕವಾಗಿರ್ತಕ್ಕಂಥ ಕೆಲಸ, ವರ್ಕ್ಲೋಡ್ ಜಾಸ್ತಿ ಆಗ್ತದೆ. ಯಾಕಪ್ಪ ಏನೋ ತುಂಬ ಓಡಾಟಗಳಾಯಿತು, ತಿರುಗಾಟಗಳಾಯಿತು, ಸಾಕಾಯಿತು ಅಂತಕ್ಕಂಥ ಮನೋಭಾವತೆ ಬರ್ತದೆ. ಬಟ್ ಅಫ್ಕೋರ್ಸ್ ಈ ಒಂದು ಮಾಸ ಈ ಒಂದು ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಚೂರು ಮೈನೋವು ಜಾಸ್ತಿ, ಏನಪ್ಪ ಅಂದರೆ ಸ್ವಲ್ಪ ಶ್ರಮದಾಯಕ ಜಾಸ್ತಿ ಆಗ್ತಕ್ಕಂಥರ್ತದೆ. ಹಾಗೆ ಎಲ್ಲ ವಿಚಾರಗಳನ್ನು ನಾವು ತಗೊಂಡಾಗ ಮದುವೆ ಮಾತುಕತೆ ವಿಚಾರದಲ್ಲಿ ಸ್ವಲ್ಪ ನಿಮಗೆ ಓಕೆ, ಒಂದಷ್ಟು ಶುಭ ಫಲ ಪ್ರಾಪ್ತಿ ಆಗ್ತಕ್ಕಂಥದ್ದು. ಸಂಗಾತಿಯ ವಚ್ಚೆ ಅಂದರೆ ಅರ್ಥಾತ್ ನೀವು ಮದುವೆ ವಿಚಾರ, ಕಂಕಣ ಭಾಗ್ಯತೆ ನಾವು ನೋಡ್ಕೋಬೇಕು ಅಂದರೆ ಸ್ವಲ್ಪ ಮಟ್ಟಿಗೆ ಶುಭ ಫಲ ಪ್ರಾಪ್ತಿ ಆಗ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ. ಮಾತುಕತೆಗಳಲ್ಲಿ ಸ್ವಲ್ಪ ವಿಳಂಬವಾದರೂ ಕೂಡ ಜಯವನ್ನು ಸಾಧಿಸ್ತಕ್ಕಂಥದ್ದು ಇರ್ತದೆ. ಧನುರಾಶಿಯಲ್ಲಿರ್ತಕ್ಕಂಥವರು 9ರ ಸ್ಥಾನದಲ್ಲಿ ಕೇತುವಿರೋದ್ರಿಂದ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥ ಕಾರ್ಯ ಏನು, ಗಣಪತಿಯನ್ನು ಆರಾಧನೆಯನ್ನು ಮಾಡ್ಕೊಳ್ಳಿ. ಅಡೆತಡೆ ನಿವಾರಣೆ ಆಗ್ತದೆ. ಅಡೆತಡೆ ಅಂದರೆ ನೀವು ಬರ್ತಕ್ಕಂಥ ಅವಕಾಶಗಳು ವಂಚಿತವಾಗಬಾರ್ದು ಅಂದರೆ ಗಣಪತಿಗೆ ಪ್ರಾರ್ಥನೆ. ಈ ತಿಂಗಳು ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥ ಕೆಲಸ, ಗರಿಕೆಯನ್ನು ತಗೊಂಡೋಗಿ ಗಣಪತಿಗೆ 21 ಗರಿಕೆಯನ್ನು ಇಡ್ತಾ ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ ಮಂತ್ರವನ್ನು ಹೇಳಿ ಅಡೆತಡೆ ನಿವಾರಣೆ ಆಗ್ತದೆ. ನಿಮ್ಮ ಕೆಲಸ ಕಾರ್ಯಗಳು ಸುಸೂತ್ರವಾಗ್ತಕ್ಕಂಥದ್ದು ಬರ್ತದೆ. ಸಾಧ್ಯವಾದಷ್ಟು ಗಣಪತಿ ದೇವಸ್ಥಾನವನ್ನು ಆಗಿಂದಾಗೆ ಭೇಟಿ ಮಾಡಿ. 9 ವರ್ಷದ ಒಳಗಿನ ಮಕ್ಕಳಿಗೆ ಬಾಳೆಹಣ್ಣನ್ನು ಪ್ರೊವೈಡ್ ಮಾಡಿ. ಯಾರು ಧನುರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ನಿಮ್ಮ ಕಾರ್ಯಗಳು ಶುಭವನ್ನು ಕೊಡಲಿ ಅಂತಕ್ಕಂಥದ್ದನ್ನು ನೋಡಬೇಕಾದ್ರೆ
ನೀವು ಮಾಡ್ತಕ್ಕಂಥ ಏಕೈಕ ಕೆಲಸ ಸಾಧ್ಯವಾದರೆ ಸ್ವಲ್ಪ ಕೆಂಪು ಸಾಧ್ಯವಾದಷ್ಟು ಕೂಡ ನೀವು ಹಳದಿ ನಿಮಗೂ ಕೂಡ ಹಳದಿ ದಾರವನ್ನು ತಗೊಂಡೋಗಿ, ಹಳದಿ ದಾರ ಗುರುರಾಯರ ದೇವಸ್ಥಾನ, ಗುರುತತ್ವ ಇರತಕ್ಕಂಥ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಪೂಜೆ ಆದ ನಂತರ 5 ಸುತ್ತುಗಳನ್ನು ಕಟ್ಕೋಬೇಕು. ಧನುರಾಶಿಯಲ್ಲಿರ್ತಕ್ಕಂಥವ್ರು 5 ಸುತ್ತುಗಳನ್ನು ಕಟ್ಕೊಳ್ಳಿ. ಯಾಕೆ? ಯೂಶಲಿ ಇದೇನು ಮಾಡುತ್ತೆ, ಸ್ವಲ್ಪ ಮಟ್ಟಿಗೆ ಗುರುವಿನ ಆಶೀರ್ವಾದ ಸಿಗ್ತಕ್ಕಂಥದ್ದು ಇರ್ತದೆ, ಶುಭವಾಗ್ತಕ್ಕಂಥದ್ದು ಇರ್ತದೆ ಕೂಡ. ಸಾಧ್ಯವಾದಷ್ಟು ಕೂಡ ನೀವು ಗಣಪತಿಯ ಮಂತ್ರವನ್ನು ಹೇಳ್ತಕ್ಕಂಥದ್ದು ಈ ಮಾಸ ನಿಮಗೆ ಶುಭ ಫಲ ಪ್ರಾಪ್ತಿ ಕೊಡುತ್ತೆ. ಅದೇ ರೀತಿಯಾಗಿ ಮಕರ ರಾಶಿಯವರ ಈ ಒಂದು ಮಾಸದ ಭವಿಷ್ಯ ಹೇಗಿರ್ತದೆ, ಹೇಗೆ ಫಲಗಳನ್ನು ಕೊಡ್ತದೆ ಮಕರ ರಾಶಿಯವರಿಗೆ ನೋಡಿ. ಮಕರ ರಾಶಿಯಲ್ಲಿ ಕುಜ ಉಚ್ಚನಾಗಿದ್ದಾನೆ, ಅಸ್ತಂಗತನಾಗಿದ್ದಾನೆ ಅಷ್ಟೇ. ಲಾಭಾಧಿಪತಿಯಾಗಿರ್ತಕ್ಕಂಥದ್ದು ಕುಜ ಅಲ್ವಾ, ಹಾಗೆ ಚತುರ್ಥಾಧಿಪತಿಯಾಗಿರ್ತಕ್ಕಂಥದ್ದು ಕುಜ ಲಗ್ನದಲ್ಲಿ ಇರೋದ್ರಿಂದ, ಉಚ್ಚನಾಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಓವರ್ ಕಾನ್ಫಿಡೆಂಟನ್ನು ತಪ್ಪಿಸ್ಬೇಕಷ್ಟೇ ನೀವು ಮಾಡಬೇಕಾಗಿರೋದು. ತೃತೀಯಾತ್ ಭಾವದಲ್ಲಿ ಇರ್ತಕ್ಕಂಥದ್ದು ಶನಿ ಇದ್ದಾನೆ, ಧನಸ್ಥಾನದಲ್ಲಿ ಶುಕ್ರ ಬುಧ ಸ್ಥಿತರಿರ್ತಕ್ಕಂಥದ್ದಿದೆ. ತದನಂತರ 13ನೇ ತಾರೀಕು ಆದ ನಂತರ ಗ್ರಹಣ ಕಾಲಕ್ಕೆ ಸೂರ್ಯ ಪ್ರವೇಶವನ್ನು ತಗೊಳ್ತಾ ಇರ್ತಕ್ಕಂಥದ್ದು ಇರುತ್ತೆ. 17ನೇ ತಾರೀಕು ಗ್ರಹಣವಾದ ನಂತರ ನೋಡಿ, ಗ್ರಹಣವಾದ ನಂತರದ ಒಂದು ಭವಿಷ್ಯವಾದರೆ ಮಕರ ರಾಶಿಯವರಿಗೆ ಗ್ರಹಣದ ಹಿಂದಿನ ಒಂದು ಭವಿಷ್ಯ ಇರ್ತದೆ. ಸೂರ್ಯ ಲಗ್ನಸ್ಥಾನದಲ್ಲಿದ್ದಾನೆ, ಅತೀ ಕೋಪ, ಏನೇ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ. ಈ ಓವರ್ ಕಾನ್ಫಿಡೆಂಟನ್ನು ಬಿಡಬೇಕಾಗ್ತದೆ. ಯಾವಾಗ ನಿಮ್ಮ ಕೆಲಸ ಸ್ವಲ್ಪ ಡಿಫಿಕಲ್ಟೀಸ್ ಇದ್ರೂ ನಾನು ಮಾಡೇ ಮಾಡ್ತೀನಿ ಅಂತಕ್ಕಂಥ ಮನೋಭಾವತೆಯನ್ನು ಇಟ್ಕೊಂಡ್ರೆ ಅಫ್ಕೋರ್ಸ್ ಸ್ವಲ್ಪ ಮಟ್ಟಿಗೆ ಸುಧಾರಿಸ್ತಕ್ಕಂಥದ್ದು ಇರ್ತದೆ. 6ರ ಸ್ಥಾನದಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಗುರು ಹಿನ್ನಡೆ. ಸ್ವಲ್ಪ ಈ ಕಾನ್ಫಿಡೆಂಟಿಂದ ಏನಾಗುತ್ತೆ, ಓವರ್ ಕಾನ್ಫಿಡೆಂಟಿಂದ ಸ್ವಲ್ಪ ಹಿನ್ನಡೆ ಆಗ್ತದೆ. ಹಣಕಾಸು ವಹಿವಾಟುಗಳು ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮತೆ ಇಲ್ಲದಿದ್ದರೂ ಒಂದು ಸಾಧಾರಣ ಫಲಗಳನ್ನು ಕೊಡುತ್ತೆ. ಎಕ್ಸ್ಪೆಷಲಿ ನೋಡಿ, ಮಕರ ರಾಶಿಯಲ್ಲಿರ್ತಕ್ಕಂಥವರು ಲಗ್ನಾಧಿಪತಿ ಆಗಿರ್ತಕ್ಕಂಥದ್ದು ತೃತೀಯ ಭಾವದಲ್ಲಿದ್ದಾನೆ. ತೃತೀಯ ಭಾವ ಏನು ಹೇಳುತ್ತೆ? ತೃತೀಯ ಭಾವ ಎಫರ್ಟ್, ಅಂದರೆ ಕಷ್ಟದ ಸಮಯ. ಈ ಕಷ್ಟದ ಸಮಯವನ್ನು ಪರಿಪೂರ್ಣವಾಗಿ ತಾವು ನಿಭಾಯಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇರುತ್ತೆ. ಬಟ್ ಏನಪ್ಪ, ಲಗ್ನದಲ್ಲೇ ಕುಜ ಸೂರ್ಯರಿರ್ತಕ್ಕಂಥದ್ದು ಮಧ್ಯಭಾಗದವರೆಗೂ ತೋರಿಸ್ತದೆ. ಒಂದು ಸ್ವಲ್ಪ ಕಾನ್ಫಿಡೆಂಟ್ ಇರ್ತದೆ. ಆದರೆ ನೋಡಿ, ಅಷ್ಟಮಾಧಿಪತಿ ಆಗಿರ್ತಕ್ಕಂಥದ್ದು ಸೂರ್ಯ ಲಗ್ನದಲ್ಲಿದ್ದಾನೆ. ಅದಕ್ಕೆ ಓವರ್ ಕಾನ್ಫಿಡೆಂಟು, ಕೋಪ, ಇನ್ನೊಬ್ಬರ ಮೇಲೆ ವೈಷಮ್ಯವನ್ನು ಬೆಳೆಸ್ಕೊಳ್ತಕ್ಕಂಥದ್ದು, ಅಥವಾ ಏನಾದರೂ ಈ ಶತ್ರುಗಳ ಒಂದು ವಿಚಾರಕ್ಕೆ, ಅಂದರೆ ಏನಾದರೂ ಗಲಾಟೆಗಳ ವಿಚಾರಕ್ಕೆ ಹೋಗ್ತಕ್ಕಂಥದ್ದು, ನೆರೆಹೊರೆಯೊಟ್ಟಿಗೆ ಮನಸ್ತಾಪಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಸ್ವಲ್ಪ ತಡಿಬೇಕಲ್ಲ. ಇಲ್ಲಾಂದರೆ ಸ್ವಲ್ಪ ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ವಿಭಿನ್ನ ಫೆಬ್ರವರಿಯಾಗಿ ಬದಲಾವಣೆಯನ್ನು ಕೊಡುತ್ತೆ. ಇದರ ಬಗ್ಗೆ ತಾವು ಅರಿವನ್ನು ಮೂಡಿಸ್ಕೊಂಡ್ರೆ ಅಟ್ಲೀಸ್ಟ್ ಒಂದು ಮಾಡರೇಟ್ ಜೀವನವನ್ನು ಫೆಬ್ರವರಿಯಲ್ಲಿ ನೋಡ್ಬೋದಾಗುತ್ತೆ. ಉಚ್ಚಕುಜನಾಗಿದ್ದರೂ ಕೂಡ ಅಸ್ತಂಗತನಾಗಿರ್ತಕ್ಕಂಥದ್ದು ಇರ್ತದೆ. ಲಾಭಾಧಿಪತಿ ಅಸ್ತಂಗತ ಒಂದರಲ್ಲಿ, ಯಾಕೆಂದರೆ ಸೋಂಬೇರಿತನ ಬರ್ತದೆ. ಅಸ್ತಂಗತನಾಗಿದ್ದಾಗ ಏನಾಗ್ತದೆ, ಚತುರ್ಥ ಭಾವ ಹಣಕಾಸು ವಹಿವಾಟುಗಳು ಸ್ವಲ್ಪ ಹಿನ್ನಡೆಯನ್ನು ತರತಕ್ಕಂಥ ಸಾಧ್ಯತೆಗಳನ್ನು ಬರ್ತದೆ. ಹಾಗಾಗಿ ಮಕರ ರಾಶಿಯವರು ಭಾಳ ಮುಖ್ಯವಾಗಿ ನೀವು ಕಾರ್ಯಪ್ರವೃತ್ತ ಕಷ್ಟಪಟ್ಟು ಓಕೆ ನಾನು ಈ ಕೆಲಸ ಮಾಡ್ತೀನಿ ಅಂತಕ್ಕಂಥದ್ದನ್ನು ಛಲವಾಗಿಟ್ಕೊಂಡು ಮಾಡಿದ್ರೆ ಮಾತ್ರ ಮಕರ ರಾಶಿಯವರಿಗೆ ಫೆಬ್ರವರಿ ತಿಂಗಳು ಶುಭ ಫಲ ಪ್ರಾಪ್ತಿ ಆಗ್ತದೆ. ಒಂದು ಥಿಂಗ್, ಆರೋಗ್ಯದ ವಿಚಾರದಲ್ಲೂ ಸಹ ಜಾಗರೂಕತೆಯನ್ನು ವಹಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಸಾಲದ ವಿಚಾರಕ್ಕೆ ಹೋಗಲೇಬೇಡಿ ಈ ವರ್ಷ, ಅಂದರೆ ಈ ಫೆಬ್ರವರಿ. ಸಾಲಕ್ಕೆ ಹೋದ್ರಿ ಸ್ವಲ್ಪ ಕೆಲಸ ಕೆಡುತ್ತೆ. ಸ್ವಲ್ಪ ಸಾಲ ದೊರೆಯೋದು ಕಷ್ಟ, ಆದರೆ ಸಾಲಕ್ಕೆ ಮೊರೆ ಹೋದರೆ ಸ್ವಲ್ಪ ಕಷ್ಟವಾಗ್ತಕ್ಕಂಥದ್ದು ಇರ್ತದೆ. ಅದರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ವಹಿಸ್ಕೊಳ್ತಕ್ಕಂಥದ್ದು ಅತ್ಯಗತ್ಯವಾಗಿರ್ತಕ್ಕಂಥ ವಿಚಾರ. ಗ್ರಹಣವಾದ ನಂತರ ನೋಡಿ, ಅಷ್ಟಮಾಧಿಪತಿ 2ರ ಸ್ಥಾನಕ್ಕೆ ಗ್ರಹಣವಾಗ್ತದೆ. ಗ್ರಹಣಕ್ಕೆ ಒಳಗಾಗ್ತಕ್ಕಂಥದ್ದು ಸೂರ್ಯ ಕೂಡ ಪ್ರವೇಶ 13ನೇ ತಾರೀಕು ಮಕರ ರಾಶಿ ಅಂದರೆ ಕುಂಭರಾಶಿ ಪ್ರವೇಶವನ್ನು ಮಾಡ್ತದೆ. ಕೌಟುಂಬಿಕ ಕಲಹಗಳು ಉತ್ಪತ್ತಿ ಆಗ್ತಕ್ಕಂಥ ಸಾಧ್ಯತೆಗಳು ಬರ್ತದೆ. ಬಟ್ ಹಣಕಾಸು ವಹಿವಾಟುಗಳು, ಕೌಟುಂಬಿಕ ಕಲಹ ಇವೆಲ್ಲವನ್ನು ಸ್ವಲ್ಪ ಸಿಚುವೇಶನ್ಸ್ ಅಷ್ಟು ಉತ್ತಮತೆಯನ್ನು ಮಕರ ರಾಶಿಯವರಿಗೆ ಕೊಡೋದಿಲ್ಲ. ಬಿಸ್ನೆಸ್ ವಹಿವಾಟುಗಳು ಕೂಡ ಒಂದು ರೀತಿಯಾಗಿ ಸಾಧಾರಣವಾಗಿರ್ತಕ್ಕಂಥ ಫಲವನ್ನು ಕೊಡ್ತದೆ. ಮಕರ ರಾಶಿಯವರು ನೋಡಿ, ಬಾಧೆಯ ಸ್ಥಾನ, ಮಾರಕ ಸ್ಥಾನ, ಬಾಧೆಗಿಂತ ಮಾರಕ ಸ್ಥಾನದಲ್ಲಿ ಈ ಗ್ರಹಣಕ್ಕೊಳಗಾಗ್ತದೆ. ಈ ಮಾರಕ ಸ್ಥಾನದಲ್ಲಿ ರಾಹು ಇದ್ದಾನೆ, ಈ ಮಾರಕ ಸ್ಥಾನದಲ್ಲಿ ಬುಧ ಶುಕ್ರರಿದ್ದಾರೆ. ಸ್ವಲ್ಪ ಮಟ್ಟಿಗೆ ಯಾರ್ಯಾರು ಮಕರ ರಾಶಿಯಲ್ಲಿದ್ದೀರೋ ಇಡೀ ತಿಂಗಳು
ನೀವು ಸಾಧ್ಯವಾದಷ್ಟು ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ. ತ್ರಯಂಬಕ ಮಂತ್ರವನ್ನು ಕಂಪಲ್ಸರಿ ಹೇಳಿ. ಇದು ಮಸ್ಟ್ ಆ್ಯಂಡ್ ಶುಡ್ ನೋಡ್ಕೊಳ್ಳಿ. ಆಗಿಂದಾಗೆ ವಾಹನಾದಿಗಳಿಂದ ಸ್ವಲ್ಪ ಜಾಗರೂಕತೆಯಾಗಿರ್ತಕ್ಕಂಥದ್ದು. ಅಷ್ಟಮ ಸ್ಥಾನದಲ್ಲಿ ಕೇತು ಇದ್ದಾನೆ. ಈ ನಿಗೂಢ ಕಾರ್ಯದಲ್ಲಿ ತಲ್ಲೀನತೆ ಇದ್ದರೆ ಅಪಜಯ ಜಾಸ್ತಿ ಆಗ್ತಕ್ಕಂಥಿರ್ತದೆ. ಸ್ವಲ್ಪ ಜಾಗರೂಕತೆಯಿಂದ ಮಕರ ರಾಶಿಯವರು ಈ ಮಾಸವನ್ನು ಕಳೀತಕ್ಕಂಥದ್ದು ಅತಿ ಅವಶ್ಯಕ. ಸಾಧ್ಯವಾದಷ್ಟು ಕೂಡ ನೀವು ಶಿವನ ಪ್ರಾರ್ಥನೆ, ಶಿವನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಮರಿಬೇಡಿ. ಯಾರು ಮಕರ ರಾಶಿಯಲ್ಲಿದ್ದಾರೋ ಶುಭಕ್ಕೋಸ್ಕರ ಸಾಧ್ಯವಾದಷ್ಟು ಶುಭವಾಗಲಿ ಅಂತ ಒಂದು ಮೆರೂನ್ ಆಗಿರ್ತಕ್ಕಂಥದ್ದು, ಅಂದರೆ ಮೆರೂನ್ ಕಲರ್ ಥ್ರೆಡ್ಡನ್ನು ಸಾಧ್ಯವಾದಷ್ಟು ನೀವು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ, ಶನಿವಾರಗಳಂದು ಭೇಟಿ ಮಾಡಿ, ಅಲ್ಲಿ ಪೂಜೆ ಆದ ನಂತರ ಆ ಮೆರೂನ್ ಕಲರ್ ದಾರವನ್ನು ನೀವು 3 ಸುತ್ತುಗಳನ್ನು ಕಟ್ಟಿಕೊಳ್ಳಿ. ಇದು ಸ್ವಲ್ಪ ಮಟ್ಟಿಗೆ ನಿಮಗೆ ಲಾಭದಾಯಕವಾಗಿರ್ತಕ್ಕಂಥ ವಾತಾವರಣವನ್ನು ತಂದುಕೊಡುತ್ತೆ. ಸ್ವಲ್ಪ ಆದಷ್ಟು ನನ್ನ ಆಲಿಸ್ ಪ್ರಕಾರ ಮಕರ ರಾಶಿಯವರು ಯಾವುದೇ ಜಗಳಗಳನ್ನು ಮಾಡ್ಕೋಬೇಡಿ ಕೌಟುಂಬಿಕವಾಗಿ. ಹಾಗೆ ಅನ್ಯತಃ ಶತ್ರುವನ್ನು ಅಂದರೆ ಗಲಾಟೆಗಳನ್ನು ಮಾಡಿಕೊಂಡ್ರೆ ಯೂಶ್ವಲಿ ನಿಮ್ಮ ಕೆಲಸದ ಆಳದಲ್ಲಿ ಕೂಡ ಸ್ವಲ್ಪ ಶತ್ರು ಭಾವತೆ ಇರ್ತಕ್ಕಂಥಿರ್ತದೆ, ಒತ್ತಡಗಳ ನಿರ್ಮಾಣವಾಗ್ತಕ್ಕಂಥಿರುತ್ತೆ. ಇದರಿಂದ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಸ್ವಲ್ಪ ಮಕರ ರಾಶಿಯಲ್ಲಿರ್ತಕ್ಕಂಥವರು ಜಾಗರೂಕತೆ, ಮಿಶ್ರ ಫಲಗಳಿರೋದ್ರಿಂದ ಜಾಗರೂಕತೆಯಲ್ಲಿ ಈ ತಿಂಗಳನ್ನು ಮುನ್ನಡೆಸಿದರೆ ಮಾತ್ರ ನಿಮಗೆ ಅಟ್ಲೀಸ್ಟ್ ಒಂದು ಸಮಾಧಾನಕರವಾಗಿರತಕ್ಕಂಥ ಫೆಬ್ರವರಿ ಆಗ್ತದೆ. ನಾನು ಏನೇನು ನಿಮಗೆ ಸೊಲ್ಯೂಷನ್ ಕೊಟ್ಟಿದ್ದೀನೋ ಅದನ್ನು ಪ್ರಕಾರವಾಗಿ ತಾವು ಫಾಲೋಅಪ್ ಮಾಡೋದ್ರಿಂದ ಶುಭವನ್ನು ತರತಕ್ಕಂಥ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು. ಓಂ ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮಸ್ಪತಯೇ ನಮಃ. ಹರಃ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಫೆಬ್ರವರಿ ತಿಂಗಳ ಕುಂಭ ಹಾಗೆ ಮೀನರಾಶಿಯವರ ಈ ತಿಂಗಳ ಭವಿಷ್ಯ ಹೀಗಿರುತ್ತೆ. ಕುಂಭರಾಶಿಯವರಿಗೆ ಯಾವೆಲ್ಲ ಗ್ರಹಗಳ ಸಮ್ಮಿಲನತೆಯಿಂದ ಒಂದು ರೀತಿಯಾಗಿ ಅದ್ಭುತವಾಗಿರ್ತಕ್ಕಂಥ ಯೋಗಗಳ ಪರಿಣಾಮವನ್ನು ಕೊಡುತ್ತಾ, ಅದೇ ಮೀನರಾಶಿಯವರಿಗೆ ಎಲ್ಲ ಗ್ರಹಗಳ 12ರ ಸ್ಥಾನದಲ್ಲಿ ಬರೋದ್ರಿಂದ ಯಾವೆಲ್ಲ ಸಮಸ್ಯೆಗಳು, ಹಾಗೆ ಆರೋಗ್ಯ ಹೇಗಿರ್ತಕ್ಕಂಥದ್ದು, ಹಾಗೆ ಬಿಸ್ನೆಸ್ ಸ್ಥಾನದಲ್ಲಿ ಹೇಗಿರ್ತಕ್ಕಂಥದ್ದು ಎಲ್ಲ ವಿಚಾರಗಳನ್ನು ಕೂಲಂಕುಷವಾಗಿ ನೋಡಬೇಕಾಗ್ತದೆ. ಇನ್ನೂ ಒಂದು ಹೇಳಬೇಕಾಗಿರೋದು, ಕುಂಭರಾಶಿ ಹಾಗೆ ಮೀನರಾಶಿ ಒಂದು ವಿಚಾರದಲ್ಲಿ ತಗೊಂಡಾಗ ನೋಡಿ, ಕುಂಭರಾಶಿಯಲ್ಲೇ ಗ್ರಹಣ ಸಂಭವನೀಯ. ಕುಂಭರಾಶಿಯಲ್ಲಿ ಗ್ರಹಣ ಸಂಭವ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ಕಾಣ್ತಕ್ಕಂಥದ್ದಿರ್ತದೆ. ಮೀನರಾಶಿ ಅಷ್ಟೇ, ಕುಂಭ ಮೀನ ಇದು ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯ ಫೆಬ್ರವರಿ. ಯಾವುದರಲ್ಲಿ ಎಚ್ಚರಿಕೆ ಇರಬೇಕಾಗ್ತದೆ, ಯಾವ ಸಮಯದಲ್ಲಿ ಎಚ್ಚರಿಕೆಯನ್ನು ತಗೋಬೇಕಾಗ್ತದೆ, ಏನೆಲ್ಲ ಪ್ರಿಕಾಷನ್ಸನ್ನು ನಾವು ಉಪಯೋಗಿಸ್ಕೋಬೇಕಾಗ್ತದೆ, ಎಲ್ಲ ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ನೋಡಿ, ಕುಂಭರಾಶಿಯಲ್ಲಿ ಈಗಾಗಲೇ ರಾಹು ಸ್ಥಿತವಾಗಿದ್ದಾನೆ 5ನೇ ತಾರೀಕು. ಅದರ ಹಿಂದೆ ಮುಂದೆ ಬರ್ತಕ್ಕಂಥದ್ದು ಬುಧ ಹಾಗೆ ಶುಕ್ರ ಗ್ರಹ ಕೂಡ ಅಸ್ತಂಗತರಾಗಿ ಬರ್ತಾರೆ. ಸೂರ್ಯ ಮತ್ತು ಕುಜ ಸ್ಥಿತವಾಗಿರ್ತಕ್ಕಂಥದ್ದು 13ನೇ ತಾರೀಕುವರೆಗೂ ಸೂರ್ಯ 12ರ ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ. ಅಂದರೆ ಸಪ್ತಮಾಧಿಪತಿ 12. ಈಗ ಆಲ್ರೆಡಿ ಕುಂಭರಾಶಿಯವ್ರಿಗೆ ಸಂಗಾತಿಗೋಸ್ಕರ ಇಲ್ಲದ ಬಂದ ಖರ್ಚುಗಳೆಲ್ಲ ಮಾಡ್ತಾ ಇದ್ದೀರಾ, ಅಥವಾ ಬಿಸ್ನೆಸ್ ನಷ್ಟ ಇದೆ, ಅಫ್ಕೋರ್ಸ್ ಕುಂಭರಾಶಿ ಧೃತಿಗೆಡಬೇಡಿ. ಇದಕ್ಕಿದ್ದಾಗೆ ಖರ್ಚುಗಳು ಬರ್ತದೆ. ನೋಡಿ, ದಶಮಾಧಿಪತಿ 12ರ ಸ್ಥಾನ, ತಾವು ಮಾಡ್ತಕ್ಕಂಥ ಕೆಲಸ ಉತ್ಕೃಷ್ಟತೆ ಆಗಲ್ಲ. 12ರ ಸ್ಥಾನ ಇಂಟ್ರಾಕ್ಷನ್ಸ್ ವಿತ್ ಪೀಪಲ್ ಇದು ಸ್ವಲ್ಪ ಕಡಿಮೆ ಆಗ್ತದೆ ಕುಂಭರಾಶಿಗೆ. ಯಾಕೆ, 4ರ ಅಧಿಪತಿ ಆಗಿರ್ತಕ್ಕಂಥದ್ದು ಅಸ್ತಂಗತನಾಗಿದ್ದಾನೆ. ಜನಗಳು ಸ್ವಲ್ಪ ರೆಕಗ್ನೈಸ್ ಮಾಡಲ್ಲ ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ, ಹೌದಲ್ವೋ? ಸತ್ಯ. ಆದರೂ ಸಹಿತ ಧೃತಿ ಕೆಡಬೇಡಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ನೋಡಿ, ಒಂದೊಂದಾಗಿ ನಾನು ತಗೊಳ್ತಾ ಬಂದಾಗ, ಗ್ರಹಗಳ ಸಮ್ಮಿಲನತೆಯನ್ನು ತಗೊಳ್ತಾ ಬಂದಾಗ ನೋಡಿ, 2ರ ಅಧಿಪತಿ ಕೂಡ ನಿಮಗೆ ಪಂಚಮದಲ್ಲಿ ವಕ್ರನಾಗಿದ್ದಾನೆ. ಹಣಕಾಸು ವಹಿವಾಟುಗಳು ಸ್ವಲ್ಪ ಹಿನ್ನಡೀತಾ ಇರ್ತದೆ. ಬಟ್ ಒನ್ ಥಿಂಗ್, ಕುಂಭರಾಶಿಯವರಿಗೆ ನಾನು ಹೇಳೋದು, ಇದು ಜಾಗರೂಕತೆಯಿಂದ ನೋಡ್ಕೊಳ್ಳಿ. ಸಾಲ ಮಾತ್ರ ಮಾಡಬೇಡಿ ಅಟ್ ಎನಿ ಕಾಸ್ಟ್. ಎಷ್ಟು ಇರುತ್ತೋ ಅಷ್ಟರಲ್ಲೇ ಮ್ಯಾನೇಜ್ಮೆಂಟ್ ಆಗ್ತಕ್ಕಂಥದ್ದು ಭಾಳ ಮುಖ್ಯ. ಅಫ್ಕೋರ್ಸ್ ಕುಂಭರಾಶಿಯವರಿಗೆ ಖರ್ಚುಗಳು ಶತಸಿದ್ಧವಾಗಿ ಬಂದೇ ಬರ್ತದೆ. ಅದನ್ನು ನೀವು ಬುದ್ಧಿವಂತರಾಗಿ ತಾವು ತಡಿತಕ್ಕಂಥ ಯೋಚನೆ ಮಾಡಬೇಕಿದ್ದು. ದೇರ್ ಇಸ್ ನೋ ಅಸ್ಟ್ರಾಲಜಿಕಲ್ ಸೊಲ್ಯೂಷನ್ಸ್. ತಾವು ಆದಷ್ಟು ಬುದ್ಧಿಯನ್ನು ಉಪಯೋಗಿಸ್ಕೋಬೇಕಾಗ್ತದೆ.
ಹೇಗೆ ಅಂತಕ್ಕಂಥದ್ದು ಸ್ವಲ್ಪ ಮಾರ್ಗದರ್ಶನವನ್ನು ಕೊಡಬಹುದು. ನೋಡಿ, ಕುಂಭರಾಶಿ ಧನಾಧಿಪತಿ ಪಂಚಮದಲ್ಲಿ ವಕ್ರನಾಗಿರೋದ್ರಿಂದ ನಿಧಾನ ಮಂದಗತಿ ಹಣ, ಕೌಟುಂಬಿಕ ಸುಖಗಳು ಕಡಿಮೆ, ಹೌದಲ್ವೋ? ಕೌಟುಂಬಿಕ ಸುಖ ಕಡಿಮೆ, ಚಿಂತನೆಗಳು ಜಾಸ್ತಿ ಇರ್ತದೆ. ಬೇಕಾದ್ರೆ ರಾಹು ತನ್ನದೇ ಆದಂಥ ನಕ್ಷತ್ರದಲ್ಲಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಈಗ ಏನಂತ ಬರುತ್ತೆ, ಅಫ್ಕೋರ್ಸ್ ಏನಾದರೂ ಅದು ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಬಂದ್ಬಿಡುತ್ತೆ. 100% ಕ್ರಿಯೇಟಿವ್ ಆಗಾದರೂ ಆಗಲಿ, ಹೇಗಾದರೂ ತನ್ನ ಸ್ವಂತತೆಯಿಂದ ಇರೋದ್ರಿಂದ ನಿಮ್ಮಲ್ಲಿ ಒಂದು ನನ್ನ ಛಲ ಬಂದ್ಬಿಡುತ್ತೆ ಏನಾದರೂ ಮಾಡಲೇಬೇಕು ಅಂತ. ಬಟ್ ಅಫ್ಕೋರ್ಸ್ ಯಾಕೆ ನೋಡಿ, 9ರ ಲಗ್ನಕ್ಕೆ ಬರ್ತಾ ಇದ್ದಾನೆ, ಚತುರ್ಥಾಧಿಪತಿ ಲಗ್ನಕ್ಕೆ ಬರ್ತಾ ಇದ್ದಾನೆ, ಹಾಗೆ 5 ಮತ್ತು 8ರ ಅಧಿಪತಿ ಲಗ್ನದಲ್ಲಿ ಅಸ್ತಂಗತರಾಗಿರೋದ್ರಿಂದ ಒಂದು ಛಲ, ಒಂದು ಡ್ರೀಮಿ ನೇಚರ್ ಬರುತ್ತೆ. ಕುಂಭರಾಶಿಯವರಿಗೆ ಒಂದು ಆವಿಷ್ಕಾರದ ಮನೋಭಾವತೆ ಬರುತ್ತೆ. ಬಟ್ ಒನ್ ಥಿಂಗ್, ಒಮ್ಮೊಮ್ಮೆ ಈ ಏರಿ ಮೋಡಲ್ಲಿ ಗ್ರಹಗಳಿದ್ದಾಗ ಏನಾಗುತ್ತೆ, ಆಸೋಲೇಷನ್ ಜಾಸ್ತಿ ಆಗುತ್ತೆ. ಕೂತ್ಕೊಳ್ತೀರಾ, ಅಪ್ಪ ನಾನು ಮಾಡಲೇಬೇಕು ಅಂತ, ಬಟ್ ಮನಸ್ಥಿತಿಗೆ ಒಪ್ಕೊಡೋದಿಲ್ಲ. ಈ ಒಂದು ಸಿಚುಯೇಷನ್ನ ನೀವು ಅನುಭವಿಸ್ತಕ್ಕಂಥದ್ದು ಇರ್ತದೆ. ಬಟ್ ಸದೃಢತೆ ಬಹಳ ಮುಖ್ಯ. ಯಾರು ಕುಂಭರಾಶಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಆಲೋಚನೆಗಳಲ್ಲಿರ್ತಿರೋ, ಆಧ್ಯಾತ್ಮಿಕ ಬಿಟ್ಟು ಬೇರೆ ಸೈಡಲ್ಲಿದ್ದರೆ ಖಂಡಿತ ಕಷ್ಟದ ಸಮಸ್ಯೆ ಆಗಿಬಿಡ್ತದೆ. ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದು ರೂಟಲ್ಲಿ ಹೋಗ್ತಾ ಇದ್ದೀರಾ ಕುಂಭರಾಶಿಯವರು, ಇವರಿಗೆ ಸ್ವಲ್ಪ ಮಟ್ಟಿಗೆ ಶುಭದಾಯಕ, ಇಲ್ಲಾಂದರೆ ಸ್ವಲ್ಪ ಕಷ್ಟ. ನೋಡಿ, 3 ಮತ್ತು 10ರ ಅಧಿಪತಿ 2ರ ಸ್ಥಾನದಲ್ಲಿ 12ರ ಸ್ಥಾನದಲ್ಲಿ ಅಸ್ತಂಗತ. ಕೆಲಸ ಕಾರ್ಯ ಮಾಡ್ತೀರಾ, ಶ್ರದ್ಧೆ ಇಟ್ಟು ಮಾಡ್ತೀರಾ, ಕೆಲಸ ಮಾಡ್ತೀರಾ, ಬಟ್ ದೆರ್ ಇಸ್ ನೋ ಗೇನ್ ಕಡಿಮೆ ಅಲ್ವಾ ಕುಂಭರಾಶಿ? ಸ್ವಲ್ಪ ಪ್ರಮಾಣದಲ್ಲಿ ಬರ್ತದೆ, ಇದ್ದಕ್ಕಿದ್ದಾಗೆ ಖರ್ಚುಗಳು ಜಾಸ್ತಿ ಆಗ್ತದೆ. ಇವೆಲ್ಲ ವಿಚಾರಗಳು ಕುಂಭರಾಶಿಯವರಿಗೆ ಫೆಬ್ರವರಿ ಮಾಸದಲ್ಲಿ ಆಗ್ತದೆ. ಆದರೆ ಒಂದು ಜಾಗರೂಕತೆ ಇಟ್ಕೋಬೇಕು. ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಸೂರ್ಯ 13ಕ್ಕೆ ನಿಮ್ಮ ರಾಶಿಯನ್ನು ಪ್ರವೇಶವನ್ನು ಮಾಡಿ 17ಕ್ಕೆ ಅಲ್ಲಿ ಗ್ರಹಣವನ್ನು ನಡೀತಕ್ಕಂಥದ್ದು ಕುಂಭರಾಶಿಯಲ್ಲಿ ನಡೆಯುತ್ತೆ. ಆಲ್ಮೋಸ್ಟ್ ಆಲ್ ಆರೋಗ್ಯದ ವಿಚಾರ, ಸಂಗಾತಿಯ ವಿಚಾರ, ಬಿಸ್ನೆಸ್ ವಿಚಾರ, ಪಾರ್ಟ್ನರ್ಸ್ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಮನಸ್ತಾಪಗಳನ್ನು ಮಾಡ್ಕೋಬೇಡಿ. ಅಫ್ಕೋರ್ಸ್ ಟಫ್ ಟೈಮ್ ಆದರೂ ಕೂಡ ನೀವು ಛಲದಿಂದ ಇದ್ದರೆ ಮಾತ್ರ ಮುಂದೆ ಅದ್ಭುತವಾಗಿರ್ತಕ್ಕಂಥ ಕಾಲ ಕುಂಭರಾಶಿಯವ್ರಿಗಿದೆ. ಅದ್ಭುತವಾಗಿರ್ತಕ್ಕಂಥ ರಾಜಯೋಗ ಬರ್ತದೆ. ಗ್ರಹಗಳ ಲಗ್ನದಲ್ಲಿದ್ದಾವೆ. ಅಫ್ಕೋರ್ಸ್ ನಿಮ್ಗನಿಸುತ್ತೆ ನಾನು ಏನಾದರೂ ಮಾಡಬೇಕು ಅಂತ, ಬಟ್ ದರ್ ಇಸ್ ಸಿಚುಯೇಷನ್ಸ್ ನಿಮಗೆ ಸಪೋರ್ಟ್ ಮಾಡೋದಿಲ್ಲ. ಸಿಚುಯೇಷನ್ ಸ್ವಲ್ಪ ಸಪೋರ್ಟ್ ಮಾಡೋದು ಕಡಿಮೆ ಆಗುತ್ತೆ. 4th ಹೌಸ್ 4ರ ಅಧಿಪತಿ ಆಗಿರ್ತಕ್ಕಂಥದ್ದು ಶುಕ್ರ ಅಸ್ತಂಗತನಾಗಿ ಲಗ್ನದಲ್ಲಿದ್ದಾನೆ. ಸುಖ ಕಡಿಮೆ, ದಾಂಪತ್ಯದ ಸುಖ ಕಡಿಮೆ. ಹಾಗಾಗಿ ನಿಮ್ಮ ಸ್ನೇಹಿತರು ಕೂಡ ಮೋಸ ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಕುಂಭರಾಶಿಯಲ್ಲಿರ್ತಕ್ಕಂಥ ಸ್ನೇಹಿತರು ಪಂಚಮ ಮತ್ತು ಅಷ್ಟಮಾಧಿಪತಿ ಲಗ್ನದಲ್ಲಿದ್ದಾನೆ. ಸ್ನೇಹಿತರು ಏನಾದರೂ ನೀವು ಕಷ್ಟ ಬಂತು ಅಂತ ಹಣಕಾಸು ಕೇಳಿದ್ರೆ ಅವರು ದೇರ್ ಇಸ್ ನೋ ರೆಸ್ಪಾನ್ಸ್, ಮಾಡೋದು ಕಷ್ಟ. ಬಟ್ ಒನ್ ಥಿಂಗ್, ಧೃತಿ ಕೆಡ್ತಕ್ಕಂಥ ಅವಶ್ಯಕತೆ ಇಲ್ಲ. 2ರ ಸ್ಥಾನದಲ್ಲಿ ಶನಿ ಇದ್ದಾನೆ, ಹಂಗಂತ 7.5 ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಯಾವಾಗ 2ರ ಸ್ಥಾನದಲ್ಲಿರ್ತಕ್ಕಂಥ ಶನಿ ಕುಟುಂಬಕ್ಕೆ ಏನೇ ಕಷ್ಟ ಬಂದರೂ ಕೂಡ ನೀವು 100% ಸ್ಪಂದನೆ ಮಾಡ್ತೀರಾ. ನಿಮ್ಮ ಹತ್ರ ಹಣಕಾಸು ಇಲ್ಲದಲೇ ಇರಬಹುದು. ಕುಟುಂಬದ ವಿಚಾರಕ್ಕೆ ಬಂದಾಗ ನೀವು ಅಫ್ಕೋರ್ಸ್ ಅಟ್ ಎನಿ ಕಾಸ್ಟ್ ನಿಮ್ಮ ಸಂಗಾತಿ, ನಿಮ್ಮ ಮನೆತನವನ್ನು ತಾವು ಕಾಪಾಡಿರ್ತಕ್ಕಂಥ ಕೇಪಬಿಲಿಟಿ, ಶಕ್ತಿ ಕುಂಭರಾಶಿಯವರಿಗೆ ಇರ್ತಕ್ಕಂಥದ್ದಿರುತ್ತೆ. ಮ್ಯಾಕ್ಸಿಮಮ್ ಸಪ್ತಮದಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ದಾಂಪತ್ಯದ ವಿರಹಸಗಳು ಕೇಳುತ್ತೆ, ಅಥವಾ ನಿಮ್ಮ ಪಾರ್ಟ್ನರ್ಸ್ ಕೂಡ ಮೋಸ ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು ಇರ್ತದೆ. ಇವೆಲ್ಲ ವಿಚಾರಗಳನ್ನು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ. ಇದಕ್ಕೆ ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಏನು ಕುಂಭರಾಶಿಯವ್ರಿಗೆ? ಭಾಳ ಸರಳವಾಗಿರ್ತಕ್ಕಂಥದ್ದು. ಕುಂಭರಾಶಿಯವರು ಹನುಮಾನ್ ಚಾಲೀಸವನ್ನು ಪಠನೆ ಮಾಡ್ತಾ ಬನ್ನಿ. ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಇಡೀ ತಿಂಗಳು ಪ್ರತಿ ದಿವಸ ಹನುಮಾನ್ ಚಾಲೀಸ ಪಠನೆ ಮಾಡ್ತಾ ಬನ್ನಿ. ಕಷ್ಟಕ್ಕೆ ಸ್ವಲ್ಪ ಮಟ್ಟಿಗೆ ಮಾರ್ಗದರ್ಶನವನ್ನು ಸಿಗ್ತಕ್ಕಂಥದ್ದಿರ್ತದೆ. ಹಾಗೂ ಯಾರು ಈ ಒಂದು ಕುಂಭರಾಶಿಯಲ್ಲಿದ್ದೀರೋ, ಶನಿವಾರ ಆಂಜನೇಯನಿಗೆ ಎಲೆ 108 ಎಲೆಯನ್ನು ಕಟ್ಟಿ 6 ಎಲೆಯ ಪೂಜೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಸ್ವಲ್ಪ ಮಟ್ಟಿಗೆ ನಿಮಗೆ ದಾರಿದೀಪವಾಗ್ತದೆ. ಹಾಗೂ ಸಂಕಷ್ಟಗಳು ನಿವಾರಣೆಯನ್ನು ಆಗ್ತಕ್ಕಂಥದ್ದಿರ್ತದೆ. ಯಾವುದೇ ಕಾರಣಕ್ಕೂ ಟೂ ಮಚ್ ರಿಯಾಕ್ಷನನ್ನು ಬಿಡಬೇಕು. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಓವರ್ ಆಗಿ ಎಕ್ಸ್ಪ್ರೆಸ್ ಮಾಡೋದು ತಮ್ಮ ಮಾತು. ಅಫ್ಕೋರ್ಸ್ ಯು ಆರ್ ಎ ಗುಡ್ ಪರ್ಸನ್, ಬಟ್ ನಿಮ್ಮ ಎಕ್ಸ್ಪ್ರೆಷನ್ ಬೇರೆಯವ್ರಿಗೆ ಇರಿಟೇಷನ್ಸ್ ತಂದುಕೊಡುತ್ತೆ.
ಆದಷ್ಟು ಕೂಡ ಕುಂಭರಾಶಿಯಲ್ಲಿರ್ತಕ್ಕಂಥವರು ಸಾತ್ವಿಕತ ಮನೋಭಾವವನ್ನು ಬೆಳೆಸ್ಕೊಳ್ಳಿ, ಆಧ್ಯಾತ್ಮಿಕವಾಗಿರ್ತಕ್ಕಂಥ ಜ್ಞಾನವನ್ನು ಬೆಳೆಸ್ಕೊಳ್ಳಿ. 9ರ ಅಧಿಪತಿ ಲಗ್ನದಲ್ಲಿದ್ದಾನೆ. ಅಫ್ಕೋರ್ಸ್ ನೀವು ಆಧ್ಯಾತ್ಮಿಕ ಸ್ಪಿರಿಚುಯಾಲಿಟಿಯನ್ನು ಬೆಳೆಸ್ಕೊಂಡ್ರಿಂದರೆ ಖಂಡಿತವಾಗಿ ಕುಂಭರಾಶಿಯವರಿಗೆ ಈ ಒಂದು ಮಾಸ ಅದ್ಭುತವಾಗಿರ್ತಕ್ಕಂಥ ಅವಕಾಶಗಳನ್ನು ತಂದುಕೊಡುತ್ತೆ. ನಿಮ್ಮ ತುಂಬ ಡ್ರೀಮಿ ನೇಚರ್ನ ಬಿಟ್ಟು ಸ್ಪಿರಿಚುವಲ್ ಕಡೆ ಸ್ವಲ್ಪ ಜ್ಞಾನವನ್ನು ಬೆಳೆಸ್ಕೊಳ್ಳಿ. ಸ್ಪಿರಿಚುವಲ್ ಏನಂದರೆ ಗುರುಗಳೇ ನಾವು ಹೋಗಿ ಕಾಡಲ್ಲಿ ತಪಸ್ ಮಾಡೋಣ, ನಾಟ್ ಲೈಕ್ ದಟ್. ಮೆಟೀರಿಯಲ್ಸ್ಟಿಕ್ಕಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಸ್ಪಿರಿಚುವಲ್ ಅಂದರೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಜ್ಞಾನ, ಸ್ವಲ್ಪ ಸಮಾಧಾನದ ವಾತಾವರಣವನ್ನು ಬೆಳೆಸ್ಕೊಂಡ್ರೆ ಫೆಬ್ರವರಿ ತಿಂಗಳು ನಿಮಗೆ ಶುಭದಾಯಕವಾಗ್ತದೆ. ಹಣಕಾಸಿನ ಮೇಲೆ ಹಿಡಿತ, ಹಾಗೆ ಅದ್ದಕ್ಕಿದ್ದಾಗೆ ಖರ್ಚುಗಳನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಆಗಿಂದಾಗೆ ಸ್ವಲ್ಪ ಮಟ್ಟಿಗೆ ತೊಗರಿ ಬೇಳೆಯನ್ನು ದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಹಾಗೆ ಶಿವನ ಧ್ಯಾನ ಇವೆಲ್ಲ ಕೂಡ ನಿಮಗೆ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಫಲ ಸಿಗ್ತದೆ. ಶುಕ್ರವಾರ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ದುರ್ಗಾದೇವಿಗೆ ಕನಗಲ ಪುಷ್ಪವನ್ನು ಹಾರವನ್ನು ಕೊಟ್ಟು ಪ್ರಾರ್ಥನೆ ಮಾಡಿ ಬನ್ನಿ. ಅಥವಾ ಅಲ್ಲೇ ದೇವಸ್ಥಾನದಲ್ಲಿ ಕೂತ್ಕೊಂಡಿದ್ದು ಓಂ ರೀಂ ದುರ್ಗೆ ರಕ್ಷಿಣಿ ಸ್ವಾಹ, ಓಂ ರೀಂ ದುರ್ಗೆ ರಕ್ಷಿಣಿ ಸ್ವಾಹ, ಓಂ ರೀಂ ದುರ್ಗೆ ರಕ್ಷಿಣಿ ಸ್ವಾಹ 21 ಬಾರಿ ಕನಗಲ ಪುಷ್ಪವ ಹಾರವನ್ನು ಇಟ್ಟು ಆ ದುರ್ಗಾದೇವಿಗೆ ಕೊಟ್ಟು ಪೂಜೆಯನ್ನು ಮಾಡಿಸ್ತಕ್ಕಂಥದ್ದು ಶುಕ್ರವಾರಗಳನ್ನು ಮಾಡಿಸಿ. ಅನೇಕ ರೀತಿಯಾದಂಥ ಅಡೆತಡೆಗಳು ದೂರ ಆಗುತ್ತೆ. ನಿಮಗೆ ಅಟ್ಲೀಸ್ಟ್ ಒಂದು ದಾರಿದೀಪವಾಗಿ ದುರ್ಗಾಮಾತೆ ದಾರಿಯನ್ನು ತೋರಿಸ್ತಾಳೆ. ಹಾಗೆ ಮೀನರಾಶಿಯವರಿಗೆ ಈ ಫೆಬ್ರವರಿ ತಿಂಗಳು ಹೇಗಿರ್ತದೆ? ಲಗ್ನದಲ್ಲಿ ಶನಿ ಇದ್ದಾನೆ, ಸ್ವಲ್ಪ ಲೇಸಿನೆಸ್ ಇರ್ಬೋದು, ಹಾಗೆ ಲೇಸಿನೆಸ್ ಕಾಡ್ತಕ್ಕಂಥದ್ದು ಇರುತ್ತೆ. ಚತುರ್ಥ ಲಗ್ನಾಧಿಪತಿ ಆಗಿರ್ತಕ್ಕಂಥದ್ದು ಚತುರ್ಥ ಭಾವದಲ್ಲಿ ವಕ್ರನಾಗಿದ್ದಾನೆ. ಯಾವಾಗಲೂ ಕೂಡ ಮನೆಯ ಇನ್ವಾಲ್ವ್ಮೆಂಟ್, ಹೌದಲ್ವೋ? ಯಾರು ಮೀನರಾಶಿಯಲ್ಲಿದ್ದೀರೋ ನೋಡಿ, ಗ್ರಹಗಳು ಫೆಬ್ರವರಿ ತಿಂಗಳು 12ರ ಸ್ಥಾನಕ್ಕೆ ಬರ್ತದೆ. 12ರ ಸ್ಥಾನ ನೋಡಿ, ಅಷ್ಟಮಾಧಿಪತಿ ಆಗಿರ್ತಕ್ಕಂಥದ್ದು 12ರ ಸ್ಥಾನ ಅಸ್ತಂಗತ, ಹಾಗೆ ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದು 12ರ ಸ್ಥಾನ ಅಸ್ತಂಗತ. ರಾಹು 12ರ ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ. ಮೀನರಾಶಿಯವರು ಸಾಧ್ಯವಾದಷ್ಟು ತಮ್ಮ ಆರೋಗ್ಯದ ಬಗ್ಗೆ ಎಚ್ಚರ. ಆದರೆ ಇನ್ನೊಂದು ಅವಕಾಶಗಳೇನಪ್ಪ, ಮೀನರಾಶಿಯವರೇನಾದರೂ ಅಬ್ರಾಡ್ಗೆ ಪ್ಲ್ಯಾನ್ ಮಾಡ್ತಾ ಇದ್ದೀರೋ ಸುಸಂದರ್ಭವಾಗಿ ಧಾರಾಳವಾಗಿ ಹೋಗ್ಬಿಟ್ಟು ಬನ್ನಿ. ಇದು ಭಾಳ ವಿಶೇಷವಾಗಿರತಕ್ಕಂಥ ಫಲ ಸಿಗ್ತದೆ. 9ರ ಅಧಿಪತಿ 11ರಲ್ಲಿ ಅಸ್ತಂಗತನಾಗಿದ್ದಾನೆ. 9ರ ಅಂದರೆ ವಿದೇಶಕ್ಕೆ ಅಡೆತಡೆ ಬರ್ತದ ಗುರುಗಳೇ ಅಂತ ಕೇಳ್ತೀರಿ. ಅಫ್ಕೋರ್ಸ್ ಅಡೆತಡೆ ಬಂದರೂ ಕೂಡ 11ರ ಸ್ಥಾನ ಉಚ್ಚನಾಗಿರೋದ್ರಿಂದ ಆರಾಮಾಗಿ ನೀವು ಜಾಗರೂಕರ ಅಂದರೆ ಹೋಗ್ತಕ್ಕಂಥ ಕೆಲಸ ಮಾಡ್ತದೆ. ಹಣಕಾಸಿನ ವಹಿವಾಟುಗಳು ಕೂಡ ಇದಕ್ಕೆ ಒದಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಬಟ್ 12ರ ಸ್ಥಾನ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. 6ರ ಅಧಿಪತಿ ಸಹಿತವಾಗಿ 13ನೇ ತಾರೀಕು 12ರ ಸ್ಥಾನಕ್ಕೆ ಪ್ರವೇಶವನ್ನು ಮಾಡಿ ಅಲ್ಲಿ ಗ್ರಹಣವನ್ನು ಆಗ್ತಕ್ಕಂಥದ್ದು ಇರ್ತದೆ. ಸ್ವಲ್ಪ ಮಟ್ಟಿಗೆ ನಿಮಗೆ 12ರ ಸ್ಥಾನದಲ್ಲಿ ಗ್ರಹಣ ಸಂಭವನೀಯತೆ, 12ರ ಸ್ಥಾನ ಗ್ರಹಣವಾದಾಗ ಏನಾಗ್ತದೆ, ಬಟ್ ಆರೋಗ್ಯದ ವಿಚಾರ, ಶತ್ರು ಭಾವ, ಕೋರ್ಟ್ ಕಚೇರಿ ವಿಚಾರ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ. ಅದರ ವಿಚಾರದಲ್ಲಿ ಜಾಗರೂಕತೆ ಆಗಿರಬೇಕು. ಯಾವುದೇ ಕಾರಣಕ್ಕೂ ಯಾರು ಮೀನರಾಶಿಯಲ್ಲಿದ್ದೀರೋ ಅನ್ಯತಃ ಶತ್ರುವನ್ನು ಬೆಳೆಸ್ಕೋಬೇಡಿ ತಿಂಗಳು. ದಿಸ್ ಇಸ್ ದ ಮೈನ್ ಪಾಯಿಂಟ್. ಶತ್ರುವಿನ ಜಾಸ್ತಿ ಉಪಟಳವನ್ನು ಅಂದರೆ ಯಾವುದೇ ಕಾರಣಕ್ಕೂ ಜಗಳ ಮತ್ತೊಂದು ಹೋಗಕ್ಕೆ ಹೋಗಬೇಡಿ. ಯಾಕೆಂದರೆ 6ರ ಸ್ಥಾನದಲ್ಲಿ ಕೇತು ಇದ್ದಾನೆ. ನಿಗೂಢವಾಗಿ ಹಿತಶತ್ರುಗಳು ಜಾಸ್ತಿ ಆಗಿಬಿಡ್ತಾರೆ ನಿಮಗೆ. ಆ ಹಿತಶತ್ರುಗಳು ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥ ವಾತಾವರಣವನ್ನು ಕೊಡ್ತದೆ. ನೋಡಿ, ನೀವು ಯಾರನ್ನು ನಂಬಿರ್ತೀರೋ ಅವರೇ ನಿಮಗೆ ಕೈ ಕೊಡ್ತಕ್ಕಂಥ ಸನ್ನಿವೇಶ ಬರ್ತದೆ ಮೀನರಾಶಿಯವರಿಗೆ. ಇದರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಇಂಪಾರ್ಟೆಂಟ್ ಆಗುತ್ತೆ. 12ರ ಸ್ಥಾನ ಸ್ವಲ್ಪ ಲೇಸಿನೆಸ್ ಜಾಸ್ತಿ ಕಾಡ್ತದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥ ಇರ್ತದೆ. ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು ಇರ್ತದೆ. ಹಾಗಾಗಿ ಫೆಬ್ರವರಿ ತಿಂಗಳು ಎಷ್ಟು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತಿರೋ ಅಷ್ಟು ಕೂಡ ಉತ್ತಮ. ಆದರೆ ವಿದೇಶ ಪ್ರಯಾಣ ನಾನು ಮಾಡ್ತಾ ಇದ್ದೀನಿ ಗುರುಗಳೇ, ಅವರಿಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಲಾಭ ಸಿಗ್ತದೆ. ಇವೆಲ್ಲ ಫಲಗಳು ನಿಮಗೆ ಲಭ್ಯತೆ ಇರೋದ್ರಿಂದ ಸ್ವಲ್ಪ ಅಡೆತಡೆಗಳು ಅಶುಭ ಕಾರ್ಯಗಳಾಗಿರೋದ್ರಿಂದ ಸಾಧ್ಯವಾದಷ್ಟು ಯಾರ್ಯಾರು ಮೀನರಾಶಿಯಲ್ಲಿದ್ದೀರೋ, ಲಗ್ನದಲ್ಲೇ ಶನಿ ಇದ್ದಾನೆ. ಅಫ್ಕೋರ್ಸ್ ಲಗ್ನದಲ್ಲಿ ಶನಿ 10 ಮತ್ತು 11ರ ಅಧಿಪತಿ ಆಗಿರ್ತಕ್ಕಂಥದ್ದು ಕೂಡ ಲಗ್ನದಲ್ಲಿರೋದ್ರಿಂದ ಆದಷ್ಟು ಕೂಡ ಶಿವನ ಪ್ರಾರ್ಥನೆ ಬಹಳ ಮುಖ್ಯ.
ನೋಡಿ, ಮಾಸ ಶಿವರಾತ್ರಿಯ ಮಾಸ, ಫೆಬ್ರವರಿ ತಿಂಗಳು. ಉಪವಾಸಗಳಿದ್ದು ಶಿವನನ್ನು ಧ್ಯಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಸಾಧ್ಯವಾದರೆ ಉಪವಾಸ ಇರಿ ಆ ದಿನ. ಮ್ಯಾಕ್ಸಿಮಮ್ ಶಿವನ ಅನುಗ್ರಹ ನಿಮಗೆ ಲಭ್ಯವಾಗ್ತಕ್ಕಂಥದ್ದೇ. ಇನ್ನು ವಿದ್ಯಾರ್ಥಿಗಳು ಸ್ವಲ್ಪ ಸೋಂಬೇರಿತನವನ್ನು ಬಿಡಬೇಕಾಗ್ತದೆ ಈ ತಿಂಗಳಿಲ್ಲ ಅಂದರೆ ವಿದ್ಯಾರ್ಜನೆಗೆ ಸ್ವಲ್ಪ ಅಡೆತಡೆಗಳು ಬರ್ತಕ್ಕಂಥ ಸಾಧ್ಯತೆಗಳು ಬಂದ್ಬಿಡುತ್ತೆ. ಸಾಧ್ಯವಾದಷ್ಟು ಚಂದನ ಅಂದರೆ ಅರಿಶಿಣ ಕೊಂಬನ್ನು ತೆಗೆದು ಹಣೆಲಿಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಹಾಗೂ ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ, ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ಮಂತ್ರ ಉಚ್ಚಾರವನ್ನು ಮಾಡಿಕೊಳ್ಳಿ. ಇದು ನಿಮಗೆ ಶುಭ ಫಲ ಪ್ರಾಪ್ತಿ ಆಗ್ತಕ್ಕಂಥಿರ್ತದೆ. ಯಾರ್ಯಾರು ಮೀನರಾಶಿಯಲ್ಲಿದ್ದೀರೋ ನೀವು ಸಹಿತವಾಗಿ ಒಂದು ಕೆಂಪು ದಾರವನ್ನು ತಗೊಳ್ಳಿ. ಕೆಂಪು ದಾರ ಮಂಗಳವಾರ ಸುಬ್ರಹ್ಮಣ್ಯನ ದೇವಸ್ಥಾನ ಅಥವಾ ಆಂಜನೇಯ ದೇವಸ್ಥಾನವನ್ನು ಸಂಧ್ಯಾ ಸಮಯದಲ್ಲಿ ಭೇಟಿ ಮಾಡಿ ನಿಮ್ಮ ಆ ಕೆಂಪು ದಾರಕ್ಕೆ ಪೂಜೆಯನ್ನು ಮಾಡಿಸಿ, ತದನಂತರ 4 ಸುತ್ತು ನಿಮ್ಮ ಕೈಯಲ್ಲಿ ಸುತ್ತುಕೊಳ್ತಕ್ಕಂಥ ಕಟ್ಕೊಳ್ಳಿ. ಅಲ್ಲಿ ಸ್ವಲ್ಪ ಹಣಕಾಸಿನ ವಹಿವಾಟುಗಳು ಚೆನ್ನಾಗಾಗ್ತದೆ, ಸ್ವಲ್ಪ ಮಟ್ಟಿಗೆ ಅವಕಾಶಗಳು ಚೆನ್ನಾಗಾಗ್ತಕ್ಕಂಥದ್ದಿರ್ತದೆ, ನಷ್ಟದ ಪ್ರಮಾಣ ಕಡಿಮೆ ಆಗ್ತದೆ. ಯಾರ್ಯಾರು ಮೀನರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಕೂಡ ಲಾಭಾಧಿಪತಿ ಆಗಿರ್ತಕ್ಕಂಥದ್ದು ಲಗ್ನದಲ್ಲಿದ್ದಾನೆ, 12ರ ಸ್ಥಾನದಲ್ಲಿ ರಾಹು ಇರೋದ್ರಿಂದ ಬುಧವಾರಗಳಂದು ತಪ್ಪುದಲೆ 4 ಬುಧವಾರ ಅಥವಾ 3 ಬುಧವಾರಗಳಂದಾದರೂ ಆಗಿರ್ಬೋದು, ಬುಧವಾರಗಳಂದು ಒಂದು ಹಸಿರು ವಸ್ತ್ರದಲ್ಲಿ 1-2 ಬಗ್ಸೆವಷ್ಟು ಉದ್ದಿನ ಕಾಳು, ಎಲೆ ಅಡಿಕೆ ದಕ್ಷಿಣೆಯನ್ನು ಇಟ್ಟು ದುರ್ಗಾ ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಬನ್ನಿ. ಇದರಿಂದ ಸಮಸ್ಯೆಯ ಪ್ರಮಾಣ ಕಡಿಮೆ ಆಗುತ್ತೆ, ಶುಭವನ್ನು ಕಾಣ್ತಕ್ಕಂಥದ್ದಿರ್ತದೆ. ಇಷ್ಟು ಈ ಫೆಬ್ರವರಿ ಮಾಸದ ಕುಂಭ ಮತ್ತು ಮೀನರಾಶಿಯವರ ವಿಚಾರಧಾರೆ. ಸಾಧ್ಯವಾದಷ್ಟು ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.